अच्छा ए ಎಲ್ಲರಿಗೂ ನಮಸ್ಕಾರ. ಕಲಾಸುರುಚಿ ಮತ್ತು ಕುತೂಹಲಿ ಅರ್ಪಿಸುವ ಸೈನ್ಸ್ ಸಂಜೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. Welcome everyone to Science Sanje. Today's honorable guest is Praveen Kumar Sayyaparaju. Today's talk is on Panchabhutas to Platinum, History of Elements. ಪಂಚಭೂತಗಳಿಂದ ಪ್ಲಾಟಿನಂ ವರೆಗೆ ಮೂಲ ವಸ್ತುಗಳ ಚರಿತ್ರೆ. A little introduction about our guest. Praveen Kumar studied mechanical engineering in IIT Madras and is presently working as the head of education Swami Vivekananda Youth Movement. Swami Vivekananda Youth Movement is a developmental organization running 8 institutions and over 40 projects covering all the districts of the state of Karnataka. Through the educational projects, Swami Vivekananda Youth Movement reaches out over to 40,000 students annually. He has worked as a science and mathematics facilitator for the last 16 years to a diverse group of students from 6th standard to the research scholars. His students are now studying in IISc, IITs, IISER, NITs, among other premier institutions. It is my honor to welcome Praveen Kumar Sayyaparaju to Science Sanje. Now, the talk Panchabhutas to Platinum, History of Elements. ಇಂದಿನ ವಿಷಯ ಪಂಚಭೂತಗಳಿಂದ ಪ್ಲಾಟಿನಂ ವರೆಗೆ ಮೂಲ ವಸ್ತುಗಳ ಚರಿತ್ರೆ. I request everyone to silence their phones for the duration of the talk. We'll have a 45 minutes of talk and 15 minutes of question and answer. Thank you. ಎಲ್ಲರಿಗೂ ನಮಸ್ಕಾರ. ನನ್ನ ಪ್ರೆಸೆಂಟೇಷನ್ ಇಂಗ್ಲೀಷಲ್ಲಿದೆ, ಆದಷ್ಟು ಕನ್ನಡದಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿನ ವಿಷಯ ಟೈಟಲ್ ಫಿಕ್ಸ್ ಮಾಡಿದ್ದು ಕೊಳ್ಳೇಗಾಲ ಶರ್ಮಾ ಅವರು. ಮಧ್ಯ ಮಧ್ಯದಲ್ಲಿ ಈ ಥರ ನಮ್ಮನ್ನ ಸವಾಲುಗಳು ಕೊಡ್ತಾ ಇರ್ತಾರೆ. ಟೈಟಲ್ ಏನೋ ಅವರು ವಾಟ್ಸಪ್ಪಲ್ಲಿ ಕಳಿಸಿದ ತಕ್ಷಣ ಒಪ್ಕೊಂಡ್ಬಿಟ್ಟಿದೆ, ಚೆನ್ನಾಗಿದೆ ಕೇಳಿಸ್ಕೊಳ್ಳೋಣ ಅಂದರೆ ಪಂಚಭೂತ ಪ್ಲಾಟಿನಮ್ ಎಲ್ಲ ಚೆನ್ನಾಗಿದೆ ಅಂತ ಇವತ್ತು ಪ್ರೆಸೆಂಟೇಷನ್ ರೆಡಿ ಮಾಡಿದ್ಮೇಲೆ ಅನಿಸ್ತು ಪಂಚಭೂತ ಬಗ್ಗೆನೂ ಮಾತಾಡಿಲ್ಲ, ಪ್ಲಾಟಿನಮ್ ಬಗ್ಗೆನೂ ಮಾತಾಡಿಲ್ಲ, ಒಂದೆರಡು ಸ್ಲೈಡ್ ಸೇರಿಸ್ಕೊಡೋಣ ಅಂತ ಸ್ಟಾರ್ಟಿಂಗಲ್ಲಿ 2 ಸ್ಲೈಡ್ ಸೇರಿಸಿದ್ದೀನಿ ಸರ್. ಸೊ ಒಂದು 5 ನಿಮಿಷದಲ್ಲಿ ಆ 2 ಸ್ಲೈಡ್ ಮುಗಿಸ್ತೀವಿ. ಅಲ್ಲಿಂದ ಮುಂದಕ್ಕೆ ನಮ್ಮ ಕತೆ. ಆ್ಯಂಡ್ ಆಡಿಯನ್ಸಲ್ಲಿ ಸುಮಾರು ಜನ ನಾವು ಗೊತ್ತಿರೋರು ಇದ್ದೀರಿ, ಈ ವಿಷಯದ ಬಗ್ಗೆ ಒಂದ್ಸತಿ ಕಷ್ಟಪಟ್ಟು ಕೇಳಿಸ್ಕೊಂಡಿರ್ತೀರ ಹಿಂದೆ. ಸೊ ಒನ್ಸ್ ಅಗೇನ್ ಇದು ವಿಲ್ ರಿಪೀಟ್. ಬಟ್ ಈ ಟಾಕಿಗೆ ಪ್ರಿಪೇರ್ ಆಗೋದ್ರಲ್ಲಿ ನನಗೆ ಕೆಲವು ವಿಷಯಗಳು ಖುಷಿ ಆಯಿತು. ನಾನು ಒಂದಷ್ಟು ಇತಿಹಾಸ ಓದೋಕ್ಕೆ, ಒಂದಷ್ಟು ರಿವೈಸ್ ಮಾಡೋಕ್ಕೆ, ಹೊಸ ಸೋರ್ಸಸ್ನ ಹುಡುಕಕ್ಕೆ ಒಂದು ಅವಕಾಶ ಸಿಕ್ತು. ಸೊ ನಾವು ಎಲಿಮೆಂಟ್ಸ್ ಅಂತ ನಾವು ಪದ ಬಳಸಿದ ತಕ್ಷಣ, ಮೂಲ ವಸ್ತುಗಳು ಅಂತ ನಾವು ಪದ ಬಳಸಿದ ತಕ್ಷಣ ಏನು ನೆನಪು ಬರುತ್ತೆ ನಮಗೆ? ನಾವು ಟೆಕ್ನಿಕಲ್ ಡೆಫಿನೇಷನ್, ಕರೆಕ್ಟ್ ಡೆಫಿನೇಷನ್ ಕೊಡಬೇಕಾಗಿಲ್ಲ. ಪ್ರಕೃತಿ ಒಂದು ವಸ್ತು ಅಂತ. ಒಂದು ವಸ್ತು, ಮೂಲ ವಸ್ತು ಅಂದ್ರೆ ಸೊ ನಾವು ನೀವು ಹೇಳ್ದಂಗೆ ಈಗ ನೇಚರ್ ಅಂತ ಒಂದು ಪದ ಬಳಸಿದಾಗ ನಮ್ಮ ಸುತ್ತಮುತ್ತ ಇರೋದನ್ನ ನಾವು ನೋಡಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಮಾನವನ ಕ್ಯೂರಿಯಾಸಿಟಿಯಿಂದ ಈ ಪ್ರತಿಯೊಂದನ್ನು ನೋಡಿದಾಗ, ಗಿಡ ಮರ ನೋಡಿದಾಗ ಇದು ಎಲ್ಲಿಂದ ಬಂದಿದೆ, ಅದು ಹೇಗೆ ರಚನೆ ಕೊಂಡಿದೆ ಅಂತ ನಾವು
ಕೇಳುವಂಥ ಪ್ರಶ್ನೆಗಳು ಬೇರೆ ಬೇರೆ ಅರ್ಥಗಳಲ್ಲಿ ಬೇರೆ ಬೇರೆ ಆ, ಥರದ ಆ, ಪ್ರಯೋಗಗಳಿಂದ ನಾವು ಸುಮಾರು ವಿಷಯಗಳು ತಿಳ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಸೊ ಇವತ್ತು ನಾವು ಈ ಹಿಸ್ಟ್ರಿ ನಾವು ಏನು ನೋಡ್ತೀವೋ ಇದರಲ್ಲಿ ಒಂದು 6,000 ವರ್ಷಗಳ ಚರಿತ್ರೆಯನ್ನು ನಾವು ಒಂದು 30 ನಿಮಿಷದಲ್ಲಿ ನೋಡ್ತೀವಿ. ಈ 7,000 ವರ್ಷಗಳಲ್ಲಿ ಕೇಳುವ ಪ್ರಶ್ನೆಗಳು ಬದಲಾವಣೆ ಆಗಿದೆ. ಕೊಡುವ ಪ್ರಶ್ನೆಗೆ ಉತ್ತರವೂ ಬದಲಾವಣೆ ಆಗಿದೆ. ಫಾರ್ ಎಕ್ಸಾಂಪಲ್, ಇವತ್ತು ಒಂದು ಕೆಮಿಕಲ್ ಎಲಿಮೆಂಟ್ ಅಂದ್ರೆ ಹೇಗೆ ನಾವು ಟೆಸ್ಟ್ ಮಾಡ್ತೀವಿ ಅಂದಿದ ತಕ್ಷಣ ನಾವು ಒಂದು ಮಾಸ್ ಸ್ಪೆಕ್ಟ್ರೋಮೀಟರ್ ಯೂಸ್ ಮಾಡ್ತೀವಿ, ಅಥವಾ ಎಮಿಷನ್, ಈಗ ಸೂರ್ಯದಲ್ಲಿ ಹೀಲಿಯಂ ಮತ್ತೆ ಹೈಡ್ರೋಜನ್ ಇದೆ ಅಂತ ನಮಗೆ ಹೇಗೆ ಗೊತ್ತಾಯಿತು ಅಂತ ಒಂದು ಪ್ರಶ್ನೆ ನಮ್ಮನ್ನು ಕೇಳಿದ ತಕ್ಷಣ ನಾವು ಏನು ಹೇಳ್ತೀವಿ, ಅಲ್ಲಿ ಏನು ಗ್ಯಾಸಸ್ ಇದೆಯೋ, ಯಾವ ಅನಿಲಗಳಿದೆಯೋ ಅದರದ್ದು ಎಮಿಷನ್ ಸ್ಪೆಕ್ಟ್ರಮ್ ಅಲ್ಲಿ ಒಂದು ಥರದ ಬೆಳಕು ಬರುತ್ತೆ. ಆ ಬೆಳಕು ಯಾವ ಬಣ್ಣದಲ್ಲಿ ಇದೆಯೋ ಅದನ್ನ ನೋಡಿ ನಾವು ಅಲ್ಲಿರುವಂತ ಮೂಲ ವಸ್ತುಗಳು ಏನಿದೆ ಅಂತ ಹೇಳುವಂತ ಪರಿಸ್ಥಿತಿಯಲ್ಲಿ ಇದೆ. ಆದ್ರೆ ಇವೆಲ್ಲಾನು ನಾವು ಕಂಡುಕೊಂಡಿರೋದು ಈ ಮೆಥಡ್ಸ್, ಸೈಂಟಿಫಿಕ್ ಮೆಥಡ್ಸ್ ಅಂತ ನಾವು ಏನ್ ಹೇಳ್ತೀವೋ ಅವೆಲ್ಲ ಕಂಡುಕೊಂಡಿರೋದು ಕಳೆದ 200-300 ವರ್ಷದಲ್ಲಿ. ಅದರ ಹಿಂದೆ ನಾವು ಕೇಳೋ ಪ್ರಶ್ನೆ, ಈಗ ನಾನು ಒಂದು ಟೇಬಲ್ ಚೇರ್ ತೋರಿಸಿದ ತಕ್ಷಣ ಇದನ್ನ ನಾನು ಪೀಸ್ ಆಗಿ ಮುರಿದ್ರೆ ಏನ್ ಸಿಗತ್ತೆ ಅಥವಾ ಏನಿದೆ ಅನ್ನೋ ಕೇಳೋ ಪ್ರಶ್ನೆಗೆ ಉತ್ತರಗಳು ಬೇರೆ ಇತ್ತು. ಸೊ ಈ ಎಂಟೈರ್ ಜರ್ನಿ ಆಫ್ 3,000 ಆರ್ 6,000 ಆರ್ 7,000 ಇಯರ್ಸ್ ನಾವು ಏನ್ ಹಿಸ್ಟ್ರಿ ನೋಡ್ತೀವೋ, ಫೇಸ್ ವೈಸ್ ಈ ಉತ್ತರಗಳು ಬದಲಾವಣೆ ಆಗುತ್ತೆ. ಎಲಿಮೆಂಟ್ಸ್ ಕ್ಲಾಸಿಫಿಕೇಶನ್ ಬದಲಾವಣೆ ಆಗುತ್ತೆ. ಕ್ಲಾಸಿಫಿಕೇಶನ್ ಬದಲಾವಣೆ ಆಗಿದ್ದಂತೆ ಅದಕ್ಕೆ ಹೊಸ ಎಲಿಮೆಂಟ್ಸ್ ಕಂಡುಹಿಡಿಯೋದಕ್ಕೂ ಅದೇ ಒಂದು ದಾರಿ ಆಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಐ ವಿಲ್ ಸ್ಟಾರ್ಟ್. ನಾವು ಎಲಿಮೆಂಟ್ಸ್ ಅಂದ ತಕ್ಷಣ ಎಲ್ಲರೂ ಹೈಸ್ಕೂಲ್ ವರೆಗೆ ಓದಿರ್ತೀವಿ. ಅಲ್ಲಿ ತುಂಬಾ ಹೆದರಿಕೆ ಆಗುವಂಥದ್ದು ಒಂದು ಟೇಬಲ್ ಇದೆ, ಪೀರಿಯಾಡಿಕ್ ಟೇಬಲ್ ಅಂತ. ಸೊ ಅದರಲ್ಲಿ ಒಂದು ರೀತಿಯಲ್ಲಿ ಕೆಮಿಸ್ಟ್ರಿ ವಿಷಯದಲ್ಲಿ ನಾವು ಏನೆಲ್ಲ ಸಾಧನೆಗಳು ಮಾಡಿದೀವೋ, ಎಸ್ಪೆಷಲಿ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ, ಅದನ್ನೆಲ್ಲ ಸಂಕ್ಷಿಪ್ತವಾಗಿ ಒಂದು ಟೇಬಲ್ ಅಲ್ಲಿ, ಒಂದು ಪೇಜ್ ಅಲ್ಲಿ ತೋರ್ಸಕ್ಕಾಗೋದಾದ್ರೆ ಈ ಪೀರಿಯಾಡಿಕ್ ಟೇಬಲ್. ಆದ್ರೆ ಈ ಪೀರಿಯಾಡಿಕ್ ಟೇಬಲ್ ಒಂದು ವಿಷಯ ಹೇಳಲ್ಲ, ಏನಂದ್ರೆ ಹಿಸ್ಟ್ರಿನ ಹೇಳಲ್ಲ. ಇವತ್ತಿನ ಪರಿಸ್ಥಿತಿ ಏನಿದೆ ಅನ್ನೋದು ಒಂದು ಸಂಕ್ಷಿಪ್ತವಾಗಿ ಕ್ಯಾಪ್ಚರ್ ಮಾಡುತ್ತೆ, ಬಟ್ ಅದು ಹಿಸ್ಟ್ರಿ ಹೇಳಲ್ಲ. ಅದು ಹೇಗೆ ರೂಪುಗೊಂಡಿದೆ ಅನ್ನೋದು ನಾವು ಹೇಳಲ್ಲ. ಸೊ ನಾವು ಎಲಿಮೆಂಟ್ಸ್ ಅಂದಿದ ತಕ್ಷಣ ನಾವು ಎಲ್ಲರ ತಲೆಗೆ ಬರೋದು ಒಂದು ಪೀರಿಯಾಡಿಕ್ ಟೇಬಲ್ ಅಂತ. ಎಲ್ಲ ಎಲಿಮೆಂಟ್ಸ್ನ ನೀಟಾಗಿ ಜೋಡಿಸಿ ಒಂದು ಪೀರಿಯಾಡಿಕ್ ಟೇಬಲ್, ನಾನು ತೋರಿಸ್ತೀನಿ ಆ ಫೋಟೋಗ್ರಾಫ್. ಆದ್ರೆ ನಾವೆಲ್ಲ ಹೈಸ್ಕೂಲಲ್ಲಿ ಸ್ವಲ್ಪ ಮೆಲ್ಕು ಹಾಕಿದ್ರೆ 2 ಪೀರಿಯಾಡಿಕ್ ಟೇಬಲ್ ನಾವು ಓದಿರ್ತೀವಿ. ಒಂದು ರಷ್ಯಾದ ಒಬ್ಬ ವಿಜ್ಞಾನಿ ಡಿಮಿಟ್ರಿ ಮೆಂಡೆಲಿವಿಯನ್ ಪೀರಿಯಾಡಿಕ್ ಟೇಬಲ್ ಅಂತ ಒಂದು ಓದಿರ್ತೀವಿ, ಅಥವಾ ಇನ್ನೊಂದು ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಥವಾ ಲಾಂಗ್ ಫಾರ್ಮ್ ಆಫ್ ಪೀರಿಯಾಡಿಕ್ ಟೇಬಲ್ ಅಂತ. ಈ 2 ಬಗ್ಗೆ ನಾವು ಮಾತಾಡ್ತೀವಿ. ಎಷ್ಟು ಪೀರಿಯಾಡಿಕ್ ಟೇಬಲ್ ಇದೆಯಾ ಗೊತ್ತಿದೆಯಾ? ಒಂದು ಅಂದಾಜು ಎಷ್ಟು ಇರಬಹುದು? ಈಗ ನಮಗೆ ಗೊತ್ತಿರೋ ಈ 2, ಶಾಲೆಗಳಲ್ಲಿ ನಾವು ಪಾಠ ಮಾಡೋದು 2, ಬೇರೆ ಇನ್ನೆಷ್ಟು ಇರಬಹುದು ಈ ತರ ಪೀರಿಯಾಡಿಕ್ ಟೇಬಲ್? ಎನಿ ರ್ಯಾಂಡಮ್ ಗೆಸ್? 10. ಓಕೆ, ವೆರಿ ಗುಡ್. ಎನಿ ಅದರ್ ಗೆಸ್? ಪಬ್ಲಿಷ್ಡ್ ಪೀರಿಯಾಡಿಕ್ ಟೇಬಲ್ಸ್ 1300. ಅದರಲ್ಲಿ ಪ್ರತಿ ಒಂದಕ್ಕೂ ಒಂದು ವಿಭಿನ್ನ ಒಂದು ಮೆಥಡ್ ಇದೆ. ಆದ್ರಿಂದ ಹೊಸ ಎಲಿಮೆಂಟ್ಸ್ ನಾವು ಕಂಡುಕೊಂಡಾಗ ಈ ಹಿಂದೆ ಏನು ನಾವು ಎಕ್ಸ್ಪ್ಲನೇಷನ್ ಕೊಟ್ಟಿರ್ತೀವೋ ಅದು ವರ್ಕ್ ಆಗಲ್ಲ. ಸೊ ಹೊಸ ಥಿಯರಿ ಬರಬೇಕಾಗತ್ತೆ. ಆ ಹೊಸ ಥಿಯರಿಗೆ ಒಂದು ಹೊಸ ಪೀರಿಯಾಡಿಕ್ ಟೇಬಲ್ ಬರಬೇಕಾಗತ್ತೆ. ಆ ಥರ ಸುಮಾರು ಪೀರಿಯಾಡಿಕ್ ಟೇಬಲ್ಗಳು, ಒಟ್ಟು 1300 ಡಾಕ್ಯುಮೆಂಟೆಡ್ ಪೀರಿಯಾಡಿಕ್ ಟೇಬಲ್ಸ್ ಹ್ಯಾವ್ ಬಿನ್ ಪಬ್ಲಿಷ್ಡ್. ನಾವು ಓದೋದು ಒಂದ್ರ ಬಗ್ಗೆ, ಅಂದ್ರೆ ಈ ಮಾಡರ್ನ್ ಲಾಂಗ್ ಫಾರ್ಮ್ ಆಫ್ ಪೀರಿಯಡ್. ಸೊ ನಾವು ಈ ಹಿಸ್ಟ್ರಿ ಅಂತ ನೋಡಿದಾಗ ಸ್ವಲ್ಪ ಈ ಪೀರಿಯಾಡಿಕ್ ಟೇಬಲ್ ಹೇಗೆ ಬಂದಿದೆ ಅಂತ ನೋಡ್ತಾ ಇದ್ದಾಗ ನಾವು ಎಲಿಮೆಂಟ್ಸ್ ಬಗ್ಗೆನೂ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಇನ್ನೊಂದು 2 ಪದಗಳದ್ದು ನಾವು ಕ್ಲಾರಿಫಿಕೇಶನ್ ನಮಗೆ ನಾವು ಕೊಟ್ಕೋಬೇಕು. ಒಂದು ಆಟಮ್ ಅನ್ನೋ ಪದ ತುಂಬಾ ಲೂಸ್ ಆಗಿ ನಾವು ಯೂಸ್ ಮಾಡ್ತೀವಿ. ಇನ್ನೊಂದು ಎಲಿಮೆಂಟ್ ಅನ್ನೋ ಪದ.
ಅಣು ಮತ್ತು ಮೂಲ ವಸ್ತುಗಳು. ಮೂಲ ವಸ್ತುಗಳು, ಪರಮಾಣು ಮತ್ತೆ ಮೂಲ ವಸ್ತುಗಳು. ಇದರಲ್ಲಿ ನೀವು ಈಗ ನಾನು ಈ ಪ್ರಶ್ನೆ ಇದೆಯಲ್ಲ, ವಾಟ್ ಆರ್ ಥಿಂಗ್ಸ್ ಮೇಡ್ ಫ್ರಾಮ್, ಯಾವುದೇ ವಸ್ತು ಯಾವುದರಿಂದ ಒಂದನ್ನ ನೀವು ಕಟ್ಟಬಹುದು ಅಥವಾ ರೂಪಿಸ್ಕೊಂಡಿದೆ ಅಂತ ನೀವು ಕೇಳಿದ ತಕ್ಷಣ ಅದು ಆಟಮ್ಸ್ ಇಂದ ನಾವು ಕಟ್ಟಿದೀವಿ ಅನ್ನೋದು ಹೇಳ್ಬೋದು, ಯಾವ್ದಾದ್ರೂ 2-3 ಎಲಿಮೆಂಟ್ಸ್ ಇಂದಾನು ಕಟ್ಟಿದೀವಿ ಅಂತ ಹೇಳ್ಬೋದು. ಎರಡೂ ಸರಿಯಾದ ಉತ್ತರಗಳೇ. ಆದ್ರೆ ಈ ಎರಡಕ್ಕೂ ವ್ಯತ್ಯಾಸ ಏನು ಹಾಗಾದ್ರೆ? ಆಟಮ್ ಅಂದ್ರೆ ಏನು, ಎಲಿಮೆಂಟ್ ಅಂದ್ರೆ ಏನು? ಈ ಆಟಮ್ಸ್ ಇಂದ ಎಲಿಮೆಂಟ್ಸ್ ಆಗಿದೆ. ಓಕೆ, ಎಲ್ಲಾ ಎಲಿಮೆಂಟ್ಸ್ ಅಲ್ಲೂ ಆಟಮ್ಸ್ ಇದೆ. ಎಲ್ಲ ಆಟಮ್ಸ್ ಯಾವ್ದಾದ್ರು ಎಲಿಮೆಂಟ್ ಆಗಿದೆ. ಹಾಗಾದ್ರೆ ಎರಡಕ್ಕೂ ವ್ಯತ್ಯಾಸ ಏನು? ಆಟಮ್ನ ರಚನೆ ಎಲಿಮೆಂಟ್ನ ಲಕ್ಷಣಗಳಿಗೆ ಕಾರಣ. ಆಟಮ್ನ ರಚನೆ ಎಲಿಮೆಂಟ್ನ ಲಕ್ಷಣಗಳಿಗೆ ಕಾರಣ ಆಗಿದೆ. ಇದು ಅಂದ್ರ ಪ್ರಶ್ನೆ ಕೇಳಂಗಿಲ್ಲ ಮುಂದಕ್ಕೆ, ಆ ತರ ಒಂದು ಉತ್ತರ ಹೇಳ್ಬಿಟ್ಟಿದ್ದಾರೆ. ಆದರೆ ಅದು ದಿಸ್ ಇಸ್ ಎ 21st century ಆನ್ಸರ್. ಈಗ ಒಬ್ಬ ವಿಜ್ಞಾನಿ, ನಾವು ಹೇಳ್ತೀವಿ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಆಟಮ್ ಅನ್ನೋ ಪದ, ಈ ಕನ್ನಡ ಅಂತ ಒಬ್ಬ ವಿಜ್ಞಾನಿ ನಮ್ಮ ದೇಶದಲ್ಲಿ ಎಷ್ಟೋ ನೂರಾರು ವರ್ಷಗಳ ಹಿಂದೆ, ಸಾವಿರಾರು ವರ್ಷಗಳ ಹಿಂದೆ ಆಟಮ್ ಅನ್ನೋ ಕಾನ್ಸೆಪ್ಟ್ ತಂದಿದ್ರು. ಅಂದ್ರೆ ಯಾವುದೇ ವಸ್ತುವನ್ನ ತಗೊಂಡು ನೀವು ತುಂಬಾ ಸಣ್ಣ ಪೀಸ್ಗಳ ತರ ಮುರಿದಾಗ ಅದು ಸಣ್ಣದಾಗಿ ಕಣ್ಣಿಗೆ ಕಾಣಿಸದೇ ಇದ್ದಷ್ಟು ಚಿಕ್ಕ ಬಾಲ್ಸ್ ತರ ಇರುತ್ತೆ, ಅದನ್ನ ಆಟಮ್ ಅಂತ ಕರಿತೀವಿ ಅಂತ ಹೇಳಿ. ಬಟ್ ಅದು ಹೇಗೆ ಅವ್ರಿಗೆ ಗೊತ್ತಾಯ್ತು? ಅಥವಾ ಅದಕ್ಕೆ ಒಂದು ಎಲಿಮೆಂಟ್ ನ ಲಕ್ಷಣಗಳಿರುತ್ತೆ ಅನ್ನೋದು ಹೇಗೆ ಹೇಳಕ್ಕೆ ಸಾಧ್ಯ ಆಯ್ತು? ನಮ್ಮ ಎಲ್ಲರಿಗೆ ಸ್ವಲ್ಪ ಈ ಗೊಂದಲ ಏನು ಉಂಟಾಗಿದೆಯೋ ಇದು ಒಂದು 500 ವರ್ಷಗಳ ಗೊಂದಲ ಇದು. ಸೊ ಯಾವ ಹಿಸ್ಟ್ರಿ ನಾವು ಹೇಳ್ತೀವೋ ಎಲ್ಲೂ ನಾನು ಇವತ್ತು ಮಾತಾಡ್ಬೇಕಾದ್ರೆ ಎಲಿಮೆಂಟ್ ಮತ್ತೆ ಆಟಮ್ ಸೆಪರೇಷನ್ ನಾನು ತೋರಿಸೋದು ಫಸ್ಟ್ ಟೈಮ್ 1800s ಅಲ್ಲಿ ಜಾನ್ ಡಾಲ್ಟನ್ ಮಾತಾಡಿದ್ದ ಅನ್ನೋವರೆಗೂ ನಾವು ಎಲಿಮೆಂಟ್ ಬೇರೆ ಆಟಮ್ ಬೇರೆ, ಈ ಎರಡರದ್ದು ಪ್ರಾಪರ್ಟೀಸ್ ಬೇರೆ, ಒಂದನ್ನ ಯೂಸ್ ಮಾಡ್ಕೊಂಡು ಇನ್ನೊಂದು ಡಿಫೈನ್ ಮಾಡ್ತೀವಿ ಅನ್ನೋದು ಹಿಂದೆ ಇರುವಂತ ನಮಗೆ ಅರ್ಥ ಆಗುವಂತ ವಿಷಯಗಳಲ್ಲಿ ಇರಲಿ. ಸೊ ಅದನ್ನ ಗಮನದಲ್ಲಿ ಇಟ್ಕೋಬೇಕು. ಸೊ ಈ ನಾನು ಹೇಳಿರೋ ಮೊದಲನೇ 2 ಸ್ಲೈಡ್ ಇದು, ಮೊದಲನೇ ಸ್ಲೈಡ್ ಇದು ಪಂಚಭೂತಗಳ ಬಗ್ಗೆ ಒಂದು ಸ್ಲೈಡ್ ಇಟ್ಕೊಳ್ತೀನಿ ಅಂತ ಹೇಳಿ. ಸೊ ಇದು ಒಂದು ಪ್ರಶ್ನೆ ಇತ್ತು ನಮ್ಮೆಲ್ಲರಿಗೂ. ನಾವು ಹೇಳಿದ್ವಿ ವಾಟ್ ಆರ್ ವಿ ಮೇಡ್ ಆಫ್, ಆರ್ ವಾಟ್ ಈಸ್ ಎವ್ರಿಥಿಂಗ್ ದಟ್ ಅರೌಂಡ್ ಅಸ್ ಮೇಡ್ ಆಫ್ ಅಂತ ಬಂದಾಗ ಪಂಚಭೂತಗಳ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ. ಇದರಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಆಫ್ ಒನ್ ಟು ದ ಅದರ್ ವಾಸ್ ವಾಟ್ ವಾಸ್ ಕ್ರಿಯೇಟಿಂಗ್ ಲಾಟ್ ಆಫ್ ಕನ್ಫ್ಯೂಷನ್. ಈಗ ನೀರು ಐಸ್ ಆಗಿದ್ರೆ ಅದು ಪಂಚಭೂತಗಳಲ್ಲಿ ಹೇಗೆ ಜೋಡಿಸ್ಬೇಕು ಅನ್ನೋದು ಒಂದು ಗೊಂದಲ ಯಾವಾಗಲೂ ಇತ್ತು. ನೀರು ಆವಿ ಆಗಿದ್ರೆ ಪಂಚಭೂತಗಳಲ್ಲಿ ಅದಕ್ಕೆ ಹೇಗೆ ಜೋಡಿಸ್ಬೇಕು, ಈ ಟ್ರಾನ್ಸ್ಫಾರ್ಮೇಶನ್ ಇದೆಯಲ್ಲ, ಇದನ್ನ ಎಕ್ಸ್ಪ್ಲೇನ್ ಮಾಡೋದು ಸ್ವಲ್ಪ ಗೊಂದಲ ಇತ್ತು. ಆದ್ರೆ ಒಂದು ವಿಶೇಷತೆ ಏನಂದ್ರೆ, ನಮ್ಮ ದೇಶದಲ್ಲಿ ಈ ಪಂಚಭೂತಗಳಂತ ಏನು ಹೇಳ್ತೀವೋ ಪ್ರಪಂಚಾದ್ಯಂತವೂ ಇದೇ ತರದ ಥಿಯರೀಸ್ ಇತ್ತು. ಒಂದು ಕಡೆ 4 ಇತ್ತು, ಒಂದು ಕಡೆ 5 ಇತ್ತು. ಬಟ್ ಒಟ್ಟಾರೆ ಬೇಸಿಕ್ ಎಲಿಮೆಂಟ್ಸು ಇವೇ ಬೇಸಿಕ್ ಎಲಿಮೆಂಟ್ಸ್. ಯಾವುದು? ನೀರು, ಗಾಳಿ, ಅಗ್ನಿ, ವಾಯು ಮತ್ತೆ ಆಕಾಶ. ಈ ಆಕಾಶ ಅನ್ನೋದು ಸ್ವಲ್ಪ ಗೊಂದಲ ಉಂಟು ಮಾಡುವಂತ ಒಂದು ಪಂಚಭೂತ. ಚಾರ್ವಾಕ ನಮ್ಮ ಇದರಲ್ಲಿ he didn't accept it. ಇನ್ಫ್ಯಾಕ್ಟ್ ಗ್ರೀಕ್ ಫಿಲಾಸಫರ್ಸ್ ನೀವು ನೋಡಿದ್ರೆ ಅವರ 4 ಎಲಿಮೆಂಟ್ ಥಿಯರಿ ಇದೆ ಅವ್ರದ್ದು. ನಮ್ದು ಇಲ್ಲಿ 5 ಎಲಿಮೆಂಟ್ ಥಿಯರಿ ಇದ್ದಾಗ ಅದರಲ್ಲಿ 4 ಎಲಿಮೆಂಟ್ಸ್ ಇದೆ, ಅದರಲ್ಲಿ ಆಕಾಶ ಇರಲ್ಲ. ಇನ್ನೊಂದೇನಂದ್ರೆ, ಈ ಸರಿ 5 ಯಾಕೆ ಬಂತು, 5 ಯಾಕೆ ಬಂತು, 5ಕ್ಕಿಂತ ಕಮ್ಮಿ ಇರ್ಬೋದಾಗಿತ್ತು, 5ಕ್ಕಿಂತ ಜಾಸ್ತಿ ಇರ್ಬೋದಾಗಿತ್ತು ಅನ್ನೋದಕ್ಕೆ ದೇರ್ ಇಸ್ ಸಮ್ ಪೋಯೆಟಿಕ್ ಜಸ್ಟಿಸ್. ನಾವು ಇದು ಒಪ್ಪೋದು ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಆನ್ ಒನ್ ಹ್ಯಾಂಡ್ ನನಗೆ ಇಷ್ಟು ಕೋಇನ್ಸಿಡೆನ್ಸಸ್ ನೋಡಿದ ಮೇಲೆ ಸರಿ ಏನೋ ಅಂತಾನು ಅನ್ಸುತ್ತೆ, ನನ್ನ ಪರ್ಸನಲ್ ಅಭಿಪ್ರಾಯ.
ಸೊ ನಮ್ಮ ಕೈಗೆ 5 ಬೆರಳಿದೆ, 5 5 ಸೆನ್ಸಸ್ ವಿ ಹ್ಯಾವ್. ಆ್ಯಂಡ್ ಇದಕ್ಕೆ ಒಂದು ಸ್ಟೋರಿ ಲೈನು ಸಹ ಅಟ್ಯಾಚ್ ಮಾಡ್ತೀವಿ. ಇನ್ಫ್ಯಾಕ್ಟ್ ನನಗೆ ಇದು ಗೊತ್ತಿರಲಿಲ್ಲ. ಇತ್ತೀಚೆಗೆ ನಾನು ಒಬ್ಬರ ಹತ್ರ ಮಾತಾಡ್ತಾ ಇದ್ದಾಗ ಅವ್ರು ಹೇಳಿದ್ರು, 5 ಬೆರಳಿದೆಯಲ್ಲ, 5 ಪಂಚಭೂತಗಳು ಹೇಗೆ ಅಂತ ಹೇಳೋದಕ್ಕೆ. ಹಾಂ, ಸೊ ನಾವು ಸ್ಕೂಲಲ್ಲಿ ಯೂರಿನಲ್ಸ್ಗೆ ಹೋಗಬೇಕಾದ್ರೆ ಜಲ ಲಿಟಲ್ ಫಿಂಗರ್ ತೋರಿಸ್ತೀವಿ. ಇರೋ 5 ಬೆರಳಲ್ಲಿ ಎಲ್ಲರಿಗಿಂತ ಉದ್ದ ಇರೋದು ಯಾವುದು? ಮಧ್ಯದ್ದು. ಸೊ ಎಲ್ಲ ಮೇಲ್ಗಡೆ ಇರೋದು ಯಾವುದು? ಆಕಾಶ. ಸೊ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಂತ ಎಲ್ಲಾ ಕಡೆನೂ ಈ 4 ಫಿಂಗರ್ ಇಟ್ಟು ತೋರಿಸ್ತೀವಿ. ಸೊ ಎಲ್ಲಾ ಕಡೆ ಇರೋದು ಗಾಳಿ. ಈ ತರ ಒಂದು ಕಥೆಗಳಿದೆ. ಸೊ ಭೂಮಿ, ಅಗ್ನಿ ಎಲ್ಲವೂ. ಸೊ ಈ ಕಥೆಗಳು ನಿಜಾನ ನಾವೇ ಕಲ್ಪಿಸಿರೋದ? ಇಟ್ ಇಸ್ ಆಲ್ ಕನ್ವಿನಿಯನ್ಸ್ ಬೇಸ್ಡ್ ಇರಬಹುದು. ಇದು ನಾನು ಯಾಕೆ ಕೋಇನ್ಸಿಡೆನ್ಸಸ್ ಅಂತ ಹೇಳ್ತೀನಿ ಅನ್ನೋದಕ್ಕೆ, ನನಗೆ ಇದೇ ತರ ಒಂದಷ್ಟು ಮಕ್ಕಳು ಒಂದ್ಸತಿ ಕೂತಿದ್ದಾಗ ಕೇಳಿದ್ರು, ಈ ಪಿಂಕ್ ಕಲರ್ ರೈನ್ಬೋ ಅಲ್ಲಿ ಯಾಕಿಲ್ಲ ಅಂತ ಒಂದ್ಸತಿ ಪ್ರಶ್ನೆ ಕೇಳಿದ್ರು. ವಿಬ್ಗಯಾರ್ ಅಂತ ನಾವು ಪಾಠ ಮಾಡ್ಬಿಡ್ತೀವಿ, ಪಿಂಕ್ ಅದರಲ್ಲಿ ಯಾಕಿಲ್ಲ ಅಂತ. ನನಗೆ ಅದು ಏನೋ ಹೇಳಿದೆ, ಈ 5 ಕಾಂಬಿನೇಷನ್ನು ಅದು ಇದು ತೇರಿಸ್ಬಿಟ್ಟಿದ್ದೆ ಅಲ್ಲಿ. ಆಮೇಲೆ ಹೋಗಿ ಯೋಚನೆ ಮಾಡ್ತಿದ್ದೆ, ಇದು ನಾನೇನು ಯೋಚನೆ ಮಾಡಿಲ್ಲ ಅಲ್ವಾ. ಯೋಚನೆ ಮಾಡ್ತಾ ಮಾಡ್ತಾ ಆಮೇಲೆ ನನಗೆ ನಾನೇ ಪ್ರಶ್ನೆ ಕೇಳ್ಕೊಂಡೆ, ಸರಿ ಈ 7 ಬಣ್ಣ ಎಲ್ಲಿಂದ ಬಂದಿದೆ ಫಸ್ಟ್ ಹುಡ್ಕೋಣ ಅಂತ ಒಂದು ಹುಡ್ಕೋದು ಶುರು ಮಾಡಿ. ಒಂದು 3 ತಿಂಗಳು ಅಲ್ಲಿ ಇಲ್ಲಿ ಎಲ್ಲ ಪುಸ್ತಕಗಳು ಓದಿದ ನಂತರ ಅರ್ಥ ಆಗಿದ್ದು, ಅದು ಸಹ ಇಟ್ ಇಸ್ ಅ ಪೊಯೆಟಿಕ್ ಜಸ್ಟಿಸ್. ಸೊ ನ್ಯೂಟನ್ ವಾಸ್ ದ ಫಸ್ಟ್ ಒನ್ ಹೂ ಡಾಕ್ಯುಮೆಂಟೆಡ್ ದ ಸೋ ಕಾಲ್ಡ್ 7 ಕಲರ್ಸ್. ಅವನಿಗೆ ಕಣ್ಣಿಗೆ ಕಾಣಿಸಿರೋದು 4 ಬಣ್ಣ. ಡಿಸ್ಪರ್ಷನ್ ನಾವು ಹೇಳ್ತೀವಲ್ಲ, ರೈನ್ಬೋ ಅಂತ. ಇವತ್ತಿಗೂ ನೀವು ರೈನ್ಬೋ ನೋಡಿದ್ರೆ ಕಣ್ಣೆಲ್ಲ ಚೆನ್ನಾಗಿ ಕಾಣಿದ್ರೆ 5, ದೇವರಾಗಿರೋರಿಗೆ 6, 7 ಕಾಣಿಸ್ಬೋದು. ಬಟ್ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಕ್ಯಾನ್ ಓನ್ಲಿ ಸಿ 4 or 5 ರೀಜನ್ಸ್. ಆದರೆ ನ್ಯೂಟನ್ಗೂ ಸಹ 4 ಕಾಣಿಸ್ತು. ಅವನಿಗೆ ಹಿ ವಾಸ್ ಸ್ಲೈಟ್ಲಿ ಕಲರ್ ಬ್ಲೈಂಡ್ ಟು ಬ್ಲೂ ಅಂತೆ. ಸೊ ಬ್ಲೂ ಒಂದು ಸೇರಿಸ್ತಾ, 5 ಆಯ್ತು. ಈ ಉಳಿದಿರೋ 2 ಇಂಡಿಗೋ ಮತ್ತೆ ಆರೆಂಜ್ ಅವನು ಗೆಸ್ ಮಾಡಿದ್ದಂತೆ. ದೇರ್ ಆರ್ 7 planets, there are 7 musical notes, so they may be 7 colors ಅಂತ 7. ಇದೇ ಸುಳ್ಳನ್ನ ನಾವು ಎಲ್ಲಾ ಮಕ್ಕಳಿಗೂ ಇವತ್ತಿಗೂ 21st ಸೆಂಚುರಿಯಲ್ಲಿ 7 ಕಲರ್ಸ್ ಇನ್ ರೈನ್ಬೋ ಅಂತ ಹೇಳ್ಬೋದು. ಆನ್ ದ ಅದರ್ ಹ್ಯಾಂಡ್ ನಮ್ಗೆ ಗೊತ್ತಿದೆ, ಕಲರ್ಸ್ ಇಸ್ ಆಲ್ ಲೈಟ್ ಇಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್, ಸೊ ದೇರ್ ಆರ್ ಇನ್ಫೈನೈಟ್ ನಂಬರ್ ಆಫ್ ಕಲರ್ಸ್. ಸೊ ಇದೇ ರೀತಿಯಲ್ಲಿ ಇನ್ಫ್ಯಾಕ್ಟ್ ಈ ಪೊಯೆಟಿಕ್ ಜಸ್ಟಿಸ್ನ ಸ್ವಲ್ಪ ಈ ಗ್ರೀಕ್ ಅವ್ರಿಗೂ ಇದೇ ಹುಚ್ಚು ಸ್ವಲ್ಪ ಇತ್ತು. ನಾನು ಐ ಜಸ್ಟ್ ಸ್ಕಿಪ್ 1 slide. ಸೊ ಗ್ರೀಕ್ ಫಿಲಾಸಫಿಯಲ್ಲಿ ಅವ್ರಿಗೆ 4 ಎಲಿಮೆಂಟ್ಸ್ ಇತ್ತು, ಆಕಾಶ ಇರಲಿಲ್ಲ. ಅವ್ರಿಗೆ 4 ಕಲರ್ಸ್ನ ಅಟ್ಯಾಚ್ ಮಾಡ್ತಿದ್ರು. ಆ್ಯಂಡ್ ಅವ್ರದ್ದು ಈ ಕಲರ್ ಪ್ಯಾಲೆಟ್ಸ್ ಇರುತ್ತಲ್ಲ, ಆ ಟೈಮಲ್ಲಿ ಅವರು ಎಲ್ಲ ಕಲರ್ಸ್ ಯೂಸ್ ಮಾಡೋದು ಏನಿದೆಯೋ, ಈಚ್ ಕಲರ್ ವಾಸ್ ಅಸೋಸಿಯೇಟೆಡ್ ವಿತ್ ಪರ್ಟಿಕ್ಯುಲರ್ 4 ಎಲಿಮೆಂಟ್. ಓಕೆ, ಅದೇ ಕಲರ್ ಸೈನ್ ಕನ್ವೆನ್ಷನ್ನು ಸುಮಾರು ವರ್ಷಗಳು ನಡೆದಿದೆ. ಸೊ ಅರ್ತ್ಗೆ ದೇ ಹ್ಯಾಡ್ ಅಸೋಸಿಯೇಟೆಡ್ ಅ ಪರ್ಟಿಕ್ಯುಲರ್ ಕಲರ್. ಅದು ಮುಂದಕ್ಕೆ ಹೋಗ್ತಾ ಇನ್ ದಿಸ್ ಅರ್ಮೇನಿಯನ್ ರೀಜನ್ ಅಲ್ಲಿ ಅರ್ತ್ಗೆ ದೇ ಸ್ಟಾರ್ಟೆಡ್ ಯೂಸಿಂಗ್ ಗ್ರೇ ಅಂತೆ. ಲಿಯೋನಾರ್ಡೋ ಡಾ ವಿಂಚಿ ವಾಸ್ ದ ಒನ್ ಹೂ ಚೇಂಜ್ಡ್ ದಿಸ್ ನೋಷನ್ ವೇರ್ ಹಿ ಯೂಸ್ ದ ಶೇಡ್ ಆಫ್ ಯೆಲ್ಲೋ ಫಾರ್ ಅರ್ತ್. ಇವತ್ತಿಗೂ ನಾವು ಯೆಲ್ಲೋ, ಬ್ರೌನ್, ಭೂಮಿ ಅಂದ ತಕ್ಷಣ ನಮ್ಗೆ ತಲೆಗೆ ಬರೋದು ಅದೇ. ಮರ ಅಂದ ತಕ್ಷಣ ನಮ್ಮ ತಲೆಗೆ ಬರೋದು ಗ್ರೀನ್. ಸೊ ವಿ ಕ್ಯಾರಿ ದೋಸ್ ಕನ್ವೆನ್ಷನ್ಸ್ ಈವನ್ ಟುಡೇ. ಆ್ಯಂಡ್ ಈ 4 ಅನ್ನೋದು ಇಂಟ್ರೆಸ್ಟಿಂಗ್ ನಂಬರ್ ಅನ್ನೋದು, ನಾವು ಈ ಮ್ಯಾಗ್ನೆಟಿಕ್ ಕಾಂಪಸ್ ಅಲ್ಲಿ 4 ದಿಕ್ಕು ಇದೆಯಲ್ಲ, ಅದೂ ಇಟ್ ಈಸ್ ಬೇಸ್ಡ್ ಆನ್ ದಟ್ ನಂಬರ್ 4. ಈ 4 humors of classical medicine also carries that number 4. ಚೈನೀಸ್ ಫಿಲಾಸಫಿಯಲ್ಲಿ 5 ಇದೆ, 5 ಎಲಿಮೆಂಟ್ಸ್. ಆ್ಯಂಡ್ ದ ಓಲ್ಡ್ ಚೈನೀಸ್ ಮ್ಯಾಪ್ಸ್ ಹ್ಯಾವ್ 5 ಡೈರೆಕ್ಷನ್ಸ್. ಸೊ 5 ಅನ್ನೋದು ಅಲ್ಲಿ ಒಂದು ಪ್ಯಾಟರ್ನ್ ರಿಪೀಟ್ ಆಗ್ತಾ ಇದೆ. ಸೊ ಇದೊಂದು ನಾನು ಸ್ಲೈಡ್ ಸ್ಕಿಪ್ ಮಾಡಿದ್ದೆ. ಇದರಲ್ಲಿ 4 ಎಲಿಮೆಂಟ್ಸ್ ಇದೆಯಲ್ಲ ಗ್ರೀಕ್ ಫಿಲಾಸಫಿ, ನಾವು ಯಾವಾಗಲೂ ಅರಿಸ್ಟಾಟಲ್ಸ್ ಕ್ವಾರ್ಟೆಟ್ ಅಂತ ನಾವು ಅದಕ್ಕೆ ಹೇಳ್ತೀವಿ. ನಾವು ಹೇಗೆ ಇಲ್ಲಿ ಪಂಚಭೂತ ಅಂತ ಹೇಳ್ತೀವೋ, ಅಲ್ಲಿ ವೆಸ್ಟರ್ನ್ ಸೈನ್ಸ್ ಅಲ್ಲಿ ಅವರು ಅರಿಸ್ಟಾಟಲ್ಸ್ ಕ್ವಾರ್ಟೆಟ್ ಅಂತ ಕರೀತಾರೆ. ಆದರೆ ಅದೇನು ಅರಿಸ್ಟಾಟಲ್ದು ಇಟ್ ವಾಸ್ ನಾಟ್ ನಥಿಂಗ್ ಸ್ಪೆಷಲ್ ಫಾರ್ ಹಿಮ್. ನಾನು
ಡಯಾಗ್ರಾಮ್ ದೇರ್, ಅದು ತೋರಿಸ್ತೀನಿ ಕೊನೆಗೆ. ಸೊ ಅರಿಸ್ಟಾಟಲ್ ಆಕ್ಚುಲಿ ಬಾರೋಡ್ ಇಟ್ ಫ್ರಮ್ ಹಿಸ್ ಗುರು ಪ್ಲೇಟೋ. ಪ್ಲೇಟೋ ಹಿಮ್ಸೆಲ್ಫ್ ಬಾರೋಡ್ ಇಟ್ ಫ್ರಮ್ ಅನದರ್ ಫಿಲಾಸಫರ್. ಸೊ ಇಲ್ಲಿ ಅವ್ರದ್ದು ಹೆಸರು ಹಾಕಿದೆ ನೋಡಿ, ಎಂಪೆಡಾಸಿಲ್ಸ್ ಅಂತ. ಈ ಎಂಪೆಡಾಸಿಲ್ ಅನ್ನೋನು ಸ್ವಲ್ಪ ಹುಚ್ಚ ಅಂತಾನೆ ಅಂತಿದ್ರಂತೆ. ಸೊ ಹಿ ವಾಸ್ ಕನ್ಸಿಡರ್ಡ್ ಅ ಮ್ಯೂಸಿಷಿಯನ್, ಸತ್ತಿರೋರ್ನ ಬದುಕಿಸೋ ಸಾಮರ್ಥ್ಯ ಇತ್ತಂತೆ. ಸೊ ಇನ್ನೊಂದು ಕಡೆ ಎಲ್ಲೋ ಅವ್ರ ಬಗ್ಗೆ ಬರ್ದಿರೋದ್ರಲ್ಲಿ ಅವ್ನು ಹೇಳಿದಂತೆ, ಈ ಮೌಂಟ್ ಎಟ್ನಾ ಇದೆಯಲ್ಲ, ಲೈವ್ ವಾಲ್ಕೆನೋ, ಅಲ್ಲಿ ನಾನು ಲಾವಾ ಮೇಲೆ ನಾನು ನಡಿಬಹುದು ಅಂತ ಹೋಗಿ ನೆಗೆದಂತೆ, ಹಾಗೆ ಸತ್ತೋಗಿದ್ದ ಅಂತ ಹಿಸ್ಟ್ರಿಯಲ್ಲಿ ಇದೆ. ಸೊ ಆ ಥರದ ಎಕ್ಸೆಂಟ್ರಿಕ್ ಕ್ಯಾರೆಕ್ಟರ್ಸ್ ಏನೇ ಈ ಥರ ಫಿಲಾಸಫಿಗಳು ಕೊಡೋಕ್ಕೆ ಸಾಧ್ಯ ಆಯಿತು. ಆ್ಯಂಡ್ ಇನ್ಫ್ಯಾಕ್ಟ್ ಆ ಒಂದು 100 ವರ್ಷಗಳ ಹಿಸ್ಟ್ರಿಯಲ್ಲಿ ದೇರ್ ವರ್ 8 ಡಿಫ್ರೆಂಟ್ ಸಿಸ್ಟಮ್ಸ್ ಆಫ್ ಎಲಿಮೆಂಟ್ಸ್. ಸೊ ಆದರೆ ಅದೇ ಅರಿಸ್ಟಾಟಲ್ ಫಿಲಾಸಫಿನ ನಾವೊಂದು 1,500 ವರ್ಷ ಮುಂದಕ್ಕೆ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಎನಿಥಿಂಗ್ ವಿಚ್ ಕ್ವೆಶನ್ಡ್ ದಟ್ ವಾಸ್ ಕನ್ಸಿಡರ್ಡ್ ಹೆರೆಸಿ. ಸೊ ಈ ಥರದ ತುಂಬ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಹಲವು ಇದೆ. ಸೊ ಐ ನಾಟ್ ಗೋಯಿಂಗ್ ಟು ಗ್ರೇಟ್ ಡೀಟೇಲ್. ಎರಡನೇ ವಿಷಯ ನಾನು ಹೇಳ್ತೀನಿ ಅಂತ ಹೇಳಿದ್ದೆ, ಪ್ಲಾಟಿನಮ್ ಬಗ್ಗೆ. ಸೊ ಈ ಪ್ಲಾಟಿನಮ್ದು ಸಹ ಒಂದು ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಸೊ ಈ ಪ್ಲಾಟಿನಮ್ ವಿ ನೋ ದಟ್ ಇಟ್ಸ್ ಅ ವೆರಿ ಪ್ರೆಷಿಯಸ್ ಮೆಟಲ್. ಇವತ್ತು ಸೌತ್ ಅಮೆರಿಕಾದಲ್ಲಿ ಈಕ್ವೆಡಾರ್ ಮತ್ತೆ ಪ್ಯಾರಾಗ್ವೆ ಈ ರೀಜನ್ ಅಲ್ಲಿ ದೇರ್ ಆರ್ ಲಾಟ್ ಆಫ್ ಮೈನ್ಸ್. ಸೊ ಈ ಸ್ಪ್ಯಾನಿಷ್ ಕಾಲನೀಸ್ ಆಗಿತ್ತಂತೆ ಅವಾಗ. ಸೊ ಅಲ್ಲಿ ಹೋಗಿ ಇವರು ಮೈನಿಂಗ್ ಮಾಡಬೇಕಾದ್ರೆ ಗೋಲ್ಡ್ ಜೊತೆ ಪ್ಲಾಟಿನಮ್ ಸಿಗುತ್ತೆ. ಅದು ಯಾಕೆ ಸಿಗುತ್ತೆ ಅನ್ನೋದು ನಾವು ಸ್ವಲ್ಪ ಮುಂದಕ್ಕೆ ಹೋಗಿ ಮಾತಾಡ್ತೀವಿ. ಸಿಕ್ಕಿದಾಗ ದೇ ವುಡ್ ಕನ್ಸಿಡರ್ ಪ್ಲಾಟಿನಮ್ ಆಸ್ ಅನ್ ಇಂಪ್ಯೂರಿಟಿ. ಅದನ್ನ ತೆಗೆದು ಅವರು ಆಚೆಗೆ ಹಾಕ್ತಿದ್ರು. ಸೊ ವೆದರ್ ಪೀಪಲ್ ನ್ಯೂ ವಾಟ್ ವಾಸ್ ಪ್ಲಾಟಿನಮ್ ಆರ್ ನಾಟ್, ವಿ ಡೋಂಟ್ ನೋ. ಒಂಥರ ರೆಕಾರ್ಡೆಡ್ ಎವಿಡೆನ್ಸ್ ದಟ್ ಪ್ಲಾಟಿನಮ್ ಇಸ್ ಅನ್ ಎಲಿಮೆಂಟ್ ಅಂತ ಹೇಳಿದ್ದು ಅರೌಂಡ್ 1750 ಟೈಮಲ್ಲಿ ಯುರೋಪಿಯನ್ ಸೈಂಟಿಸ್ಟ್ ಒಂದಷ್ಟು ಕೆಲಸ ಮಾಡಿದ್ರು. ಸೊ ಪ್ಲಾಟಿನಮ್ ನಮ್ಮ ಜ್ಯುವೆಲರಿಯಲ್ಲಿ ಗೋಲ್ಡ್ ಜೊತೆ ಮಿಕ್ಸ್ ಆಗಿ 2,000-2,500 ವರ್ಷಗಳ ಹಿಂದೆ ಇದ್ದಿದ್ರು ಸಹ ಆಸ್ ಅನ್ ಎಲಿಮೆಂಟ್ ನಾವು ಇವತ್ತು ಸೈಂಟಿಫಿಕ್ ಒಂದು ಪ್ರೂವನ್ ಎವಿಡೆನ್ಸ್ ಆಗಿದ್ದು ಇಷ್ಟು ಮಾತ್ರ, 250 ವರ್ಷಗಳ ಮಾತ್ರ. ಶರ್ಮಾ ಸರ್, ನನ್ನ ಟಾಪಿಕ್ ಇಲ್ಲಿಗೆ ಮುಗೀತು. ಸೊ ಮುಂದಕ್ಕೆ ನಮ್ಮ ವಿಷಯಗಳು. ಸೊ ಇದನ್ನ ನಾನು ಒಂದು ಏನು ಪ್ರಯತ್ನ ಪಟ್ಟೆ ಅಂದರೆ, ನಾವು ಈ ಹಿಸ್ಟ್ರಿನ ಹೇಳಬೇಕಾದ್ರೆ ಹಲವು ರೀತಿಗಳಲ್ಲಿ ಅದನ್ನ ನೋಡ್ಬೋದು. ಆ್ಯಂಡ್ ಈ ಎಲಿಮೆಂಟ್ಸ್ಗೂ ಸಹ ಸುಮಾರು ಪುಸ್ತಕಗಳು ಎಲಿಮೆಂಟ್ಸ್ ಮೇಲೆ ಇದೆ. ಆ್ಯಂಡ್ ಅವ್ರದ್ದು ಆಸ್ ಯು ಎಕ್ಸ್ಪೆಕ್ಟ್ ಹಿಸ್ಟ್ರಿ ಟು ಬಿ ಪೊಲಿಟಿಕಲ್, ಹಿಸ್ಟ್ರಿ ಆಫ್ ಎಲಿಮೆಂಟ್ಸ್ ಇಸ್ ಆಲ್ಸೋ ವೆರಿ ಪೊಲಿಟಿಕಲ್. ಸೊ ಒಂದು ಮಿಲ್ ಪಬ್ಲಿಷರ್ಸ್ ಒಂದು ಪುಸ್ತಕ ಇದೆ, ಕೆಮಿಕಲ್ ಎಲಿಮೆಂಟ್ಸ್ ಅಂಡ್ ಹೌ ದೇ ವರ್ ಡಿಸ್ಕವರ್ಡ್ ಅಂತ, ಟ್ರಿಫನೋವ್ ಅಂತ ಇಬ್ಬರು ಬರ್ತಿದ್ದಾರೆ. ಆ ಪುಸ್ತಕದಲ್ಲಿ ನೀವು ಓದಿದ್ರೆ ಮೋಸ್ಟ್ಲಿ ಒಂದು 7-8 ಎಲಿಮೆಂಟ್ಸ್ ಬಿಟ್ಟು ಉಳಿದಿದ್ದೆಲ್ಲ ರಷ್ಯನ್ಸೇ ಕಂಡುಹಿಡಿದಿದ್ದಾರೆ ಅನ್ನೋ ಕಥೆಗಳಿರ್ತವೆ. ಆ್ಯಂಡ್ ಈಕ್ವಲೆಂಟ್ ಬುಕ್ಸ್, ಈಗ ಲೆವಾಯ್ಸಿಯರ್ ಇಂದ ಹಿಡಿದು ಯುರೋಪಿಯನ್ ಹಿಸ್ಟ್ರಿಯನ್ನ ನೀವು ಓದಿದ್ರೆ ಯುರೋಪಿಯನ್ಸ್ ಬಿಟ್ಟು ಇನ್ನು ಪ್ರಪಂಚದಲ್ಲಿ ಕೆಮಿಸ್ಟ್ರೇ ಇಲ್ವಾ ಅಂತಾನು ಅನ್ಸ್ಬಿಡುತ್ತೆ. ಈಗ ನಾನು ಹೇಳೋ ಕಥೆಗಳನ್ನು ಒಂದಷ್ಟು ಐ ನಾಟ್ ಡೆಫಿನೆಟ್ಲಿ ನಾಟ್ ಬಿ ಏಬಲ್ ಟು ಟೆಲ್ ದ ಸ್ಟೋರೀಸ್ ಆಫ್ ಎವ್ರಿಥಿಂಗ್, ಬಟ್ ಕೆಲವು ಅಂಶಗಳನ್ನು ನಾನು ಐ ಹ್ಯಾವ್ ಡ್ರಾನ್ ಫ್ರಮ್ ದೆಮ್. ಸೊ ನಮಗೆ ಎಷ್ಟು ಎಲಿಮೆಂಟ್ಸ್ ಇವತ್ತು ಗೊತ್ತಿದೆ? ಹೌ ಮೆನಿ ಎಲಿಮೆಂಟ್ಸ್ ಡು ವಿ ನೋ ಟುಡೇ? 118. ಸೊ ನಮಗೆ ಪೀರಿಯಾಡಿಕ್ ಟೇಬಲ್ ಗೊತ್ತಿದೆ. ಇದು ಲಾಸ್ಟ್ ಲೈನಲ್ಲಿ ಇವತ್ತಿಗೆ ನಾವು ಪೂರ್ತಿ ಫಿಲ್ ಮಾಡಿದ್ವಿ, ರೈಟ್? ಸೊ ನಾನು ಇವತ್ತು ಹೇಳುವ ನೆಕ್ಸ್ಟ್ 20-25 ಮಿನಿಟ್ಸ್ ಈ 118 ನಂಬರ್ ಹೇಗೆ ಬಂತು ಅನ್ನೋದು ತೋರಿಸ್ತೀನಿ. ಹಿಸ್ಟ್ರಿಯಲ್ಲಿ we would have at a certain point of time we would have known some elements. ಮುಂದಕ್ಕೆ ಹೋಗ್ತಾ 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 ಹೇಗೆ ಕಂಡುಹಿಡಿದಿದ್ವಿ, ಹೇಗೆ ವಿಜ್ಞಾನ ಮುಂದುವರೆದಾಗ ಹೆಚ್ಚಿನ ಎಲಿಮೆಂಟ್ಸ್ನ ಹೇಗೆ ಕಂಡುಹಿಡಿಯೋಕ್ಕೆ ಸಾಧ್ಯ ಆಯಿತು ಅನ್ನೋದು ನಾನು ಕೆಲವು ವಿಷಯಗಳು ಇಲ್ಲಿ ಹಂಚ್ಕೊಂತೀನಿ. ಸೊ ಈ 118 ಎಲಿಮೆಂಟ್ಸ್ ಅಲ್ಲಿ 9 ಎಲಿಮೆಂಟ್ಸ್ ಇತ್ತು ನಮಗೆ ಆಂಟಿಕ್ವಿಟಿಯಿಂದ ಗೊತ್ತಿದೆ. ಆಂಟಿಕ್ವಿಟಿಯಿಂದ ಗೊತ್ತಿದೆ ಅಂದ್ರೆ ಅರ್ಥ ಯಾವಾಗ ಕಂಡುಹಿಡಿದ್ರು ಗೊತ್ತಿಲ್ಲ. ಆದ್ರೆ ಒಂದು ತಮಾಷೆ ಹೇಳ್ತೀನಿ, ಇದು ಯಾವುದನ್ನು ಎಲಿಮೆಂಟ್ ಅಂತ ಯಾರು ಗುರುತಿಸ್ಲಿಲ್ಲ ಆವಾಗ.
ಅಲ್ವಾ? ಈಗ ನಾವು ಪಂಚಭೂತ ಅಂತ ಮಾತಾಡಿರೋ ಟೈಮಲ್ಲೂ ಸಹ ಗೋಲ್ಡ್ ಇತ್ತು, ಅಂಡ್ ಗೋಲ್ಡ್ ವಾಸ್ ಅವೈಲಬಲ್ ಇನ್ ದ ನೇಟಿವ್ ಸ್ಟೇಟ್. ಇದಕ್ಕೆ ಏನು ಪ್ರಾಸೆಸಿಂಗ್ ಮಾಡದೇನೆ ನೇರವಾಗಿ ಗೋಲ್ಡ್ ಅನ್ನ ಯೂಸ್ ಮಾಡ್ಬೋದಾಗಿತ್ತು. ಬಟ್ ಅದನ್ನ ಎಲಿಮೆಂಟ್ ಅಂತ ಯಾರು ಗುರುತಿಸ್ಲಿಲ್ಲ. ಆದ್ರೆ ಇವೆಲ್ಲದ್ರ ಬಗ್ಗೆ ನಮಗೆ ಮಾಹಿತಿ ಇತ್ತು. ಸೊ ಈ ಎಲ್ಲಾ ಎಲಿಮೆಂಟ್ಸ್, ಈ 9 ಎಲಿಮೆಂಟ್ಸ್ ಇದ್ರದ್ದು ವಿಶೇಷತೆ ಏನಂದ್ರೆ, ಐರನ್ ಒಂದು ಎಕ್ಸೆಪ್ಷನ್ ಬಿಟ್ಟು ಉಳಿದಿರೋ ಎಲ್ಲಾ ಎಲಿಮೆಂಟ್ಸು ಸಹ ನೇಟಿವ್ ಸ್ಟೇಟ್ ಅಲ್ಲಿ ಸಿಗುತ್ತೆ, ನೇರವಾಗಿ ನಮಗೆ ಬಳಸ್ಕೊಳ್ಳುವಂತ ರೀತಿಯಲ್ಲಿ ಸಿಗುತ್ತೆ. ಇದಕ್ಕೇನು ಪ್ರಾಸೆಸಿಂಗ್ ಬೇಕಾಗಿರ್ಲಿಲ್ಲ, ಹೊಸ ಕೆಮಿಕಲ್ ಪ್ರಾಸೆಸಿಂಗ್ ಏನು ಬೇಕಾಗಿರಲಿಲ್ಲ. ಸೊ ಈ ತರದ್ದು 9 ಎಲಿಮೆಂಟ್ಸ್ ನಮಗೆ ಗೊತ್ತಿತ್ತು. ಅಂಡ್ ದೇರ್ ಇಸ್ ಲಾಟ್ ಆಫ್ ಇಂಟ್ರೆಸ್ಟಿಂಗ್ ಹಿಸ್ಟ್ರಿ ಅರೌಂಡ್ ಇಟ್. ನಾವು ಬ್ರಾನ್ಸ್ ಏಜ್, ಐರನ್ ಏಜ್ ಅಂತ ಓದ್ತೀವಿ. ನಮಗೆ ಅಲಾಯ್ಸ್ ಮಾಡೋದು ಗೊತ್ತಿದ್ದು. ಬ್ರಾನ್ಸ್ ಏಜ್ ಇದೆ ಅಂದ್ರೆ ಕಾಪರ್ ಟಿನ್ನು ಎರಡು ಸಿಗ್ತಾ ಇತ್ತು. ಆ ಎರಡನ್ನು ಮಿಕ್ಸ್ ಮಾಡಿದ್ರೆ ಬ್ರಾನ್ಸ್ ಮಾಡಬಹುದು, ಅದನ್ನ ನನ್ನ ಟೂಲ್ಸ್ಗೆ ಯೂಸ್ ಮಾಡ್ಕೋಬಹುದು ಅನ್ನೋದು ಸಹ ನಮ್ಗೆ ಗೊತ್ತಿತ್ತು. ಸೊ ದೇರ್ ಇಸ್ ಅ ಲಾಟ್ ಆಫ್ ಸ್ಟೋರೀಸ್ ಆರ್ ಹಿಸ್ಟ್ರಿ ಬಿಲ್ಟ್ ಅರೌಂಡ್ ದ ಎಲಿಮೆಂಟ್ಸ್ ವಿಚ್ ಆರ್ ನೋನ್ ಫ್ರಮ್ ಆಂಟಿಕ್ವಿಟಿ. ಅದರಲ್ಲಿ ಒಂದು ಯಾಕೋ ಸ್ಕ್ರೀನ್ ಶಾಟ್ಸ್ ಸ್ವಲ್ಪ ಮಿಸ್ ಆಗಿದೆ. ಓಕೆ, ಇದರಲ್ಲಿ ಆ 9 ಎಲಿಮೆಂಟ್ಸ್ ಅಲ್ಲಿ 7 ಎಲಿಮೆಂಟ್ಸ್ಗೆ 7 ಗ್ರಹಗಳಿಗೆ ಕನೆಕ್ಟ್ ಮಾಡಿದ್ರಂತೆ. ಅದರಿಂದ ವೀಕ್ ಡೇಸ್ ಸಹ ಹೆಸರುಗಳು ಬಂದಿದೆ. ಸೊ ಮೆರ್ಕ್ಯುರಿ ದ ಪ್ಲಾನೆಟ್, ಮೆರ್ಕ್ಯುರಿ ದ ಎಲಿಮೆಂಟ್ ವಾಸ್ ಕನೆಕ್ಟೆಡ್ ಟು ವೆಡ್ನೆಸ್ಡೇ. ಆ ತರ ಕಾಪರ್, ವೀನಸ್, ಫ್ರೈಡೆ ಈ ತರದ್ದು ಒಂದು ಇದೆ. ಅಂಡ್ ಆ ಟೈಮಲ್ಲಿ ಬಿಲೀಫ್ ಏನಿತ್ತು ಅಂದ್ರೆ, ಏನು ಎಲಿಮೆಂಟ್ಸ್ ಇದೆಯೋ ಈ ಎಲ್ಲಾ ಎಲಿಮೆಂಟ್ಸು ಯಾವುದೂ ಹೊಸದಾಗಿ ಬೇರೆ ಬೇರೆ ಅಲ್ಲ, ದೇ ಆರ್ ಆಲ್ ದ ಸೇಮ್. ಒಂದು ರಿಫೈನ್ ಮಾಡಿದಷ್ಟು ಲಾಸ್ಟ್ ಇದೆ ನೋಡಿ, ಶನಿ, ಲೆಡ್ ಅಷ್ಟು ಕಪ್ಪದಾಗಿರೋದ್ರಿಂದ ಅಲ್ಲಿಂದ ಹಿಡಿದು ಸಂಡೇ ವಾಸ್ ಕನೆಕ್ಟೆಡ್ ಟು ಗೋಲ್ಡ್, ಸನ್, ಗೋಲ್ಡ್ ಅಷ್ಟು ಪ್ಯೂರಿಫೈ ಮಾಡಬಹುದು ಅನ್ನೋ ಒಂದು ನಂಬಿಕೆ ಇತ್ತು. ಸೊ ಎಲ್ಲ ಎಲಿಮೆಂಟ್ಸು ಒಂದೇನೆ, ಅದು ಎಷ್ಟು ಪ್ಯೂರಿಫೈ ಆಗಿರುತ್ತೋ, ಎಷ್ಟು ಪ್ರಾಸೆಸಿಂಗ್ ಆಗಿರುತ್ತೋ, ಅಥವಾ ಇಲ್ಲಿ ಆ ಪದ ಇದೆ ನೋಡಿ, ಮೆಚೂರ್ ಅಂತ. ಸೊ ನಮ್ಮ ಭೂಮಿಯೊಳಗೆ ಅದು ಮೆಚೂರ್ ಆಗ್ತಾ ಇರುತ್ತೆ. ಲೆಡ್ ಇಂದ ಗೋಲ್ಡ್ ವರೆಗೆ ಒಂದು ಮೆಚುರೇಷನ್ ಆಗುತ್ತೆ. ಸೊ ದ ಲೀಸ್ಟ್ ಲೆವೆಲ್ ವಾಸ್ ದ ಡರ್ಟಿ ಲೆಡ್. ಓಕೆ, ಅಂಡ್ ಇಲ್ಲಿ ಇನ್ನೊಂದು ಸ್ಟೋರಿ, ಕೆಲವು ನಾನು ಐ ನಾಟ್ ಗೋ ಟು ಗ್ರೇಟ್ ಡೀಟೇಲ್ಸ್, ಬಟ್ ಲೆಡ್ಗೆ ಹೆಸರೇನಿತ್ತು, ಆರ್ ಲ್ಯಾಟಿನ್ ನೇಮ್ ನಾವು ಸಿಂಬಲ್ PB ಅಂತ ಯೂಸ್ ಮಾಡ್ತೀವಲ್ಲ, ಪ್ಲಂಬಮ್. ಪ್ಲಂಬಮ್ ಅಂದ್ರೆ ಎಲ್ಲಿಂದ ಬಂತು? ಪ್ಲಂಬಿಂಗ್, ಕರೆಕ್ಟ್ ಸರ್. ಸೊ ರೋಮನ್ ಎಂಪೈರ್ ಅಲ್ಲಿ ಆಲ್ ದ ಪೈಪ್ಸ್ ವೇರ್ ಮೇಡ್ ಆಫ್ ಲೆಡ್. ಪ್ಲಂಬಿಂಗ್ ಅದು ಪ್ಲಂಬಮ್ ಆಯ್ತು. ಆದ್ರೆ ಇವತ್ತಿಗೆ ಮಾಡೋ ಪ್ಲಂಬಿಂಗ್ ಎಲ್ಲ PVC ಅಂತ. ಸೊ ಇದೇ ತರ ಸುಮಾರು ಹೆಸರುಗಳಿಗೂ ಸಹ ಒಂದು ಹಿಸ್ಟ್ರಿ ಇದೆ. ಓಕೆ, ಸೊ ಆ ಕೆಮಿಕಲ್ ಸಿಂಬಲ್ಸ್ ಹೇಗೆ ಬಂತು ಅಂತ ಸ್ವಲ್ಪ ಟೈಮ್ ಇದ್ರೆ ನಾನು ಮಾತಾಡ್ತೀನಿ. ಸೊ ನಮಗೆ ಒಂದು ಎಲಿಮೆಂಟ್ ಒಬ್ಬ ಕಂಡಿಡಿದ ಅಂತ ಹೇಳಕ್ಕೆ ಮೊದಲನೇ ವ್ಯಕ್ತಿ ಹೆನಿಗ್ ಬ್ರ್ಯಾಂಡ್ ಅನ್ನೋ. ಹಿ ವಾಸ್ ದ ಫಸ್ಟ್ ಒನ್ ಹೂ ಡಿಸ್ಕವರ್ಡ್ ಅನ್ ಎಲಿಮೆಂಟ್. ಇಂಥವನು ಒಬ್ಬ ಕಂಡಿಡ್ದ ಅಂತ ಒಬ್ಬ ವ್ಯಕ್ತಿಗೆ ಹೆಸರು ಕೊಡೋಕ್ಕೆ ಆಗುವಂಥದ್ದು. ಹಿ ಡಿಸ್ಕವರ್ಡ್ ಫಾಸ್ಫರಸ್. ಅದು ಹಿ ವಾಸ್ ಅನ್ ಆಲ್ಕೆಮಿಸ್ಟ್. ಆಲ್ಕೆಮಿಸ್ಟ್ ಅಂದ್ರೆ ಏನ್ ಮಾಡ್ತಾರೆ? ಏನೋ ರಾಸಾಯನಗಳು ಅಲ್ಲಿ ಇಲ್ಲಿ ಮಿಕ್ಸ್ ಮಾಡಿ ಏನಾದ್ರು ಮಾಡಿ ಚಿನ್ನ ಬರ್ಸೋ ಅಂತ ಕೆಲಸ. ಹೇಳಿದ್ರಲ್ಲ, ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ ಅಂತ ಅನ್ನೋದು, ಅದನ್ನ ನಾವು ಭೂಮಿಯಲ್ಲಿ ಅಲ್ಲದೆ ನಾವು ಮಾಡ್ಕೊಳ್ಳುವಂತ ಪ್ರಯತ್ನ ಈಗ ಆಗಿತ್ತು. ಹಿಂದೆ ನಾವು ಪಂಚಭೂತಗಳ ಬಗ್ಗೆ ಮಾತಾಡಿದಾಗ ಆ ಅಂಡರ್ಸ್ಟ್ಯಾಂಡಿಂಗ್ ಇರ್ಲಿಲ್ಲ, ಅದನ್ನ ನಾವು ಎಲಿಮೆಂಟ್ಸ್ ಅಂತ ಕರೀತಾ ಇದ್ದೀವಿ. ಸೊ ಇವನು ಚಿನ್ನ ಬೇಕು ಅಂತ he extracted white phosphorus. White phosphorus ಅಂತ ನಾವು ಕರಿತೀವಿ. It's actually yellowish in color from his urine. ಅದನ್ನ ಅವನು ಚಿನ್ನ ಅಂತ ಮಾರಕ್ಕೆ ಹೋಗಿದ್ದ. ಆದ್ರೆ ಒಂದು ಏನಂದ್ರೆ, ಅವನು ಅದು ಒಂದು ಟ್ರೇಡ್ ಸೀಕ್ರೆಟ್ ತರ ಎಲ್ಲೂ ಪಬ್ಲಿಷ್ ಮಾಡಿರ್ಲಿಲ್ಲ. ಸೊ ಅವನು ಸತ್ತೋಗಿದ್ದ ಹಲವು ವರ್ಷಗಳ ನಂತರ ರಾಬರ್ಟ್ ಬಾಯ್ಲ್ ಮತ್ತೆ ಅದೇ ಎಕ್ಸ್ಪೆರಿಮೆಂಟ್ಸ್ ಮಾಡಿ they later found out that he also discovered what is called as phosphorus. ನಾವು ಕರಿತೀವಲ್ಲ ವೈಟ್ ಫಾಸ್ಫರಸ್ ಅಂತ ಏನ್ ಕರಿತೀವೋ ಅದನ್ನೇ ಕಂಡುಹಿಡಿದ.
ಸೊ ಈ ಟೈಮಲ್ಲಿ ದಿಸ್ ವಾಸ್ ಇನ್ 1500 1600s ಟೈಮಲ್ಲಿ. ಸೊ ಇಲ್ಲಿಂದ ಸ್ವಲ್ಪ ಕೆಮಿಸ್ಟ್ರಿಯಲ್ಲಿ ಎಕ್ಸ್ಪರಿಮೆಂಟ್ಸ್ ಮಾಡೋದು, ಎಲ್ಲ ಇರೋ ವಸ್ತುಗಳಿಂದ ಚಿನ್ನ ಹೇಗೆ ತೆಗೆಯೋದು ಅನ್ನೋ ಪ್ರಯತ್ನಗಳು ನಡೆಯುವಂಥದ್ದು ಎಲ್ಲ ಶುರು ಆದಮೇಲೆ ನೀವು ನೋಡ್ತೀರಾ ಮಾಡರ್ನ್ ಕೆಮಿಸ್ಟ್ರಿ ಅಂತ ಏನು ಕರಿತೀವೋ ಅದು ಒಂದು ಪ್ರಾಸೆಸ್ ಶುರು ಆಗಿತ್ತು. ಸೊ ಅದರ ಈ ಟೈಮಲ್ಲಿ ಒಟ್ಟು ಒಂದು 5 ಎಲಿಮೆಂಟ್ಸ್ನ ಕಂಡುಹಿಡ್ತಿತ್ತು. ಈಗ ನೀವು ಅಬ್ಸರ್ವ್ ಮಾಡಿದ್ರೆ ಇದು ಯಾವುದೂ ನೇರವಾಗಿ ನೇಚರಲ್ಲಿ ನಮಗೆ ಸಿಗಲ್ಲ, ಏನಾದರೂ ಸ್ವಲ್ಪ ಪ್ರಾಸೆಸಿಂಗ್ ಮಾಡಿ ಸೆಪರೇಟ್ ಮಾಡುವಂಥ ಎಲಿಮೆಂಟ್ಸ್ 5. ಸೊ ಈಗ ಕೌಂಟ್ 14 ಆಯ್ತು. ಸೊ ನಮಗೆ ಈ ಫಾದರ್ ಆಫ್ ಮಾಡರ್ನ್ ಕೆಮಿಸ್ಟ್ರಿ ಅಂತ ಲವಾಯ್ಸಿಯರ್ ಹೆಸರು ಹೇಳ್ತೀವಿ. ಸೊ ಫಿಸಿಕ್ಸ್ಗೆ ನ್ಯೂಟನ್ ಏನು ಮಾಡಿದ್ನೋ ಅಥವಾ ಬಯಾಲಜಿಗೆ ಆರಿಜಿನ್ ಆಫ್ ಸ್ಪೀಶೀಸ್, ಈ ತರ ಒಬ್ಬೊಬ್ಬ ಫಾದರ್ ಅಂತ ನಾವು ಕಂಡುಹಿಡಿಯೋದು ಈ ಕೇಸಲ್ಲಿ ಲವಾಯ್ಸಿಯರ್. Lavoisier himself was never a chemist. He became a chemist. He was a tax collector. And ಒಂದು ಕಡೆ in one of his biographies ಅವ್ರು ಹೇಳ್ತಾರೆ his biggest bane in life was being a tax collector in France because he couldn't question the norms. So Lavoisier ಬರೆದಿರೋ ಯಾವ ಪುಸ್ತಕಗಳನ್ನು ಗ್ರೀಕ್ ಫಿಲಾಸಫಿ ಇತ್ತಲ್ಲ, 4 ಎಲಿಮೆಂಟ್ ಥಿಯರಿ, ಅದು ತಪ್ಪು ಅಂತ ಎಲ್ಲೂ ಹೇಳೋದೇ ಇಲ್ಲ. ಹಿ ಆಕ್ಸೆಪ್ಟ್ಸ್ ಅದು ಇರಬಹುದು, ಅದ್ರ ಜೊತೆಗೆ ಇದು ಇರಬಹುದು ಅಂತ ಒಂದಷ್ಟು ಪ್ರಯೋಗಗಳು ಮಾಡಿದ್ರು. ಲೆವಾಯ್ಸಿಯರ್ ಟೈಮಲ್ಲಿ ಹಿ ಪಬ್ಲಿಷ್ಡ್ ಟ್ರೀಟೈಸ್ ಏನ್ ಬರ್ದಿದ್ನೋ ದಟ್ ಇಸ್ ಕನ್ಸಿಡರ್ಡ್ ದ ಫಸ್ಟ್ ಟೆಕ್ಸ್ಟ್ ಬುಕ್ ಆಫ್ ಮಾಡರ್ನ್ ಕೆಮಿಸ್ಟ್ರಿ. ಅದರಲ್ಲಿ ಮೊದಲನೇ ಬಾರಿ ಎಲಿಮೆಂಟ್ ಅಂದ್ರೆ ಏನು ಅಂತ ಒಂದು ಡೆಫಿನೇಷನ್ ಕೊಟ್ಟಿದ್ದ. ಅದರಲ್ಲಿ 33 ಎಲಿಮೆಂಟ್ಸ್ ನ ಕ್ಲಾಸಿಫೈ ಮಾಡಿದ್ದ. 33 ಎಲಿಮೆಂಟ್ಸ್ ಕ್ಲಾಸಿಫೈ ಮಾಡಿದ್ರಲ್ಲಿ ಈ ಕೆಲವು ನಮಗೆ ಇವತ್ತಿಗೆ ಕಾಂಪೌಂಡ್ಸ್ ಅಂತ ಗೊತ್ತಿದೆ. ಫಾರ್ ಎಕ್ಸಾಂಪಲ್ ಮೆಗ್ನೀಷಿಯಾ ಹಿ ಹ್ಯಾಡ್ ಇನ್ಕ್ಲೂಡೆಡ್, ಅದು ಮೆಗ್ನೀಷಿಯಂ ಕಾರ್ಬೊನೇಟ್. ಲೈಮ್ ಅಂದ್ರೆ ಸ್ಲೇಟ್ ಲೈಮ್ ಅಂದ್ರೆ ಕ್ಯಾಲ್ಸಿಯಂ ಆಕ್ಸೈಡ್, ಇವನು ಎಲಿಮೆಂಟ್ಸ್ ತರ ಸೇರಿಸಿದ್ದ. ಇನ್ನು ಲೈಟ್ ಬೆಳಕುನ ಒಂದು ಎಲಿಮೆಂಟ್ ಅಂತ ಸೇರಿಸಿದ್ದ. ಆ ಟೈಮಲ್ಲಿ ಹೀಟ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೀಟ್ ಎನರ್ಜಿ ಹೇಗೆ ಹೋಗುತ್ತೆ ಅಂದ್ರೆ ಒಂದು ಥಿಯರಿ ಇತ್ತು. ಒಂದು ಕ್ಯಾಲರಿ ಅಂತ ಒಂದು ಇನ್ವಿಸಿಬಲ್ ಲಿಕ್ವಿಡ್ ಇದೆ, ಒಂದು ವಸ್ತುವಿಂದ ಇನ್ನೊಂದು ವಸ್ತುವಿಗೆ ಉಷ್ಣ ಹೋಗ್ತಾ ಇದೆ ಅಥವಾ ಶಾಖ ಹೋಗ್ತಾ ಇದೆ ಅಂದ್ರೆ ಈ ಇನ್ವಿಸಿಬಲ್ ಲಿಕ್ವಿಡ್ ಹರಿತಾ ಇದೆ, ನಾವು ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಅದು ಸಹ ಒಂದು ಎಲಿಮೆಂಟ್ ಅಂತ ಒಂದು ಲಿಸ್ಟ್ ಅಲ್ಲಿ ಸೇರಿಸಿದ್ರು. ಆ ಟೈಮಲ್ಲಿ ಈ 33 ನೆನ್ಪಿಟ್ಕೊಳ್ಳೋಕೆ ಕಷ್ಟ ಅಲ್ವಾ ನಮ್ಗೆ. ಅದಕ್ಕೆ ಫಸ್ಟ್ ಟೈಮ್ ಇದನ್ನ 2 ಗುಂಪು ಮಾಡೋಣ, ಮೆಟಲ್ಸ್ ನಾನ್ ಮೆಟಲ್ಸ್ ಅಂತ ಫಸ್ಟ್ ಟೈಮ್ ಈ ಕ್ಲಾಸಿಫಿಕೇಶನ್ ಶುರು ಮಾಡಿದ್ದು ಲೆವಾಯ್ಸಿಯರ್. ಲೆವಾಯ್ಸಿಯರ್ ಕಂಟೆಂಪ್ರರಿ ಸುಮಾರು ಜನ ಇತ್ತು. ಸೊ ಇದಕ್ಕೆ ಒಂದು ತುಂಬಾ ಒಳ್ಳೆಯ ಹೆಸರಿದೆ. ಐ ಜಸ್ಟ್ ಕಮ್ ಬ್ಯಾಕ್ ಟು ವಾಟ್ ಲೆವಾಯ್ಸಿಯರ್ ಡಿಡ್. ಒಂದು ನ್ಯೂಮ್ಯಾಟಿಕ್ ಕೆಮಿಸ್ಟ್ರಿ ಅಂತ ಈ ಟೈಮಲ್ಲಿ ನಡೆದಿರೋ ಕೆಮಿಸ್ಟ್ರಿಯ ಹೆಸರು. ಆ ನ್ಯೂಮ್ಯಾಟಿಕ್ ಕೆಮಿಸ್ಟ್ರಿ ಅಂದ್ರೆ ಏನಿಲ್ಲ, ಒಂದು ನ್ಯೂಮ್ಯಾಟಿಕ್ ಟ್ರಫ್ ಅಂತ ಒಂದು ಒಬ್ಬ ಕೆಮಿಸ್ಟ್ ಹ್ಯಾಡ್ ಕ್ರಿಯೇಟೆಡ್. ಅದು ಏನು ಅಂದ್ರೆ ಯಾವುದಾದ್ರೂ ಒಂದು ಮೆಟೀರಿಯಲ್ನ ಹೀಟ್ ಮಾಡಿದಾಗ ಏನು ಆವಿ ಬರುತ್ತೋ, ಏನು ಅನಿಲಗಳು ಬರುತ್ತೋ ಅದನ್ನೆಲ್ಲ ಕ್ಯಾಪ್ಚರ್ ಮಾಡುವಂತ ಒಂದು ಎಕ್ವಿಪ್ಮೆಂಟ್ ಕಂಡಿದ್ದು. ಅದನ್ನ ಬಳಸ್ಕೊಂಡು ಏನು ಗ್ಯಾಸ್ ಬರುತ್ತೋ ಅದನ್ನ ಇವರು ಸ್ಟಡಿ ಮಾಡಿ ಈಗ ಅನಿಲಗಳನ್ನ ಅನಲೈಸ್ ಮಾಡಕ್ಕೆ ಸಾಧ್ಯ. ಸೊ ಈ ಫಿಕ್ಸ್ಡ್ ಏರ್ ಅನ್ನೋದು ಒಂದು ಎಕ್ಸ್ಪೆರಿಮೆಂಟ್ ಬಗ್ಗೆ ನಾನು ಇಲ್ಲಿ ಹೇಳ್ತೀನಿ. ಅಂಡ್ ಈ ನ್ಯೂಮ್ಯಾಟಿಕ್ ಕೆಮಿಸ್ಟ್ರಿ ಆ ಏಜ್ ಅಲ್ಲಿ ಹೆನ್ರಿ ಕ್ಯಾವೆಂಡಿಶ್, ಹಂಫ್ರಿ ಡೇವಿ, ಜೋಸೆಫ್ ಪ್ರೀಸ್ಲಿ ಇವರೆಲ್ಲರೂ ಅದೇ ನ್ಯೂಮ್ಯಾಟಿಕ್ ಕೆಮಿಸ್ಟ್ರಿಯ ಕಂಟೆಂಪ್ರರೀಸ್. ಮತ್ತೆ ಈ ಸ್ಕೀಲಿ ಅಂತ ನೀವು ಇನ್ನೊಬ್ರು ಹೇಳಿರ್ತೀರ, ಒಬ್ಬ ಮನುಷ್ಯ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಕಂಡು ಹಿಡಿದಿರೋನು ಸ್ಕೀಲಿ ಅವರು. ಸೊ ದೇ ಆರ್ ಆಲ್ ಕಂಟೆಂಪ್ರರೀಸ್. ಸೊ ಒಂದು ಪ್ರಯೋಗ ಏನು ಅಂದ್ರೆ ಇದೊಂದು ಫಿಕ್ಸ್ಡ್ ಏರ್ ಅಂತ ಒಬ್ಬ ಜೋಸೆಫ್ ಬ್ಲ್ಯಾಕ್ ಅನ್ನೋ ಒಬ್ಬ ವಿಜ್ಞಾನಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಅದು ಫಿಕ್ಸ್ಡ್ ಅನ್ನೋ ಪದ ಯಾಕೆ ಬಂತು ಅಂದ್ರೆ ಒಂದು ಸಾಲ್ಟ್ ಅನ್ನು ತಗೊಂಡು ಅವನು ಹೀಟ್ ಮಾಡಿದಂತೆ ಅಥವಾ ಆಸಿಡ್ ಜೊತೆ ಟ್ರೀಟ್ ಮಾಡಿದಾಗ ಒಂದು ಗ್ಯಾಸ್ ಲಿಬರೇಟ್ ಆಗುತ್ತೆ. ಅವನ ಪ್ರಕಾರ ಆ ಗ್ಯಾಸ್ ಆ ಸಾಲಿಡ್ ಒಳಗೆ ಎಲ್ಲೋ ಫಿಕ್ಸ್ ಆಗಿತ್ತು. ದಟ್ ಈಸ್ ಹೌ ದಿಸ್ ವರ್ಡ್ ಫಿಕ್ಸ್ಡ್ ಗ್ಯಾಸ್ ಅಂತ ಬಂತು. ಸೊ ಅವರು ಈ ಲೈಮ್ ವಾಟರ್ ಮಿಲ್ಕಿ ಅವ್ರ ಲೈಮ್ ವಾಟರ್ ಕ್ಲೌಡಿ ಅಂತ ಇವತ್ತೆಲ್ಲ ನಾವು ಸ್ಕೂಲಲ್ಲಿ
ಓದ್ತೀವಿ. ವೆನ್ ಯು ಪಾಸ್ when you pass carbon dioxide through lime water, it turns milky. You keep doing it, it becomes a bicarbonate and it dissolves. That milkiness or dirtiness ಇರಲ್ಲ ಅಂತ ನಾವು ಹೇಳಿದ್ವಿ. ಇವತ್ತಿಗೆ ನಮಗೆ ಗೊತ್ತಿದೆ. ಇದು ಸೆಕೆಂಡ್ ಲೈನ್ ನೋಡಿದ ತಕ್ಷಣ ಎಲ್ಲರೂ ಹೇಳ್ಬಿಡ್ತಾರೆ ಇಟ್ ಇಸ್ ಕಾರ್ಬನ್ ಡೈಆಕ್ಸೈಡ್ ಅಂತ. ಅವ್ರು ಇನ್ನೊಂದು ಅಬ್ಸರ್ವ್ ಮಾಡಿದ್ದಾರೆ, ಜೋಸೆಫ್ ಬ್ಲ್ಯಾಕ್. ಹ್ಯೂಮನ್ ಬ್ರೆತ್ ಅಥವಾ ಏನಾದರೂ ನಾವು ಬರ್ನ್ ಮಾಡಿದಾಗ ಬರುವಂಥ ಗಾಳಿ, ಮತ್ತೆ ಈ ಫರ್ಮೆಂಟೇಷನ್ ಆದಾಗ, ಫರ್ಮೆಂಟೇಷನ್ ವಿ ಆಲ್ ನೋ ದಟ್ ಇಟ್ ಇಸ್ ಪ್ರೊಡ್ಯೂಸಿಂಗ್ ಕಾರ್ಬನ್ ಡೈಆಕ್ಸೈಡ್. ಇವೆಲ್ಲಾನು ಸೇಮ್ ಎಫೆಕ್ಟ್ ಆನ್ ಲೈಮ್ ವಾಟರ್ ಇದೆ. ಸೊ ನಮಗೆ ಇವತ್ತಿಗೆ ಗೊತ್ತಿದೆ ದಿಸ್ ಇಸ್ ಡೆಫಿನೆಟ್ಲಿ ಕಾರ್ಬನ್ ಡೈಆಕ್ಸೈಡ್. ಈ ಫಿಕ್ಸ್ಡ್ ಗ್ಯಾಸ್ ಅಂದ್ರೆ ಏನು ಅಂತ ಇವ್ರಿಗೆ ಗೊತ್ತಿರಲಿಲ್ಲ. ಸೊ ಅದ್ರ ಮೇಲೆ ಒಂದು ಪ್ರಯೋಗ ಮಾಡಿದ್ದಾರೆ. ಈ ಫಿಕ್ಸ್ಡ್ ಗ್ಯಾಸ್ನ ಕೆಲವು ಪ್ರಾಣಿಗಳಿಗೆ ಕೊಟ್ರೆ ಏನಾಗುತ್ತೆ ಅಂತ. ಸೊ ಪ್ರಾಣಿಗಳು ಸತ್ತೋಗ್ತಾ ಇರೋದನ್ನ ಇವರು ಅಬ್ಸರ್ವ್ ಮಾಡಿದ್ರು. ಸೊ ಇಟ್ ಮೈಟ್ ಸೀಮ್ ವೆರಿ ಇನ್ಹ್ಯೂಮನ್ ಟುಡೇ, ಬಟ್ ಆಲ್ ದಿಸ್ ವಾಸ್ ಆಕ್ಸೆಪ್ಟಬಲ್ ಅಟ್ ದಟ್ ಟೈಮ್. ಸೊ ಈ ಜೋಸೆಫ್ ಬ್ಲ್ಯಾಕ್ ನ ಸ್ಟೂಡೆಂಟ್ ಒಬ್ಬ ಡ್ಯಾನಿಯಲ್ ರೂದರ್ಫೋರ್ಡ್ ಅಂತ. ಈ ಡ್ಯಾನಿಯಲ್ ರೂದರ್ಫೋರ್ಡ್ ನ ನಾವು ಅರ್ನೆಸ್ಟ್ ರೂದರ್ಫೋರ್ಡ್ಗೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ದಿಸ್ ರೂದರ್ಫೋರ್ಡ್ ಇಸ್ ಡಿಫರೆಂಟ್. ಇವನೊಬ್ಬ ಒಂದು ಹೊಸ ಹೆಸರು ಕೊಟ್ಟಿದ್ದಂತೆ ಅದಕ್ಕೆ, ಮೆಂಫಿಟಿಕ್ ಅಂತ, ಬಿಕಾಸ್ ಇಟ್ ವಾಸ್ ನಾಕ್ಷಿಯಸ್, ಪಾಯ್ಸನಸ್ ಗ್ಯಾಸ್. ಇದೇ ಲೆವಾಯ್ಸಿಯರು ಸಹ ಇದೊಂದು ಪ್ರಯೋಗ ಮಾಡಿದ್ದ. ಅವನೇನ್ ಮಾಡ್ದ, ಅವನು ಗಾಳಿಯನ್ನು ತಗೊಂಡು ಎರಡು ಕಾಂಪೊನೆಂಟ್ಸ್ ತರ ಡಿವೈಡ್ ಮಾಡಿದಂತೆ. ಒಂದು ಉಸಿರಾಡಕ್ಕೆ ತುಂಬಾ ಚೆನ್ನಾಗಿದೆ ಅಂತ, ಅವನದು ಹೈಲಿ ರೆಸ್ಪೈರಬಲ್ ಏರ್ ಅಂತ ಒಂದು. ಇನ್ನೊಂದು ನಾಕ್ಷಿಯಸ್ ಗ್ಯಾಸ್, ಅದನ್ನು ಮೆಂಫಿಟಿಕ್ ಗ್ಯಾಸ್ ಅಂತ. ಸೊ ಅದೇ ರೀತಿಯಲ್ಲಿ ವಾಟರ್ನ ಬ್ರೇಕ್ ಮಾಡಿದಾಗ ಹೈಡ್ರೋಜನ್, ಇವತ್ತಿಗೆ ನಮ್ಗೆ ಗೊತ್ತಿರೋ ಹೈಡ್ರೋಜನ್ ಆಕ್ಸಿಜನ್ ಫಸ್ಟ್ ತೋರಿಸಿರೋದು ಲೆವಾಯ್ಸಿಯರ್. ಆದ್ರೆ ಹೆಸರುಗಳು ಕೊಟ್ಟಿದ್ದು ಲೆವಾಯ್ಸಿಯರೇ. ಸ್ವಲ್ಪ ತಪ್ಪುಗಳು ಇಲ್ಲಿ ಲೆವಾಯ್ಸಿಯರ್ ಮಾಡಿದ್ದಾನೆ. ಅದೇ ತಪ್ಪುಗಳು ನಾವು ಕನ್ನಡ ಅನುವಾದದಲ್ಲೂ ಇಟ್ಕೊಂಡಿದ್ದೀವಿ. ಫಾರ್ ಎಕ್ಸಾಂಪಲ್, ಆಕ್ಸಿಜನ್ ಅಂತ ಹೇಳಿದ ತಕ್ಷಣ ಆಸಿಡ್ ಫಾರ್ಮರ್, ಆಸಿಡ್, ಪ್ರತಿಯೊಂದು ಆಸಿಡ್ ಅಲ್ಲಿ ಆಕ್ಸಿಜನ್ ಇರುತ್ತೆ ಅಂತ ನಾವು ಅನ್ಕೊಂಡಿರ್ತೀವಿ. ಅದಕ್ಕೇನೆ ಕನ್ನಡದಲ್ಲಿ ಆಮ್ಲಜನಕ ಅಂತ ಪದ ಬಳಸ್ತೀವಿ. ಇವತ್ತಿಗೆ ಮಾಡರ್ನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಆಸಿಡ್ಸ್, ಅದರಲ್ಲಿ ಆಕ್ಸಿಜನ್ ಇರೋ ಅಗತ್ಯ ಇಲ್ಲ. ಹೈಡ್ರೋಕ್ಲೋರಿಕ್ ಆಸಿಡ್ ಅಲ್ಲಿ ಯಾವ ಆಕ್ಸಿಜನ್ ಇದೆ? ರೈಟ್, ಹೈಡ್ರೋಫ್ಲೋರಿಕ್ ಆಸಿಡ್, ದೇರ್ ಇಸ್ ನೋ ಆಕ್ಸಿಜನ್. ಸೊ ಮಾಡರ್ನ್ ಲೂಯಿಸ್ ಆಸಿಡ್ಸ್ ಅಂತ ನಾವು ಏನ್ ಕರಿತೀವೋ ಅದರಲ್ಲಿ ಆಕ್ಸಿಜನ್ ಇರಬೇಕಾಗಿಲ್ಲ. ಸೊ ಅದೇ ರೀತಿಯಲ್ಲಿ ಹೈಡ್ರೋಜನ್ಗೆ ನೀರನ್ನ ಫಾರ್ಮ್ ಮಾಡೋದು, ವಾಟರ್ ಫಾರ್ಮರ್, ಜಲಜನಕ ಅಂತ ನಾವು ಹೆಸರು ಕೊಡ್ತೀವಿ. ಸೊ ಆ ಹೆಸರುಗಳು ಏನಂದ್ರೆ ಇಲ್ಲಿಂದ ಬಂದಿರೋದು. ಮೂರನೇ ಗ್ಯಾಸ್ ಈ ನಾಕ್ಷಿಯಸ್ ಗ್ಯಾಸ್ ಆಫ್ ಮೆಂಫಿಟಿಕ್ ಗ್ಯಾಸ್ ಅಂತ ಏನಿದೆಯೋ ಅದಕ್ಕೆ ಎಜೋಟ್ ಆರ್ ಎಜೋಟಿಕ್ ಗ್ಯಾಸ್ ಅಂತ ಒಂದು ಲೆವಾಯ್ಸಿಯರ್ ಹೆಸರು ಕೊಟ್ಟಿದ್ದ. ಎಜೋಟ್ ಅಂದ್ರೆ ಬೇಸಿಕಲಿ ಪಾಯ್ಸನಸ್ ಆರ್ ಕೆನಾಟ್ ಸಸ್ಟೈನ್ ಲೈಫ್ ಅನ್ನು. ಅವನು ನೈಟ್ರಿಜನ್ ಅಂತಾನು ಒಂದು ಹೆಸರು ಕೊಟ್ಟಿದ್ದಂತೆ, ಬಿಕಾಸ್ ನೈಟ್ರಿಕ್ ಆಸಿಡ್ ಅಲ್ಲಿ ಅದು ಇದೆ, ಆ ಗ್ಯಾಸ್ ಇದೆ ಅಂತ ಗೊತ್ತಿತ್ತಂತೆ. ಬಟ್ ಸಮ್ಹೌ ಹಿ ಸ್ಟಕ್ ಟು ದಟ್ ಎಜೋಟಿಕ್ ಗ್ಯಾಸ್. ಒಂದೇನಂದ್ರೆ ಹಿ ವಾಸ್ ಅ ಫ್ರೆಂಚ್ and he stuck to that word with a French origin. ಇವತ್ತಿಗೂ ಸಹ ನೈಟ್ರೋಜನ್ is called as azote in France. So it's interesting to study that, right? ಇದರಲ್ಲಿ ನೈಟ್ರೋಜನ್ ಇರೋ ಎಲ್ಲ ಕಾಂಪೌಂಡ್ಗಳನ್ನು ಅದರಲ್ಲೂ ಅಜೈಡ್ಸ್ ಸೊ ಅಜೈಡ್ಸ್ ಅಂದ್ರೆ N2 ಮೈನಸ್ ಇರೋದು. ಸೊ ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಏನಂದ್ರೆ, ಈ ನೈಟ್ರೋಜನ್ ನಾವು ಅಲ್ಲಿ ಹೇಳಿದ್ವಿ ಲೆವಾಯ್ಸಿಯರ್ ಕಂಡುಹಿಡಿದಿದ್ದ ಅಂತ. ಬಟ್ ಈ ರೂದರ್ಫೋರ್ಡ್ ಇದಾನಲ್ಲ, ಡ್ಯಾನಿಯಲ್ ರೂದರ್ಫೋರ್ಡ್, ಜೋಸೆಫ್ ಬ್ಲ್ಯಾಕ್ ನ ಸ್ಟೂಡೆಂಟ್, ನೀವು ಎಲ್ಲಾದ್ರೂ ಹುಡುಕಿದ್ರೆ ಇವತ್ತು ಹೂ ಡಿಸ್ಕವರ್ಡ್ ನೈಟ್ರೋಜನ್ ಅಂದ್ರೆ ಡ್ಯಾನಿಯಲ್ ರೂದರ್ಫೋರ್ಡ್ ಹೆಸರು ಹೇಳ್ತೀವಿ. ಯಾಕಂದ್ರೆ ಹಿ ವಾಸ್ ದ ಫಸ್ಟ್ ಒನ್ ಹೂ ಡಿಕ್ಲೇರ್ಡ್ ದಟ್ ಐ ಹ್ಯಾವ್ ಫೌಂಡ್ ಅ ನ್ಯೂ ಎಲಿಮೆಂಟ್ ಅಂಡ್ ಹಿ ಗೇವ್ ಆಲ್ ಇಟ್ಸ್ ಪ್ರಾಪರ್ಟೀಸ್. ಪಬ್ಲಿಕೇಶನ್ ಮುಖ್ಯ ಅಂತ ಹೇಳ್ತೀವಿ ಇದಕ್ಕೆ, ರೈಟ್? ಸೊ ಇದು ಯಾಕೆ ಈ ಒಂದು ಸಿಚುವೇಶನ್ ನಾನು ಹೇಳಿದೆ ಅಂದ್ರೆ, ಈ ಎಂಟೈರ್ ಎರಾ ಅಲ್ಲಿ ಈ ನ್ಯೂಮ್ಯಾಟಿಕ್ ಕೆಮಿಸ್ಟ್ರಿ ಅಂತ ಏನಿದೆಯೋ, ಈ ಎಂಟೈರ್ ಎರಾ ಅಲ್ಲಿ ಆ ನ್ಯೂಮ್ಯಾಟಿಕ್ ಟ್ರಫ್ ಕಂಡುಹಿಡಿದಿರೋನಿಂದ ಹಿಡಿದು ಡ್ಯಾನಿಯಲ್ ರೂದರ್ಫೋರ್ಡ್ ವರೆಗೆ ನೈಟ್ರೋಜನ್ ಸ್ಟಡಿಯಲ್ಲಿ ಕನಿಷ್ಠ ಒಂದು 100 ಜನ ಕೆಮಿಸ್ಟ್ಗಳು ಭಾಗವಹಿಸ್ತಾರೆ. ಪ್ರತಿಯೊಂದು ಎಲಿಮೆಂಟ್ ಡಿಸ್ಕವರಿಯಲ್ಲಿ ಇದೇ ಸ್ಟೋರಿನ ನಾವು ನೋಡ್ತಾ ಇದ್ದೀವಿ. 100 ಜನ ಭಾಗವಹಿಸಿರ್ತಾರೆ. ಕೆಲವು ಸತಿ ರಾಂಗ್ ಕ್ಲೈಮ್ಸ್ ಸಹ ಆಗಿರುತ್ತೆ. ಇದೊಂದು ಹೊಸ ಎಲಿಮೆಂಟ್ ಇರಬಹುದು ಅಂತ ಹೇಳಿರೋದು, ಅಥವಾ ಇದೊಂದು ಹೊಸ ಎಲಿಮೆಂಟ್ ಇಲ್ಲ ಅಂತ ನೆಗೆಟ್ ಮಾಡಿ. ಫಾರ್ ಎಕ್ಸಾಂಪಲ್, ನಿಕೆಲ್ದು ಸ್ಟೋರಿ ನೀವೆಲ್ಲಾದ್ರೂ ನೋಡಿದ್ರೆ,
ನಿಕೆಲ್ನ ಕಂಡುಹಿಡಿದಿದ್ರು, ಇದು ಎಲಿಮೆಂಟ್ ಅಲ್ವೇ ಅಲ್ಲ ಅಂತ ಡಿಸ್ಕಾರ್ಡ್ ಮಾಡಿ 90 ವರ್ಷ ಆದ ನಂತರ ಮತ್ತೆ ಅದೇ ಎಕ್ಸ್ಪೆರಿಮೆಂಟ್ಸ್ ಮಾಡಿ ಮತ್ತೆ ಅದು ಎಲಿಮೆಂಟ್ ಅಂತ ಪ್ರೂವ್ ಮಾಡಿದ್ರು. ಸೊ ಈ ರಿಪಿಟೇಟಿವ್ ಪ್ಯಾಟರ್ನ್ ನಾವು ನೋಡ್ತಾ ಇರ್ತೀವಿ. ಓಕೆ, ಸೊ ಇಲ್ಲಿವರೆಗೆ ನಾವು ನೋಡಿದ್ದು 118 ಎಲಿಮೆಂಟ್ಸ್ ಅಲ್ಲಿ ಬರೀ 17. ಸೊ ನಾವು ಆಂಟಿಕ್ವಿಟಿ ಅಂತ ನಾವು ಹೇಳಿದೀವಲ್ಲ, ಈಗ ಐರನ್ ಏಜ್, ಕಾಪರ್ ಏಜ್ ಇಂದ ನಾವು ಬ್ರಾಂಜ್ ಏಜ್ ಇಂದ ಶುರು ಮಾಡಿ we have reached almost 1700s and only 17 elements were known. Illinda you will see that the graph becomes very fast. Okay, so this is an interesting graph. Nanu out of curiosity I did this. ಯಾವ 118 ಎಲಿಮೆಂಟ್ಸ್ ಇದೆ, 118 ಎಲಿಮೆಂಟ್ಸ್ ಯಾವ ಟೈಮ್ ಅಲ್ಲಿ ಯಾರು ಕಂಡುಹಿಡಿದಿದ್ರು, ಅಂಡ್ ಈ ಕಡೆ ವರ್ಟಿಕಲ್ ಅಲ್ಲಿ ಇರೋದು ಇಯರ್, ಇಸ್ವಿ, ಹಾರಿಜಾಂಟಲ್ ಅಲ್ಲಿ ಇರೋದು ನಂಬರ್ ಆಫ್ ಎಲಿಮೆಂಟ್ಸ್. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಮಗೆ ಮೊದಲೇನೆ 13 ಎಲಿಮೆಂಟ್ಸ್ ಇತ್ತು, ಯಾವ ಇಸ್ವಿಯಲ್ಲಿ ಕಂಡುಹಿಡಿದಿದ್ರು ಅಂತ ನಮ್ಗೆ ಗೊತ್ತಿಲ್ಲ. ಸೊ ನಾನು ಅರೌಂಡ್ 1650 ಇಂದ ಶುರು ಮಾಡಿದ್ದೀನಿ. ಲೆವಾಯ್ಸಿಯರ್ ಅವ್ರದ್ದು ಪುಸ್ತಕ ಪಬ್ಲಿಷ್ ಆಗೋ ಟೈಮ್ಗೆ ಲೆವಾಯ್ಸಿಯರ್ ಹ್ಯಾಡ್ ನೋನ್ 33 ಎಲಿಮೆಂಟ್ಸ್. ಸೊ ನಾವು ಇಲ್ಲಿದ್ವಿ ಈಗ. ಅಲ್ಲಿಂದ 118ವರೆಗೆ you will see that the graph has been more or less steady. ಆದರೆ ಈ ಸಡನ್ ಜಂಪ್ಗಳಿದೆ ನೋಡಿ ಮಧ್ಯದಲ್ಲಿ, ರೈಟ್? ಈ ತರ ಸಡನ್ ಜಂಪ್ ಇರೋ ಪ್ರತಿ ಒಂದು ಕಡೆ ಒಂದೊಂದು ಸ್ಟೋರಿ ಇದೆ. ಅದು ಯಾಕೆ ಅಂದ್ರೆ ಒಂದು ಹೊಸ ಮೆಥಡ್ ಅನ್ನ ನಾವು ಕಂಡಿಡ್ತೀವಿ, ಹೊಸ ಆವಿಷ್ಕಾರನ ಮಾಡ್ತೀವಿ, ಒಟ್ಟಿಗೆ ಒಂದು 4-5 ಎಲಿಮೆಂಟ್ಸ್ ನಾವು ಕಂಡುಹಿಡಿಯಕ್ಕೆ ಸಾಧ್ಯ ಇದೆ. Right, so I'll just be briefly running through this history. ಇದೇ ಗ್ರಾಫ್ ಇಟ್ಕೊಂಡು ನಾನು ಮಾತಾಡ್ತೀನಿ ಮುಂದಕ್ಕೆ. ಸೊ ಕೆಮಿಸ್ಟ್ರಿ ಹೊಸ ಮೆಥಡ್ ಮಾಡರ್ನ್ ಕೆಮಿಸ್ಟ್ರಿ ಶುರು ಆಗಿದ್ದು ಲೆವಾಯ್ಸಿಯರ್ ಇಂದ ಅಂತ ನಾವು ಹೇಳಿದ್ದೀವಿ. 1700s ಅಲ್ಲಿ ಲೆವಾಯ್ಸಿಯರ್ ಕೆಲಸ ಶುರು ಮಾಡಿದ ನಂತರ ಒಟ್ಟಿಗೆ 33 ಎಲಿಮೆಂಟ್ಸ್ ಕೆಮಿಕಲ್ ಮೆಥಡ್ಸ್ ನ ಯೂಸ್ ಮಾಡಿಕೊಂಡು ಕಂಡುಹಿಡಿಯಕ್ಕೆ ಸಾಧ್ಯ ಇತ್ತು. ಸೊ 17 ಇರೋದು ತಕ್ಷಣಕ್ಕೆ 50 ಆಗೋಯ್ತು. And this was in a span of about 50 to 60 years. So ಈ ಪ್ಲಾಟಿನಮ್, ರುಥೇನಿಯಂ, ರೋಡಿಯಂ, ಪೆಲೇಡಿಯಂ, ಆಸ್ಮಿಯಂ ಇದ್ರದ್ದು ಸ್ವಲ್ಪ ಸ್ಟೋರಿ ಬೇರೆ ಇದೆ. ಟೈಮ್ ಇದ್ರೆ ನಾನು ಮತ್ತೆ ವಾಪಸ್ ಅಲ್ಲಿಗೆ ಬರ್ತೀನಿ. ನೆಕ್ಸ್ಟ್ ಇದರಲ್ಲಿ ನೀವು ನೋಡಿದ್ರೆ ಸೋಡಿಯಂ ಇಲ್ಲ, ಕ್ಯಾಲ್ಸಿಯಂ ಇಲ್ಲ, ಮೆಗ್ನೀಷಿಯಂ ಇಲ್ಲ, ಪೊಟ್ಯಾಷಿಯಂ ಇಲ್ಲ. ಯಾಕೆ ಇರ್ಬೋದು? ಯಾಕೆ? ಎನಿ ರ್ಯಾಂಡಮ್ ಗೆಸ್? ಸೋಡಿಯಂ ನಾವು ತುಂಬಾ ಬಳಸ್ತೀವಿ, ರೈಟ್? It is a very commonly found chemical also, but chemical methods ಅಲ್ಲಿ ಇದೆಲ್ಲನೂ ಅದು ಕಂಡುಹಿಡಿಯಕ್ಕೆ ಸಾಧ್ಯ ಆಗಲಿಲ್ಲ. It is highly reactive. ಸೋಡಿಯಂದು ನೀವು ಸ್ಕೂಲಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ನೀರಲ್ಲಿ ಹಾಕಿದ ತಕ್ಷಣ ಬೆಂಕಿ ಹತ್ಕೊಳ್ಳುತ್ತೆ. ಸೊ ಅದಷ್ಟು ರಿಯಾಕ್ಟಿವ್ ಇರೋದ್ರಿಂದ ಕೆಮಿಕಲ್ ಮೆಥಡ್ಸ್ ಅಲ್ಲಿ ಅದು ಸೆಪರೇಟ್ ಮಾಡಕ್ಕೆ ಆಗಲಿಲ್ಲ. ಸೊ ಅದನ್ನ ಎಲಿಮೆಂಟಲ್ ಸ್ಟೇಟ್ಗೆ ಇಳಿಸಕ್ಕೆ ಸಾಧ್ಯ ಆಗಿಲ್ಲ. ಸೊ ಯಾವಾಗ ನಾವು ಎಲೆಕ್ಟ್ರಿಸಿಟಿ ಕಂಡುಹಿಡ್ತಿದ್ದೀವೋ ಆವಾಗ 4 ಎಲಿಮೆಂಟ್ಸ್ನ ನಾವು ಒಟ್ಟಿಗೆ ಕಂಡುಹಿಡ್ತೀವಿ. ವಿ ಯೂಸ್ಡ್ ಎಲೆಕ್ಟ್ರೋಕೆಮಿಕಲ್ ಮೆಥಡ್ಸ್ ಟು ಸೆಪರೇಟ್ ಸೋಡಿಯಂ, ಮೆಗ್ನೀಷಿಯಂ ಅಟಾಮ್. ಓಕೆ, ಸೊ ಈಗ ಈ ಪ್ಯಾರಲ್ಲಿ ನಮ್ದು ಕ್ಲಾಸಿಫಿಕೇಶನ್ ಸ್ಟೋರಿನೂ ನಡೀತಾ ಇದೆ. ಸೊ 50 ಎಲಿಮೆಂಟ್ಸ್ ನಮ್ಗೆ ಗೊತ್ತಿದೆ. ಈಗ ಈ 50 ಎಲಿಮೆಂಟ್ಸ್ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸೊ ಈ ಹೆಂಗಾದ್ರೂ ಜೋಡಿಸಿ ಸ್ವಲ್ಪ ಕಾಮನ್ ಪ್ರಾಪರ್ಟೀಸ್ ಎಲ್ಲ ನಾವು ನೋಡಬೇಕು ಅಂತ ಒಂದು ಪ್ರಯತ್ನಗಳು ನಡೀತಾ ಇದೆ. ಸೊ ಈ ಡಾಬರ್ನೇರ್ ಜೊತೆಗೆ ಬೇರೆಯವರು ಇದ್ರು, ಗ್ಲೆಮೆನ್ ಅಂತ ಇದ್ರು. ಸೊ ಅವ್ರ ಹೆಸರುಗಳೆಲ್ಲ ನಾವು ಅಷ್ಟು ಕೇಳಲ್ಲ. ಇವರೆಲ್ಲ ಟ್ರೈಯಡ್ಸ್ ಅಂತ ಒಂದು ಕಾನ್ಸೆಪ್ಟ್ ತಂದಿದ್ರು. 3 ಎಲಿಮೆಂಟ್ಸ್ ತಗೊಂಡಿದ್ರೆ 3 ಎಲಿಮೆಂಟ್ಸ್ ಒಂದೇ ರೀತಿಯ ಕೆಮಿಕಲ್ ಪ್ರಾಪರ್ಟೀಸ್ ಇರುತ್ತೆ. ಅವ್ರಿಗೆ ಗೊತ್ತಿರೋ ಎಲ್ಲಾ ಎಲಿಮೆಂಟ್ಸ್ನು ಈ 3 ಗುಂಪಲ್ಲಿ ಸೇರಿಸ್ಕೊಡ್ಬೋದು. 3 ಎಲಿಮೆಂಟ್ಸ್ ನ ಗುಂಪುಗಳಲ್ಲಿ ಸೇರಿಸ್ಬೋದು. ಅದಕ್ಕೆ ಎಲ್ಲಾನು ಕನೆಕ್ಟ್ ಮಾಡೋಕ್ಕೆ ಒಂದು ಸೂಪರ್ ಟ್ರಯಡ್ ಅಂತ ಒಂದು ಕಾನ್ಸೆಪ್ಟ್ ಸಹ ಅವರು ತಂದಿದ್ರು. ಸೊ ಐ ನಾಟ್ ಗೋಯಿಂಗ್ ಟು ಗ್ರೇಟ್ ಡೀಟೇಲ್ಸ್ ಹಿಯರ್. ಸೊ ಡಾಬರ್ನೇರ್ದು ಥಿಯರಿ ಬರೋಷ್ಟೊತ್ತಿಗೆ 1830s ಇಲ್ಲಿಗೆ ಬಂದಿದ್ವಿ. ಇಲ್ಲಿಂದ ಮುಂದಕ್ಕೆ ಯು ವಿಲ್ ಸಿ ದಟ್ ಸಡನ್ಲಿ ಇಲ್ಲಿ ಸ್ವಲ್ಪ ಜಂಪ್ಸ್ ಇದೆಯಲ್ಲ. ಸೊ ಇಲ್ಲಿ ಇಫ್ ಯು ಲುಕ್ ಅಟ್ ಹಿಸ್ಟ್ರಿ ನಿಮಗೆ ಕೆಲವು ವಿಷಯಗಳು ಗೊತ್ತಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಮೇಡಮ್ ಕ್ಯೂರಿ ಕೆಲಸ ಮಾಡಿದ್ದು ಯಾವ ಇಸ್ವಿ ಟೈಮಲ್ಲಿ? ಆಲ್ ಹರ್ ವರ್ಕ್ ಆನ್ ರೇಡಿಯೋ ಆಕ್ಟಿವಿಟಿ
1897 was when radioactivity was discovered. 96 better. 96 Henry Becquerel discovered radioactivity. 96 ಅಲ್ಲಿಂದ 1905 ವರೆಗೆ, and that stretch was when radioactivity was discovered. So you will see this jump around that time because they were all those radioactive elements which were discovered at that time. ಒಟ್ಟಿಗೆ ರೇಡಿಯಂ, ಪೊಲೋನಿಯಂ ಇವೆಲ್ಲಾನು ಒಟ್ಟಿಗೆ ಅಲ್ಲಿ ಕಂಡುಹಿಡಿದ್ರು. Similarly, there is another batch of elements, spectroscopic methods, emission spectrum. So ಒಂದು ಲೈಟ್ ಕಲರ್ನ ನೋಡಿ, ಈಗ ಸೋಡಿಯಂ ವೇಪರ್ ಲ್ಯಾಂಪ್ ಅಂದಿದ ತಕ್ಷಣ ನಮ್ಮೆಲ್ಲರ ತಲೆಯಲ್ಲಿ ಯೆಲ್ಲೋ ಕಲರ್ ನೆನಪು ಬರುತ್ತೆ. ಮೆರ್ಕ್ಯೂರಿ ಲ್ಯಾಂಪ್ ಅಂದಿದ ತಕ್ಷಣ ವೈಟ್ ಕಲರ್ ನೆನಪು ಬರುತ್ತೆ. ಆರ್ ಈ ನಿಯಾನ್ ಲೈಟ್ ಅಂತ ಹೇಳ್ತೀವಿ, ದೇ ಆರ್ ಫ್ಲೋರಸೆಂಟ್ ಇನ್ ಕಲರ್. ಸೊ ಒಂದು ಕಲರ್ನ ನೋಡಿ ಅದು ಎಲಿಮೆಂಟ್ ಯಾವುದು ಅಂತ ಹೇಳೋದನ್ನ ನಾವು ಎಮಿಷನ್ ಸ್ಪೆಕ್ಟ್ರಮ್ ಮೆಥಡ್, ಸ್ಪೆಕ್ಟ್ರೋಸ್ಕೋಪಿಕ್ ಮೆಥಡ್ಸ್ ಅಂತ ಹೇಳ್ತೀವಿ. ಅದನ್ನ ಬಳಸ್ಕೊಂಡು ಒಂದಷ್ಟು ಎಲಿಮೆಂಟ್ಸ್ ಒಟ್ಟಿಗೆ ಕಂಡುಹಿಡಿದು. ಸೊ ಆ ಬ್ಯಾಚಸ್ ಅಲ್ಲಿ ಕಂಡುಹಿಡಿದಿರೋದು ಸ್ಪೆಕ್ಟ್ರೋಸ್ಕೋಪಿಕ್ ಮೆಥಡ್ಸ್ ಯಾವಾಗ ಬಂದಿರ್ಬೋದು, ಯಾವ ಇಸ್ವಿಯಲ್ಲಿ? It is roughly around this 1870, 1850s to 1870s, 1880s ವರೆಗೆ ಸ್ಪೆಕ್ಟ್ರೋಸ್ಕೋಪಿ. ಸರ್, Robert Bunsen. Bunsen was a pioneer, but a whole team of people, right? So ಇಲ್ಲಿ ನೀವು ನೋಡಿದ್ರೆ ಒಂದು 90 ಎಲಿಮೆಂಟ್ಸ್ ಅಷ್ಟು ಆದ್ಮೇಲೆ ಇಲ್ಲಿ ಬಂದ್ರೆ ಸ್ವಲ್ಪ ಗ್ರಾಫ್ ಫ್ಲಾಟ್ ಆಗಿದೆ, and then again it starts increasing. ನ್ಯಾಚುರಲಿ ಆಕರಿಂಗ್ ಎಲಿಮೆಂಟ್ಸ್ ಎಲ್ಲ ಕಂಡುಹಿಡಿದ್ಬಿಟ್ಟಿದ್ವಿ. ಅಲ್ಲಿಂದ ಹೊಸದಾಗಿ ಹೊಸ ಎಲಿಮೆಂಟ್ಸ್ ನಾವು ತಯಾರಿಸೋದು ಶುರು ಮಾಡಿದ್ವಿ. ಸಿಂಥೆಟಿಕ್ ಎಲಿಮೆಂಟ್ಸ್ ಅಲ್ಲಿಂದ ತಯಾರಿಸೋದು ಶುರು ಮಾಡಿದ್ವಿ. ಸೊ ದಟ್ಸ್ ವಾಟ್ ರೈಟ್. ಸೊ ನಾನು ಇದು ಹೇಳಿದೆ ದಟ್ ಈ 4 ಎಲಿಮೆಂಟ್ಸ್ ಏನಿದೆ ದೇ ಆರ್ ಹೈಲಿ ರಿಯಾಕ್ಟಿವ್. ಕೆಮಿಕಲ್ ಮೆಥಡ್ಸ್ ನ ಯೂಸ್ ಮಾಡಿ ನಾವು ಸೆಪರೇಟ್ ಮಾಡೋಕ್ಕಾಗಲ್ಲ. ಸೊ ಇವತ್ತಿಗೂ ನಾವು ಸೋಡಿಯಂನ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂದ್ರೆ ಯಾವುದೋ ಕೆಮಿಕಲ್ ರಿಯಾಕ್ಷನ್ ಮಾಡಿ ಮಾಡೋಕ್ಕಾಗಲ್ಲ. We are using electricity to extract sodium because it is highly reactive. So ಒಟ್ಟು ಈಗ ನಮ್ಮ ಕೌಂಟ್ 54. ನೆಕ್ಸ್ಟ್ ಈ ಸ್ಪೆಕ್ಟ್ರೋಸ್ಕೋಪಿಕ್ ಮೆಥಡ್ಸ್ ಅಂತ ನಾನು ಹೇಳಿದೆ. ಒಂದು ಫ್ಲೇಮ್ ಟೆಸ್ಟ್ ಅಂತ ನೀವು ಮಾಡ್ತೀರಾ ಕೆಮಿಸ್ಟ್ರಿ ಲ್ಯಾಬ್ ಅಲ್ಲಿ. ಯಾವ್ದಾದ್ರು ಒಂದು ಸಾಲ್ಟ್ ತಗೊಂಡು ಹೋಗಿ ಅಲ್ಲಿ ಫ್ಲೇಮ್ ಒಳಗೆ ಇಟ್ರೆ ಒಂದು ಪರ್ಟಿಕ್ಯುಲರ್ ಕಲರ್ ಬಂದಿದ್ರೆ ಇದು ಇರಬಹುದು ಅಂತ ನಾವು ಹೇಳ್ತೀವಿ. ಸೊ ಆ ಫ್ಲೇಮ್ ಟೆಸ್ಟ್ ಆಧಾರಿತವಾಗಿ ಸೀಸಿಯಂ, ರುಬಿಡಿಯಮ್ ಸಹ ಎಕ್ಸ್ಟ್ರೀಮ್ಲಿ ರಿಯಾಕ್ಟಿವ್, ಅದನ್ನು ಸೆಪರೇಟ್ ಮಾಡೋಕ್ಕಾಗಲ್ಲ. ಬಟ್ ಥ್ರೂ ಸ್ಪೆಕ್ಟ್ರೋಸ್ಕೋಪಿಕ್ ಮೆಥಡ್ಸ್ ದೇ ವರ್ ಏಬಲ್ ಟು ಐಡೆಂಟಿಫೈ ದೋಸ್ 4 ಎಲಿಮೆಂಟ್ಸ್. ಸೊ ಕೌಂಟ್ ಇಸ್ 58 now. ನೆಕ್ಸ್ಟ್ ಇದೇ ಟೈಮಲ್ಲಿ ವಿ ಡಿಸ್ಕವರ್ಡ್ ಅ ಹೋಲ್ ಬಂಚ್ ಆಫ್ ರೇರ್ ಅರ್ತ್ಸ್. ರೇರ್ ಅರ್ತ್ಸ್ ಅಂದ್ರೆ ರೇರ್ ಅರ್ತ್ ಹೆಸರು ನಮಗೆ ಒಂದು ಹಿಂಟ್ ಕೊಡುತ್ತೆ. ದೀಸ್ ಆರ್ ಎಕ್ಸ್ಟ್ರೀಮ್ಲಿ ರೇರ್ and are present in small pockets in earth, right? All these elements have very very similar properties and they are always found together even today. And ivattu electronics ge and lot of work around superconductivity and all, we use a lot of these elements. So ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಜಿಯೋಪಾಲಿಟಿಕಲ್ ಇಶ್ಯೂ ಒಂದಿದೆ. If you are interested you can study today. ಇವತ್ತು about 9 we also use this in our solar panels ಅಲ್ಲಿ ಯೂಸ್ ಮಾಡ್ತೀವಿ. All modern day electronics we use it. So today about 90 to 95% of world's production of rare earths happens in China. Mining and processing happens in China. So ಆಲ್ಟರ್ನೇಟ್ ಮೈನಿಂಗ್ ಮಾಡಬೇಕು ಅಥವಾ ನಾವು ಎಕ್ಸ್ಟ್ರಾಕ್ಷನ್ ಮಾಡಬೇಕು, ಚೈನಾ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಮಾಡಬೇಕು, ಫೋಟೋ ವೋಲ್ಟೈಕ್ಸ್ ನ ಬೇರೆ ಕಡೆ ಪ್ರೊಡಕ್ಷನ್ ಮಾಡಬೇಕು ಅಂತ ನಡೀತಾ ಇರೋಂಥ ಎಲ್ಲಾ ಪ್ರಯತ್ನಗಳಲ್ಲಿ ದಿಸ್ ಪ್ರೊಡಕ್ಷನ್ ಆಫ್ ಎಕ್ಸ್ಟ್ರಾಕ್ಷನ್ ಆಫ್ ರೇರ್ ಅರ್ತ್ಸ್ ಇಸ್ ಅ ಬಿಗ್ ಇಶ್ಯೂ. ಸೇಮ್ ಕೇಸ್ ವಿತ್ ಲಿಥಿಯಂ. ನಾವೆಲ್ಲ ಹೇಳ್ತೀವಿ ಈಗ ಎಲೆಕ್ಟ್ರಿಕ್ ಕಾರು, ಅದು ವಿ ಯೂಸ್ ಎಲೆಕ್ಟ್ರಿಕ್ ವೆಹಿಕಲ್ಸ್. ಇನ್ಫ್ಯಾಕ್ಟ್ ಎಲ್ಲರಿಗೂ ಗೊತ್ತಿರ್ಬೋದು ದಟ್ ನಮ್ಮ ಸರ್ಕಾರದವರು ಒಂದು ಪಾಲಿಸಿ ತಂದಿದ್ರು, ಎಲೆಕ್ಟ್ರಿಕಲ್ ವೆಹಿಕಲ್ 2030 ಇಂಟರ್ನಲ್ ಕಂಬಷನ್ ಇಂಜನ್ನೇ ಹೊಸದಾಗಿ ಪ್ರೊಡಕ್ಷನ್ ಮಾಡಬಾರ್ದು ಅಂತ. ಗವರ್ಮೆಂಟ್ ಕ್ವಿಕ್ಲಿ ರಿಯಲೈಸ್ಡ್ ದಟ್ ನಿಜವಾಗ್ಲೂ ಅವ್ರು 2030ಗೆ ಇಂಟರ್ನಲ್ ಕಂಬಷನ್ ಇಂಜನ್ ನ ಬ್ಯಾನ್ ಮಾಡೋ ಪರಿಸ್ಥಿತಿ ಬರೋದಾದ್ರೆ ಇವತ್ತಿನ ಪ್ರಪಂಚದ ಲಿಥಿಯಂ ಪ್ರೊಡಕ್ಷನ್ ಬರೀ ನಮ್ಮ ದೇಶಕ್ಕೆ ಸಾಕಾಗಲ್ಲ. ಸೊ ದೇ ಸೈಲೆಂಟ್ಲಿ ವಿಡ್ರೂ ದಟ್ ಪಾಲಿಸಿ ಆಲ್ಸೋ. But again, production of lithium is controlled by just 2 countries.
So they have a political game in all this. So a lot of our geopolitics is influenced by production of these, especially rare earths. ಸೊ ಇನ್ನೊಬ್ಬ ಸೈಂಟಿಸ್ಟ್ ಇವ್ರ ಬಗ್ಗೆ ಶ್ಯಾನ್ ಕಾರ್ಟೆ ಬಗ್ಗೆ ನಾವು ಕೇಳಿರಲ್ಲ. ಅನದರ್ ವೆರಿ ಇಂಟ್ರೆಸ್ಟಿಂಗ್ ಪರ್ಸನ್. ಈ ಪೀರಿಯಾಡಿಕ್ ಟೇಬಲ್ ಅಂತ ನಾವು ಹೇಳ್ತೀವಲ್ಲ, ಪೀರಿಯಾಡಿಕ್ ಅಂದ್ರೆ ಅರ್ಥ ಏನು? ರಿಪೀಟಿಂಗ್, ರೈಟ್? ಸೊ ಎವ್ರಿ ಆಫ್ಟರ್ ಸಮ್ ಟೈಮ್ ಅದು ರಿಪೀಟ್ ಆಗುತ್ತೆ. ಆ ಪ್ಯಾಟರ್ನ್ ನ ಮೊದಲು ಕಂಡುಹಿಡಿದಿರೋರು ಶ್ಯಾನ್ ಕಾರ್ಟೆ. ನಾವು ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ಅಂತ ಹೇಳ್ಬಿಡ್ತೀವಿ, ಬಟ್ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ಗಿಂತ ಮೊದಲು ಶ್ಯಾನ್ ಕಾರ್ಟೆ ಕೇಮ್ ಅಪ್ ವಿತ್ ದಿಸ್. ಇನ್ಫ್ಯಾಕ್ಟ್ ಈ ಕೇಮ್ ಅಪ್ ವಿತ್ ಎ ವೆರಿ ನೈಸ್ ಪ್ಯಾಟರ್ನ್. ಅವ್ರು ಏನ್ ಮಾಡಿದ್ರು, ಒಂದು ಗಾಜಿನ ಒಂದು ಸಿಲಿಂಡರ್ ಮೇಲೆ ಇವರು ಒಂದು ಗ್ರಾಫ್ ಶೀಟ್ ತರದ್ದು ಒಂದು ಇಲ್ಲಿ ಫೋಟೋ ಹಾಕಿದ್ರು. ಇದರದ್ದು ಒಂದು ಗ್ರಾಫ್ ಶೀಟ್ ತರದ್ದು ಒಂದು ಹಾಕಿದ್ರು. ಅದು ಏನ್ ಹೇಳ್ತಾರೆ ಅಂದ್ರೆ, ಅಟಾಮಿಕ್ ವೆಯ್ಟ್ ರೇಂಜ್ ಅಲ್ಲಿ ನೀವು ಹೋಗ್ತಾ ಹೋಗ್ತಾ ಒಂಥರ ಅಪ್ವರ್ಡ್ ಸ್ಪೈರಲ್ ಅದು ಮೇಲೆ ಹೋಗ್ತಾ ಇರುತ್ತೆ ಅಟಾಮಿಕ್ ವೆಯ್ಟ್. ಆದ್ರೆ ಒಂದು ಲೈನ್ ಅಂತ ನೀವು ನೋಡಿದ್ರೆ, ಫಾರ್ ಎಕ್ಸಾಂಪಲ್ ಈ ಲೈನ್ ನೋಡಿದ್ರೆ, ಒಂದು ವರ್ಟಿಕಲ್ ಲೈನ್ ಅಲ್ಲಿರೋ ಎಲ್ಲಾ ಕೆಮಿಕಲ್ ಪ್ರಾಪರ್ಟೀಸ್ ಸೇಮ್ ಇರುತ್ತೆ ಅನ್ನೋದು ಒಂದು ಈ ಕೇಮ್ ಅಪ್ ವಿತ್ ವೆರಿ ಇಂಟ್ರೆಸ್ಟಿಂಗ್ ಡಿವೈಸ್. ಬಟ್ ಶ್ಯಾನ್ ಕಾರ್ಟೆ ಹೆಸರು ನಾವು ಎಲ್ಲೂ ಕೇಳಲ್ಲ. ಪೀರಿಯಾಡಿಸಿಟಿ ಬಗ್ಗೆ ಅವರು ಹೇಳಿದ್ದಾರೆ ಅಂತ. ಸೊ ಇದಕ್ಕೊಂದು ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ವಾಸ್, ಅವ್ರ ಪಬ್ಲಿಕೇಶನ್ಗೆ ಕಳಿಸಿದ್ರಂತೆ ಅವ್ರ ರಿಸಲ್ಟ್ಸ್. ಅದರಲ್ಲಿ ಡಯಾಗ್ರಾಮ್ ಅಟ್ಯಾಚ್ ಮಾಡಿಲ್ವಂತೆ. ಸೊ ಹಿಸ್ ರಿಸಲ್ಟ್ ವಾಸ್ ನೆವರ್ ಪಬ್ಲಿಷ್ಡ್ ಅಟ್ ಆಲ್. ಸೊ ಇಟ್ ಕೇಮ್ ಟು ಲೈಟ್ ಓನ್ಲಿ ಮಚ್ ಲೇಟರ್. ಸೊ ನ್ಯೂಲ್ಯಾಂಡ್ ಬಗ್ಗೆ ನಾವು ಕೇಳಿರ್ತೀವಿ, ನ್ಯೂಲ್ಯಾಂಡ್ ಲಾ ಆಫ್ ಆಕ್ಟೇವ್ಸ್ ಅಂತ. ಸೊ ಒಂದು ಮ್ಯೂಸಿಕಲ್ ನೋಟ್ಸ್ ಸರಿಗಮ ಪದನಿ ಸ ಮತ್ತೆ 8ನೇದು ಹೇಗೆ ರಿಪೀಟ್ ಆಗುತ್ತೋ ಆ ತರ ನ್ಯೂಲ್ಯಾಂಡ್ ಹೇಳಿದ್ದಾನೆ, ಈ ಎಲಿಮೆಂಟ್ಸ್ ನ ನೀಟಾಗಿ ಜೋಡಿಸಿದ್ರೆ ಪ್ರತಿ 8ನೇ ಎಲಿಮೆಂಟು ಮೊದಲನೇದು ಹೇಗೆ ಬಿಹೇವ್ ಮಾಡುತ್ತೋ ಅದೇ ರೀತಿಯಲ್ಲಿ ಬಿಹೇವ್ ಮಾಡುತ್ತೆ. ಸೊ ಈ ಮಧ್ಯದಲ್ಲಿ ಸುಮಾರು ಗ್ಯಾಪ್ಸ್ ಇತ್ತು, ಒಂದೊಂದು ಕಡೆ ಅಡ್ಜಸ್ಟ್ ಮಾಡಕ್ಕೆ ಈ ಕಡೆ ಆ ಕಡೆ ಚೇಂಜ್ ಮಾಡೋದು, ಇದೆಲ್ಲ ಸುಮಾರು ನ್ಯೂಲ್ಯಾಂಡ್ ಮ್ಯಾನೇಜ್ ಮಾಡಿದ್ದ. ದೇವೇರ್ ಆಲ್ ಇವತ್ತು ನಮ್ಮ 10th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಅಲ್ಲಿ ಡ್ರಾಬ್ಯಾಕ್ಸ್ ಆಫ್ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ಅಂತ ನಾವು ಓದ್ತೀವಿ. ಆದ್ರೆ ಅವತ್ತಿನ ನಾಲೆಡ್ಜ್ಗೆ, ಅವತ್ತು ಗೊತ್ತಿರೋಷ್ಟು ಎಲಿಮೆಂಟ್ಸ್ ಬಗ್ಗೆ he came up with a very very good pattern or an explanation. So ಇದು ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ಟೇಬಲ್. ಇಲ್ಲಿ this is picked up from his original paper that he published. ನೀವು ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ಮೆಂಡಲಿವ್ ಪೀರಿಯಾಡಿಕ್ ಟೇಬಲ್ ಏನು ತುಂಬಾ ವ್ಯತ್ಯಾಸ ಇಲ್ಲ, ಇದೇ ತರ ಕಾಣುತ್ತೆ. ಸೊ ಈಗ ನಾವು ಎಲ್ಲಿ ಬಂದಿದ್ವಿ? ವಿ ಆರ್ ಇನ್ ಅರೌಂಡ್ 1860s. We have come to around 63 elements, and from here there was an explosion of number of elements that were discovered. So Mendeleev came up with the periodic table. Mendeleev ಒಂದು ವಿಶೇಷತೆ ಏನಂದ್ರೆ, ಎಲ್ಲೆಲ್ಲಿ ಅವರು ಜಾಗ ಈ ಎಲಿಮೆಂಟ್ಸ್ ಹೀಗೆ ಯಾಕೆ ಜೋಡಿಸ್ಬೇಕು ಅಂತ ಎಕ್ಸ್ಪ್ಲೈನ್ ಮಾಡಕ್ ಆಗ್ತಿರ್ಲಿಲ್ವೋ ಅಲ್ಲಿ he said ಇಲ್ಲಿ ಬೇರೆ ಎಲಿಮೆಂಟ್ ಇದೆಯೇನೋ ನನಗೆ ಗೊತ್ತಿಲ್ಲ ಈಗ ಅನ್ನೋ ತರ ಕೆಲವು ಜಾಗಗಳು ಬಿಟ್ಟು. So that gave a chance to discover 3 elements: gallium, scandium and germanium. ಈ 3 ಎಲಿಮೆಂಟ್ಸು ಸಹ ಎಕಾ ಬೋರಾನ್, ಎಕಾ ಸಿಲಿಕಾನ್ ಅಂಡ್ ಎಕಾ ಅಲ್ಯೂಮಿನಿಯಂ ಅಂತ 3 ಹೆಸರುಗಳು ಕೊಟ್ಟು ಆ ಎಲಿಮೆಂಟ್ ನ ಹುಡುಕಿ ಕಂಡಿಡ್ತಿರೋ ಎಲಿಮೆಂಟ್ಸ್. ಸಿಮಿಲರ್ಲಿ ಎಲ್ಲ ಕೆಮಿಸ್ಟ್ರಿಯಲ್ಲಿ ನಾವು ಓದೋಂಥದ್ದು ಕೆಮಿಕಲ್ ಪ್ರಾಪರ್ಟೀಸ್ ಆಧಾರಿತ. ಈಗ ರಿಯಾಕ್ಟೇ ಮಾಡದೇ ಇರುವಂತ ಒಂದು 5 ಗ್ಯಾಸಸ್ ಇದೆ, ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ ಭಾಗವಹಿಸದೇ ಇರುವಂಥದ್ದು. ಈ 5ರಲ್ಲಿ ವಿಶೇಷತೆ ಏನಂದ್ರೆ, ಫಸ್ಟ್ ಕಂಡುಹಿಡಿದಿರೋದು ಹೀಲಿಯಂ. ಹೀಲಿಯಂ ಹೇಗೆ ಕಂಡುಹಿಡಿದಂದ್ರೆ, ಸೂರ್ಯದಲ್ಲಿ ಹೀಲಿಯಂ ಇದೆ ಅಂತ ಕಂಡುಹಿಡಿದ ಮೇಲೆ ಒಂದು ಹೊಸ ವಿಶೇಷವಾಗಿ ಒಂದು ಎಲಿಮೆಂಟ್ ಇದೆ ಅಂತ ಗೊತ್ತಾಗಿ ಹೀಲಿಯಂ ಅಂತ ಒಂದು ಎಲಿಮೆಂಟ್ ಪ್ರಪೋಸ್ ಮಾಡಿದ್ಮೇಲೆ 27 ವರ್ಷದ ನಂತರ ದೇ ಡಿಸ್ಕವರ್ಡ್ ಹೀಲಿಯಂ ಆನ್ ಅರ್ತ್. ಸೊ ಡಿಸ್ಕವರಿ ಆಫ್ ಹೀಲಿಯಂ ಫಸ್ಟ್ ಹ್ಯಾಪನ್ಡ್ ಇನ್ ದ ಸನ್, ದೆನ್ ಆನ್ ಅರ್ತ್. ಸೊ ಈಗ ನಮ್ಮ ಕೌಂಟ್ 81ಗೆ ಬಂದಿದ್ವಿ. ಸೊ ಫ್ರಮ್ ಹಿಯರ್ ಹ್ಯಾಫ್ನಿಯಂ, ರೀನಿಯಮ್ದು ಈಗ ಆಕ್ಚುಲಿ ದೇ ಆರ್ ರೇರ್ ಅರ್ತ್ಸ್, ಬಟ್ ದೇ ವರ್ ಡಿಸ್ಕವರ್ಡ್ ಮಚ್ ಲೇಟರ್ ಬಿಕಾಸ್ ದೇ ಆರ್ ಎಕ್ಸ್ಟ್ರೀಮ್ಲಿ ರೇರ್. ಸೊ ರೇರ್ ಅರ್ತ್ಸ್ ಅಲ್ಲೂ ಅಲ್ಟ್ರಾ ರೇರ್, ರೈಟ್? ಸೊ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಈಗ ನಾನು ಹೇಳಿದ್ದೆ ದಟ್ ಮೇಡಮ್ ಕ್ಯೂರಿ, ಪಿಯರಿ ಕ್ಯೂರಿ,
ಬೆಕ್ಕಿರಲ್ಲಿ ಮಾಡಿರೋ ಕೆಲಸ. ಸೊ ದೇ ಡಿಸ್ಕವರ್ಡ್ 6 ಎಲಿಮೆಂಟ್ಸ್ ಇನ್ ಅರೌಂಡ್ ದಟ್ ಸೇಮ್ ಟೈಮ್. ಸೊ ಒಟ್ಟು 89. ಇಲ್ಲಿ ದಿಸ್ ಇಸ್ ಅ ಕಾಂಟ್ರವರ್ಷಿಯಲ್ ಸ್ಲೈಡ್. ಈಗ ಸಿಂಥೆಟಿಕ್ ಎಲಿಮೆಂಟ್ಸ್ ಅಂತ ನಾನು 29 ನ ತೋರಿಸಿದ್ದೀನಿ. ಅಂದ್ರೆ ಅರ್ಥ ಏನು? 89 ಎಲಿಮೆಂಟ್ಸ್ ಆರ್ ನ್ಯಾಚುರಲ್ ಅಂತ. ಈಗ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಎಷ್ಟು ಹೇಳ್ತಾರೆ? 92. 118 ಒಟ್ಟು ಇರೋ ಎಲಿಮೆಂಟ್ಸ್ ಅದರಲ್ಲಿ. ಸೊ ಇದು ಐ ವುಡ್ ಪರ್ಸನಲಿ ವುಡ್ ವಾಂಟ್ ಟು ಸ್ಟಿಕ್ ಟು ದಿಸ್ ಫಾರ್ ದ ರೀಸನ್ ಬೀಯಿಂಗ್, ಕೆಲವು ಎಲಿಮೆಂಟ್ಸ್ ಇದೆ. ಫಾರ್ ಎಕ್ಸಾಂಪಲ್ ಟೆಕ್ನಿಷಿಯಂ, ಇಲ್ಲಿ ಮೊದಲನೇದು ಹೆಸರಿದೆ, ಆಸ್ಟಟೈನ್. ಇವೆಲ್ಲಾನು ಫಸ್ಟ್ ದೇ ವರ್ ಮೇಡ್ ಬೈ ಮ್ಯಾನ್ and later they were discovered in nature. Okay, for example, astatine is one of the rarest elements present on earth of all the naturally occurring elements. Any random guess ಎಷ್ಟು ಇರಬಹುದು ಇಡೀ ಭೂಮಿಯಲ್ಲಿ? ಎಷ್ಟು ಟನ್ಗಳು ಇರಬಹುದು? ಗೊತ್ತಿಲ್ಲ. Prediction is there might be 160 milligrams of astatine in the entire earth. Okay, so ee tarada extremely rare elements are there. For example, plutonium ಇವತ್ತಿಗೂ ನೀವು 92 ಅಂತ ನೀವು ಹೇಳಿದ್ರೆ, ನ್ಯಾಚುರಲಿ ಅಕರಿಂಗ್ ಎಲಿಮೆಂಟ್ಸ್ ಅಂತ ನೀವು ಹೇಳಿದ್ರೆ, ಪ್ಲೂಟೋನಿಯಂ ಅದರಲ್ಲಿ ಇಲ್ಲ. ಆದರೆ ನಾವು scientists have actually discovered very trace amounts of plutonium being formed in remote locations or basically stars, which means in the modern understanding of universe there are 94 naturally occurring elements. So ಉಳಿದಿರೋ 14 ನಾವು ಉಳಿದಿರೋ 24 ನಾವು ಕ್ರಿಯೇಟ್ ಮಾಡಿರೋದು. ಈ ಕ್ರಿಯೇಟ್ ಮಾಡಿರೋದ್ರಲ್ಲಿ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ 105 ಇಂದ 118 ವರೆಗೆ ಇಲ್ಲಿ ಸುಮ್ಮನೆ ನಂಬರ್ಸ್ ಹಾಕಿದ್ದೆ ನಾನು. ಅಲ್ಲಿ ಫಸ್ಟ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಹೆಸರುಗಳಿತ್ತು, ಇಲ್ಲಿ ಬರೀ ನಂಬರ್ಸ್ ತೋರಿಸಿದ್ದೆ. ಇದಕ್ಕೆ ಒಂದು ಸ್ಟೋರಿ ಇದೆ. ಇದು 1940s 1935 1940s ಇಂದ ಎಲ್ಲ ಸಿಂಥೆಟಿಕ್ ಎಲಿಮೆಂಟ್ಸ್ ಏನಿದೆಯೋ ಹೆಚ್ಚಿಗೆ ರಿಸರ್ಚ್ ಆಗ್ತಾ ಇದ್ದು ಒಂದು USSR ಅಲ್ಲಿ, ಇನ್ನೊಂದು ಅಮೆರಿಕದಲ್ಲಿ. ಸೊ ಈ ಪಾರ್ಟಿಕಲ್ ಆಕ್ಸಲರೇಟರ್ಸ್ ನ ಯೂಸ್ ಮಾಡಿಕೊಂಡು ಹೊಸ ಎಲಿಮೆಂಟ್ಸ್ ನ ಕ್ರಿಯೇಟ್ ಮಾಡ್ತೀವಿ. ಸೊ ರಷ್ಯಾದಲ್ಲಿ ಡ್ಯೂಬ್ನಾ ಅಂತ ಒಂದು ಜಾಗದಲ್ಲಿ ಒಂದು ಗುಂಪಿರೋ ಸೈಂಟಿಸ್ಟ್ ನಾವು ಫಸ್ಟ್ ಕಂಡುಹಿಡಿದಿದ್ದೀವಿ ಅಂತ. ಅಮೆರಿಕದಲ್ಲಿ ಸೀಬೋರ್ಗ್ ಅನ್ನೋ ಒಬ್ಬ ವಿಜ್ಞಾನಿ ಮತ್ತೆ ಅವನ ತಂಡ. ಅಂಡ್ ಹಿಯರ್ ಆಲ್ಸೋ ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಥಿಂಗ್. ರಷ್ಯಾದಲ್ಲಿ ಜಾಗಗಳ ಹೆಸರುಗಳು ಹೇಳ್ತಾರೆ, ಯಾರು ವಿಜ್ಞಾನಿ ಹೆಸರು ಆಚೆಗೆ ಬರಲ್ಲ, ಬಿಕಾಸ್ ಆಫ್ ಇಟ್ಸ್ ವೆರಿ ಸೀಕ್ರೆಟಿವ್ ನೇಚರ್. ಅಮೆರಿಕದಲ್ಲಿ ಒಬ್ಬ ವಿಜ್ಞಾನಿ ಹೆಸರಿರುತ್ತೆ, ಉಳಿದಿರೋರು ಬರಲ್ಲ. ಸೊ ಸೀಬೋರ್ಗ್ ಅಂಡ್ ಹಿಸ್ ಟೀಮ್ competed with the team which was present in Dubna and discovered all the elements from around 103 to 109 ಅಂತ ನಾನು ಸ್ಕೂಲಲ್ಲಿ ಇದ್ದಾಗ there were only 109 elements. ಸೊ ಅಲ್ಲಿವರೆಗೆ ಎಲ್ಲಾನು ಈ ಡ್ಯೂಬ್ನಾ ಅಲ್ಲಿರೋ ಟೀಮು ಮತ್ತೆ ಸೀಬೋರ್ಗ್ ಅವರ ಟೀಮು ಇಬ್ರು ಕಂಡಿಡ್ತಾರೆ. ಅದರ ನಂತರ ಈಗ USSR ನಿಂತೋದ್ಮೇಲೆ ಅಥವಾ USSR ಡಿಸ್ಟ್ರಕ್ಷನ್ ಆದ ನಂತರ ಈ ಪಾರ್ಟಿಕಲ್ ಆಕ್ಸಲರೇಟರ್ಸ್ ನ ಹೊಸದಾಗಿ ಜರ್ಮನಿಯಲ್ಲಿ ಡ್ಯಾಮ್ ಸ್ಟ್ಯಾಂಡ್ ಅಂತ ಒಂದು ಜಾಗ ಇದೆ. ಅಲ್ಲಿ ವಾಲ್ಟರ್ ಗ್ರೈನರ್ ಅಂಡ್ ಹಿಸ್ ಟೀಮ್, GSI ಅಂತ ಒಂದು ರಿಸರ್ಚ್ ಸೆಂಟರ್ ಹೆಸರು. They along with or in competition with the American scientists have discovered the other elements. But ಯಾರು ಫಸ್ಟ್ ಕಂಡಿಡಿದ್ರು ಅನ್ನೋದು ಸುಮಾರು ದಿವಸಗಳು they couldn't disclose ಅನ್ನೋದಕ್ಕಿಂತ ಬೇಸಿಕಲಿ ಸ್ಪಾಟ್ ಓನ್ಲಿ 1 person. ಸೊ ಅದಕ್ಕೆ ಇಫ್ ಯು ಗೋ ಟು ಸ್ವಲ್ಪ ಒಂದು 10 ವರ್ಷಗಳ ಹಿಂದೆ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಎಲ್ಲ ಎಲಿಮೆಂಟ್ಸ್ಗೆ ಹೆಸರುಗಳು UN, UNQ ಈ ತರ ಇರ್ತಿತ್ತು. ಅದು ಯಾಕೆ ಅಂದ್ರೆ ಇಫ್ ಯು ಬೇಸಿಕಲಿ ಬ್ರೇಕ್ ಇಟ್ ಡೌನ್, UNN ಅಂತ ಇದೆ ಅನ್ ಅಂದ್ರೆ 100, 109, 110 ಈ ಅಟಾಮಿಕ್ ನಂಬರ್ ಏನಿದೆಯೋ ಅದನ್ನೇ ಅವರು ಹೆಸರು ತರ ಕೊಟ್ಬಿಟ್ಟಿದ್ರು.
ಈಗ ಯು ಪ್ಯಾಕ್ ಅಲ್ಲಿ ಆ ಹೆಸರುಗಳೆಲ್ಲ ಚೇಂಜ್ ಮಾಡಿದ್ದಾರೆ. ದಟ್ಸ್ ದ ಸ್ಟೋರಿ ಆಫ್ ದ 118 ಎಲಿಮೆಂಟ್ಸ್. ಥ್ಯಾಂಕ್ ಯು. ಸೊ ಕ್ವೆಶನ್ಸ್. ಸೊ ಐ Questions? Open for questions. ನಂದೇ ಫಸ್ಟ್ ಕ್ವಶನ್. ಹೇಳಿದ್ವಿ. ಇದು ಎಲ್ಲ ಹೇಳಿದ್ಮೇಲೆ ನಮ್ಮಲ್ಲಿ ಪಂಚಭೂತಗಳ ಕಾನ್ಸೆಪ್ಟ್ ಬಂದ ಮೇಲೆ ಮತ್ತೆ ನಮ್ಮಲ್ಲಿ ಎಲಿಮೆಂಟ್ಸ್ ಕಾನ್ಸೆಪ್ಟ್ ಇಂಡಿಯಾದಲ್ಲಿ ಡೆವಲಪ್ ಆಗದೆ ಇರೋದಕ್ಕೆ ಏನಾದ್ರು ಕಾರಣ ಇರ್ಬೋದು? ಸರ್, ಈ ಎಲಿಮೆಂಟ್ ಅಂತ ಈ ಮಾಡರ್ನ್ ಡೆಫಿನೇಷನ್ ಏನಿದೆಯೋ ಇಟ್ ಇಸ್ ಅ ರಿಸಲ್ಟ್ ಆಫ್ ಮಾಡರ್ನ್ ಕೆಮಿಸ್ಟ್ರಿ. ಸೊ ಇಫ್ ಯು ಅಬ್ಸರ್ವ್, ಈ ಕೆಮಿಕಲ್ ಅನಾಲಿಸಿಸ್ ಮಾಡುವಂಥದ್ದು ಆರ್ ದ ಪ್ರಾಕ್ಟೀಸ್ ಆಫ್ ಆಲ್ಕೆಮಿ ಆರ್ ಟ್ರೈಂಗ್ ಟು ಎಕ್ಸ್ಟ್ರಾಕ್ಟ್ ಸಮಥಿಂಗ್ ಔಟ್ ಆಫ್ ಅನದರ್ an ore or a mineral, ಆ ಪ್ರಯತ್ನಗಳು ನಮ್ಮ ದೇಶದಲ್ಲಿ ಕಡಿಮೆ. ಸೊ ವಿ ಡಿಂಟ್ ಹ್ಯಾವ್ ದಿಸ್ ಮಾಡರ್ನ್ ಪ್ರಾಕ್ಟೀಸ್ ಆಫ್ extracting something or defining or trying to break it down into what is the lowest possible thing. ಇನ್ನೊಂದು, I don't know whether this is the right answer, but lot of European understanding of element is also to prove a particular theory, which says ಒಂದು ಕಡೆ ಜಾನ್ ಡಾಲ್ಟನ್ ಫಾರ್ ಎಕ್ಸಾಂಪಲ್, ಡಾಲ್ಟನ್ ಒಂದು ಹೇಳ್ತಾನೆ ಆಲ್ ಮ್ಯಾಟರ್ ಈಸ್ ಮೇಡ್ ಆಫ್ ಆಟಮ್ಸ್ ಅಂಡ್ ಆಟಮ್ಸ್ ಆರ್ ಇಂಡಿವಿಸಿಬಲ್ ಸ್ಪಿಯರ್ಸ್, ಅದು ಇದೆಲ್ಲ ಹೇಳ್ತಾನೆ. ಎಲಿಮೆಂಟ್ಸ್ ನ ಡಾಲ್ಟನ್ ಡಿಫೈನ್ ಮಾಡಿದಾಗ ಏನ್ ಹೇಳ್ತಾನೆ, ಒಂದೊಂದು ಆಟಮ್ದು ಬೇರೆ ಬೇರೆ ಸೈಜ್ ಅಂತ. ಅಂಡ್ ಹೌ ಡಿಡ್ ಈ ಸೇ ದಟ್, ಅವ್ನು ಏನ್ ಮಾಡಿದ್ದ, ವಾಟರ್ನ ಬ್ರೇಕ್ ಮಾಡಿದಾಗ ಅದ್ರ ವೆಯ್ಟು ಇದ್ರ ವೆಯ್ಟು ಕಂಪೇರ್ ಮಾಡಿದಾಗ ಹಿ ರಿಯಲೈಸ್ ದಟ್ ಆಕ್ಸಿಜನ್ ಇಸ್ several times heavier than hydrogen. So Dalton ಒಂದು ಹೇಳ್ತಾನೆ that Dalton never talks about change of ಒಂದು ಎಲಿಮೆಂಟ್ ಇನ್ನೊಂದು ಎಲಿಮೆಂಟ್ ಆಗಬಹುದಾ ಅನ್ನೋದ್ರ ಪ್ರಶ್ನೆಯನ್ನ he never spoke about it. There is an assumption that all matter is made of something, the same thing, and multiples of it may be making other elements. So in one of the texts that I was reading, supposedly there were experiments where scientists try to prove that all elements are made of hydrogen only. ಯಾಕಂದ್ರೆ ಹೈಡ್ರೋಜನ್ ಲೋಯೆಸ್ಟ್ ಎಲಿಮೆಂಟ್, ಇದ್ರದ್ದು ಇಂಟಿಗ್ರಲ್ ಮಲ್ಟಿಪಲ್ಸ್ ಅಲ್ಲಿ ನಮ್ಗೆ ಎಲ್ಲಾ ಎಲಿಮೆಂಟ್ಸ್ ಸಿಗಬಹುದು. ಸೊ ಈ ತರ ಒಂದಷ್ಟು ಪ್ರಯೋಗಗಳು ಅವರ ಥಿಯರೀಸ್ ನ ಪ್ರೂವ್ ಮಾಡಕ್ಕೆ ನಡೆದಿದೆ. ನಮ್ಮಲ್ಲಿ ಒಂದು ವೆರಿ ಸ್ಟ್ರಕ್ಚರ್ಡ್ ಸ್ಟಡಿ ಆಫ್ ಕೆಮಿಸ್ಟ್ರಿ ಡಿಂಟ್ ಎವಾಲ್ವ್. On the other hand, a lot of work did happen on the pharma side ನಮ್ಮಲ್ಲಿ. ಬಟ್ ಈ ಬೇಸಿಕ್ ಕೆಮಿಸ್ಟ್ರಿ ಅಥವಾ ಎಲಿಮೆಂಟ್ಸ್ ನ ಡಿಫೈನ್ ಮಾಡೋ ಕೆಲಸ ಅಷ್ಟು ಆಗಿಲ್ಲ. Actually, it was an interesting from 4 ರಿಂದ 118 ಒಂದು ಜರ್ನಿ. It was a good as a ನಾನು ಒಂದು ಅಂಕಿಗಳ ಬಗ್ಗೆ ಮಾತಾಡುವಾಗ ನನಗೆ ಇಟ್ ಮೇಕ್ ವೆರಿ ಕ್ಲಿಯರ್. ಮೈ ಕ್ವಶನ್ ಇಸ್ ಎರಡು. ಒಂದು, ಪಾರ್ಟಿಕಲ್ ಆಕ್ಸಿಲರೇಟರ್ ಬಂದ ಮೇಲೆ ಸೊ ಪಾರ್ಟಿಕಲ್ಸ್ ಮುಖಾಂತರ ಎಲಿಮೆಂಟ್ಸ್ ಡಿಫೈನ್ ಮಾಡಕ್ಕೆ ಶುರು ಮಾಡಿದ್ರೆ ಸ್ಟ್ಯಾಂಡರ್ಡ್ ಮಾಡಲ್ ಬಂದರೆ ವೆದರ್ ದ ಸ್ಟ್ಯಾಂಡರ್ಡ್ ಮಾಡಲ್ ಡಾಮಿನೇಟ್ಸ್ ದಿಸ್ ಪೀರಿಯಾಡಿಕ್ ಟೇಬಲ್ ಅಮೌಂಟ್. ಯಾಕೆಂದ್ರೆ ಎವ್ರಿಥಿಂಗ್ ಅಲ್ಟಿಮೇಟ್ಲಿ ಪಾರ್ಟಿಕಲ್ಸ್ಗೆ ರೆಡ್ಯೂಸ್ ಆಗುತ್ತೆ. 200 ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ, ಅದ್ರಲ್ಲಿ 17 ಅಗೇನ್ ದ ನಂಬರ್ ಸ್ಟಾರ್ಟೆಡ್ ವಿತ್ somewhere around 17 there also. That's very curious. There also it started around 70. Your standard model explain ಮಾಡುವಾಗ 17 particles ನ ನಾವು ಕಟ್ ಆಗುತ್ತೆ. Whether this is going to be replaced by the periodic table is going to be replaced with particle ಅನ್ನುವಂತ ಒಂದು ಕ್ವಶನ್. ಎರಡನೇದು ಬೇಸಿಕಲಿ ಎನಿ ಲಿವಿಂಗ್ ಬೀಯಿಂಗ್ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಏನು ಮಾಡಿರಬಹುದು ಅನ್ನೋದು. ಎರಡು ಹೌದು ಸರ್, ಬೀಯಿಂಗ್ ಎ ಹ್ಯೂಮನ್ ಸರ್ ನಮ್ಮಲ್ಲಿ ಎಷ್ಟು ಎಲಿಮೆಂಟ್ಸ್ ಇರ್ಬೋದು? ಇಟ್ಸ್ ಅ ಕ್ಯೂರಿಯಸ್ ಕ್ವಶನ್ ಅಬೌಟ್ ಅಸ್. ಯಾವುದೋ ಅಂತ ಹೇಳ್ತೀವಿ ಬಟ್ ಎಷ್ಟು ಅಂತ ನಂಬರ್, ಹೈಡ್ರೋ ಕಾರ್ಬನ್ ಇದೆಲ್ಲ ಹೇಳ್ತೀವಿ. ಎರಡು ನಂಬರ್. ಸೊ ಮೊದಲನೇ ಕ್ವೆಶ್ಚನ್ ನಾನು ಆಂಟಿಸಿಪೇಟ್ ಮಾಡಿರಲಿಲ್ಲ, ಸೆಕೆಂಡ್ ಕ್ವೆಶ್ಚನ್ಗೆ ಉತ್ತರ ಪ್ರಿಪೇರ್ ಆಗಿ ಬಂದಿದ್ದೆ. ಸೊ ಫಸ್ಟ್ ಕ್ವೆಶ್ಚನ್ ನೀವು ಹೇಳ್ದಂಗೆ ಪಾರ್ಟಿಕಲ್ ಥಿಯರಿ ಇದನ್ನ ರೀಪ್ಲೇಸ್ ಮಾಡುತ್ತಾ ಅಂದ್ರೆ ಖಂಡಿತವಾಗ್ಲೂ ಮಾಡಲ್ಲ. ಯಾಕೆ ಅಂದ್ರೆ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಅ ನ್ಯೂಕ್ಲಿಯರ್ ರಿಯಾಕ್ಷನ್ ಅಂಡ್ ಅ ಕೆಮಿಕಲ್ ರಿಯಾಕ್ಷನ್. ನಾವು ಒಂದು ಕೆಮಿಕಲ್ ರಿಯಾಕ್ಷನ್ ನ ಸ್ಟಡಿ ಮಾಡ್ತೀವಿ ಅಂದ್ರೆ ಎಲ್ಲೂನು ಒಂದು ಆಟಮ್ ನ ಅಥವಾ ಒಂದು ನ್ಯೂಕ್ಲಿಯಸ್ ನ ಡಿಸ್ಟ್ರಾಯ್ ಮಾಡ್ತಾ ಇಲ್ಲ.
ಅದು ಡಿಸ್ಟ್ರಾಯ್ ಮಾಡದೇ ಇರೋವರೆಗೂ ಒಂದು ಆಟಮ್ದು ಏನು ಪ್ರಾಪರ್ಟೀಸ್ ಇದೆಯೋ ಅದು ಉಳ್ಕೊಡುತ್ತೆ. ಆ ಕ್ಲಸ್ಟರಿಂಗ್ ಆಫ್ ಪಾರ್ಟಿಕಲ್ಸ್ ಯಾವ ರೀತಿಯಲ್ಲಿ ಇದೆಯೋ ಅದನ್ನ ನಾವು ಬದಲಾವಣೆ ಮಾಡ್ತಾನೆ ಇಲ್ಲ. ಪಾರ್ಟಿಕಲ್ ಥಿಯರಿ ಬಂದಾಗ ವಿ ಆರ್ ಟಾಕಿಂಗ್ ಅಬೌಟ್ ಈ ನ್ಯೂಕ್ಲಿಯಸ್ ನಾನು ಮುರಿದು 4 ಪೀಸ್ ಮಾಡಿದ್ರೆ ಹೇಗಿರುತ್ತೆ ಅಂತ ನಾವು ಸ್ಟಡಿ ಮಾಡ್ತಾ ಇದೀವಿ, ವಿಚ್ ಇಸ್ ನಾಟ್ ಗೋಯಿಂಗ್ ಟು ಇನ್ಫ್ಲುಯೆನ್ಸ್ ಇಟ್ಸ್ ಕೆಮಿಕಲ್ ಪ್ರಾಪರ್ಟೀಸ್. ಸೊ ಕೆಮಿಕಲ್ ಪ್ರಾಪರ್ಟೀಸೇ ಬೇರೆ, ನ್ಯೂಕ್ಲಿಯರ್ ಪ್ರಾಪರ್ಟೀಸೇ ಬೇರೆ. ಆ ಕಾರಣಕ್ಕೆ ಆಸ್ ಲಾಂಗ್ ಆಸ್ ವಿ ಆರ್ ಸ್ಟಡಿಂಗ್ ಅಬೌಟ್ ದ ವೇ ಟು ಎಲಿಮೆಂಟ್ಸ್ ರಿಯಾಕ್ಟ್ ವಿತ್ ಈಚ್ ಅದರ್, nuclear properties don't matter at all. And as long as we are studying about particles, ಯಾವ ಎಲಿಮೆಂಟ್ ಇಂದ ಇದು ತಗೊಂಡಿದ್ವಿ ಅನ್ನೋದು ಲೆಕ್ಕಕ್ಕೆ ಬರಲ್ಲ. ಸೊ ಫಾರ್ ನೌ ದೇ ಕಂಟಿನ್ಯೂ ಟು ಬಿ 2 ಇಂಡಿಪೆಂಡೆಂಟ್ ಬ್ರಾಂಚಸ್, ಅಂಡ್ ಅಟ್ ಲೀಸ್ಟ್ ನನಗೆ ಗೊತ್ತಿರೋಷ್ಟರಲ್ಲಿ ಐ ಡೋಂಟ್ ಸಿ ದೆಮ್ ಕನ್ವರ್ಜಿಂಗ್ ಅಟ್ ಸಮ್ ಪಾಯಿಂಟ್. ಒಂದ್ ಕಡೆ ಹೇಳುವಾಗ ಹೀಲಿಯಂ ಬಗ್ಗೆ ಮಾತಾಡುವಾಗ ಸಣ್ಣ ನಮ್ಮನ್ನು ಅರ್ಥ ಮಾಡ್ಕೊಳ್ತೀವಿ, ಅಲ್ಲಿಂದ ನೆಕ್ಸ್ಟ್ ಹೀಲಿಯಂ. That means we are actually looking at the universe to collect. And most of the neutrinos No, it was only an accident of that. So basically it is a formation of the alpha particle which became helium. So it was not. No, I'm talking about the neutrino chamber which you are now understanding about all the cosmic rays ಅರ್ಥ ಮಾಡ್ಕೊಂಡು ಅದ್ರ ಮುಖಾಂತರ ಯೂನಿವರ್ಸ್ ನ ಎಕ್ಸ್ಪ್ಲೈನ್ ಮಾಡುವಾಗ ಆ ಒಂದು ಟೇಬಲ್ ಅಲ್ಲಿ ವೆದರ್ ಸ್ಟ್ಯಾಂಡರ್ಡ್ ಮಾಡೆಲ್ ಇಸ್ ಗೋಯಿಂಗ್ ಟು ರೀಪ್ಲೇಸ್ ಪೀರಿಯಾಡಿಕ್ ಟೇಬಲ್ ಅದು ಒಂದು ಕುತೂಹಲದ ಪ್ರಶ್ನೆ. ನನಗೆ I think there are 2 parallel paths to understanding nature at 2 different levels. ಸೊ ಈಗ ಫಾರ್ ಎಕ್ಸಾಂಪಲ್ ನಾವು ನಕ್ಷತ್ರದಲ್ಲಿ ಕೆಮಿಸ್ಟ್ರಿ ಬಗ್ಗೆ ಮಾತಾಡಲ್ಲ, ವಿ ಟಾಕ್ ಅಬೌಟ್ ನ್ಯೂಕ್ಲಿಯರ್ ರಿಯಾಕ್ಷನ್ಸ್. ಸೊ ಐ ಡೋಂಟ್ ಥಿಂಕ್ ದೀಸ್ ಪಾತ್ಸ್ ವಿಲ್ ಕ್ರಾಸ್ ಎನಿ ಟೈಮ್ ಸೂನ್. ಎರಡನೇ ಪ್ರಶ್ನೆ ನೀವು ಕೇಳಿದ್ರಿ. ಸೊ ನಮ್ಮ ದೇಹದಲ್ಲಿ ದೇರ್ ಆರ್ 4 ಬೇಸಿಕ್ ಎಲಿಮೆಂಟ್ಸ್ ವಿಚ್ ಆಲ್ ಆಫ್ ಅಸ್ ಯೂಸ್. ಸೊ ಕಾರ್ಬನ್, ಆಕ್ಸಿಜನ್, ಹೈಡ್ರೋಜನ್, ನೈಟ್ರೋಜನ್, ಇದು ಮ್ಯಾಕ್ಸಿಮಮ್ ಕ್ವಾಂಟಿಟಿಯಲ್ಲಿ ಇರೋದು. ದೇರ್ ಆರ್ 11 ಎಲಿಮೆಂಟ್ಸ್ ಲೈಕ್ ಫಾಸ್ಫರಸ್, ಐರನ್ ನಮ್ಮ ಬ್ಲಡ್ ಬೇಕು, ಫಾಸ್ಫರಸ್ ನಮ್ಮ ಕ್ಯಾಲ್ಸಿಯಂ, ಈ ತರದ್ದು ದೇರ್ ಆರ್ 11 ಎಲಿಮೆಂಟ್ಸ್ which are required in slightly higher quantity, I mean slightly lesser quantities than the first 4. Then there are what are called as trace elements. ಒಂದು 27 ಇದೆ. For example zinc, molybdenum, magnesium is in the first 11. So ಈ ತರ ಒಂದು 27 ಇದೆ. So ಒಟ್ಟು 42ರಿಂದ 43 ಡಿಫರೆಂಟ್ ಎಲಿಮೆಂಟ್ಸ್ ಆರ್ ರಿಕ್ವೈರ್ಡ್ ಫಾರ್ ಅ ಲಿವಿಂಗ್ ಬೀಯಿಂಗ್. ಐ ಆಮ್ ಟಾಕಿಂಗ್ ಅಬೌಟ್ ಅ ಹ್ಯೂಮನ್ ಬೀಯಿಂಗ್. ಆದರೆ there is a study now did it which proved that even uranium is there in human body. Now uranium ಏನ್ ಕೆಲಸ ಮಾಡುತ್ತೆ, ಅದು ಇಲ್ಲದೆ ಇದ್ರೆ ಏನಾಗುತ್ತೆ, ಅದು ಜಾಸ್ತಿ ಆದ್ರೆ ಏನಾಗುತ್ತೆ ಅನ್ನೋ ಅಂಡರ್ಸ್ಟ್ಯಾಂಡಿಂಗ್ ಇವತ್ತು ನಮಗಿಲ್ಲ. ಸೊ ಆ ತರ ನೋಡಿದ್ರೆ ನೇಚರ್ ಅಲ್ಲಿ ಇರೋ ಎಲ್ಲಾ ಎಲಿಮೆಂಟ್ಸ್ ನಮ್ಮ ದೇಹದಲ್ಲಿ ಇದ್ದಿರ್ಬೋದು, ಆದ್ರೆ ಲೈಫ್ಗೆ ಏನ್ ಬೇಕು ಅನ್ನೋದು it is those 40 odd elements. This question was only because when you go for a I still think that we have some habits. ಅಂದ್ರೆ ಈ ಉದಾಹರಣೆಗೆ ನಮ್ಮ ದೇಹದಲ್ಲಿ ನೀವು ಇಷ್ಟು ಎಲಿಮೆಂಟ್ಸ್ ಇದೆ ಅಂತಂದ್ರೆ ಅದರಲ್ಲಿ ಬೇರೆ ಯಾವುದೂ ಇಲ್ಲ, ಯಾಕಂದ್ರೆ ನಮ್ಮ ದೇಹಕ್ಕೆ ಬೇಕಾಗಿಲ್ಲ ಅನ್ನೋದಕ್ಕೋಸ್ಕರವಾಗಿ ಅವು ಇಲ್ಲ. ಒಂದು ವೇಳೆ ಅಂತ ಎಲಿಮೆಂಟ್ಸ್ ಅನ್ನು ನಾವು ಕೊಟ್ಟರೆ ಏನಾಗುತ್ತೆ, ಅದು ಬಹಳ ಒಳ್ಳೆ ಎಲಿಮೆಂಟ್ ಅನ್ನೋ ಕಾರಣಕ್ಕೆ ಇರ್ಬೋದು. there are many of them. Like ಒಂದು ಎಕ್ಸ್ಟ್ರೀಮ್ ನಲ್ಲಿ ಗೋಲ್ಡ್ ಇರ್ಬೋದು, ಇನ್ನೊಂದು ಎಕ್ಸ್ಟ್ರೀಮ್ ನಲ್ಲಿ ಲೆಡ್ ಇರ್ಬೋದು. ಓಕೆ, ಏನಾಗುತ್ತೆ ಗೋಲ್ಡ್ ಪ್ರಾಸನ ಗೋಲ್ಡ್ ಅಲ್ಲ. ಸೊ ಗೋಲ್ಡ್ ಒಳ್ಳೇದು ಅಲ್ಲ. ಸೊ ಎನಿ ಎಲಿಮೆಂಟ್ ಬೇಸಿಕಲಿ ಹ್ಯಾಸ್ ಬೋತ್ ಎಕ್ಸ್ಟ್ರೀಮ್ಸ್. ಫಾರ್ ಎಕ್ಸಾಂಪಲ್ ಐರನ್ ಎಕ್ಸಾಂಪಲ್ ತಗೊಳ್ಳೋಣ. ಐರನ್ ಡೆಫಿಷಿಯನ್ಸಿ ಆದರೆ ಎನಿಮಿ ಆಗುತ್ತೆ ಅಂತ ನಮ್ಮೆಲ್ಲರಿಗೂ ಗೊತ್ತು. ಸಿಮಿಲರ್ಲಿ ದೇರ್ ಈಸ್ ಅ ಆಫ್ರಿಕನ್ ಟ್ರೈಬ್, ನನ್ನ ಹೆಸರು ನನಗೆ ನೆನಪಿಲ್ಲ, ಅವರು ದೇ ಪ್ರಿಪೇರ್ ದೇರ್ ಓನ್ ಆಲ್ಕೋಹಾಲಿಕ್ ಡ್ರಿಂಕ್ ಇನ್ ಐರನ್ ಯುಟೆನ್ಸಿಲ್ಸ್ ಅಂತ. ಸೊ ಅವರು ಆಲ್ಕೋಹಾಲಿಕ್ ಡ್ರಿಂಕ್ ನ ಕನ್ಸ್ಯೂಮ್ ಮಾಡಿದ ಎಂಟೈರ್ ಟ್ರೈಬ್ suffers with a disease which is caused because of excess of iron in the human body. So both ways, any element for that matter, both extremes are definitely harmful. So now multivitamin tablets tagotivi. For example, vitamin D, excess of vitamin D can also lead to stunted growth among children. It is proven. So either anything excess or either extreme is bad, hazardous. ನಮ್ಮಲ್ಲೂ ಕಾಪರ್
ವೆಸಲ್ ಅಲ್ಲಿ ನೀರು ಇಟ್ಬಿಟ್ಟು ಕುಡಿಯೋದು ಅದೇನೋ ಕಂಡೀಷನ್ಸ್ ಎಲ್ಲ. ಸೊ ಕಾಪರ್ ವೆಸಲ್ ಅಲ್ಲಿ ಅದು ಇಟ್ ಇಸ್ ಮೋಸ್ಟ್ಲಿ ಆಂಟಿ ಮೈಕ್ರೋಬಿಯಲ್ ಅನ್ನೋ ಕಾರಣಕ್ಕೆ ನಾವು ಕುಡಿತೀವಿ, ಜಾಸ್ತಿ ಯೂಸ್ ಮಾಡ್ತೀವಿ. ಅದರಿಂದ ನಾವು ಇನ್ನೊಂದು ಹೇಳ್ತಾರಲ್ಲ, ಅಲರ್ಟ್ ಆಗಿರ್ತೀರಾ, ಜಾಸ್ತಿ ಓಡಾಡ್ತೀರಾ ಅಂತ, ಅದು ಸತ್ಯನೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಕಾಪರ್ ವೆಸಲ್ ಅಲ್ಲಿ ಇಟ್ಟಾಗ ಕಾಪರ್ ಅಯಾನ್ಸ್ ಸ್ವಲ್ಪ ಲೀಚಿಂಗ್ ಆಗುತ್ತೆ, ಅಂದ್ರೆ ಆ ವೆಸಲ್ ಇಂದ ನೀರಲ್ಲಿ ಕರಗುತ್ತೆ. ಅದಕ್ಕೆ ಆಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸ್ ಇದೆ. ಮೈಕ್ರೋಬಿಯಲ್ ಗ್ರೋತ್ ಅಷ್ಟು ಫಾಸ್ಟ್ ಆಗಿ ಆಗಲ್ಲ ಅನ್ನೋದು ದಟ್ ಈಸ್ ಪ್ರೂವನ್, ಅದು ಗೊತ್ತಿದೆ. ಬಟ್ ಮಾನವ ದೇಹ ಮೇಲೆ ಏನು ಪರಿಣಾಮ ಅನ್ನೋದು ನನಗೆ ಸರಿಯಾಗಿ ಗೊತ್ತಿಲ್ಲ. ಇನ್ನೊಂದು ನಾನ್ ಸ್ಟಿಕ್ ತವಾಸ್ ಇವಾಗ ಯೋಚನೆ ಮಾಡಿದಾಗ ಇದೆ, what kind of ingredients it actually make, which is an outside stick, what actually we consume along with the food. The stick, even the quantize is very ತುಂಬಾ yes yeah, so ಇದು adaptable to our body ಅಂತ ಹೇಳ್ಬಿಟ್ಟು ಫುಡ್ ಗ್ರೇಡಿಯಂಟ್ ಮಾಡ್ಬಿಟ್ಟು ಮಾಡಿರ್ತಾರೆ. ಅದು ಯಾರಿಗೂ ಗೊತ್ತೇ ಇಲ್ಲ ಸರ್. ಈಗ ಫಾರ್ ಎಕ್ಸಾಂಪಲ್ ಪೀಪಲ್ ಹ್ಯಾವ್ ಫೌಂಡ್, ಈಗ ಮೈಕ್ರೋ ಪ್ಲಾಸ್ಟಿಕ್ಸ್ ಬಗ್ಗೆ ಅಷ್ಟು ಚರ್ಚೆ ಆಗ್ತಾ ಇದೆ. there are two very interesting studies. ನಮ್ಮ ಪ್ರಪಂಚದಲ್ಲಿ 97% of sources of salt, iodized salt that we eat, ಅದು iodized salt ಎಲ್ಲಿಂದ ಬರುತ್ತೆ? ಸಮುದ್ರದ ನೀರನ್ನ ಕಲೆಕ್ಟ್ ಮಾಡಿ they dry it and they collect. So 97% of natural sources have microplastic, which means all the salt that we are eating has microplastic. That is one very interesting study. The second one, people have now discovered, ಇದು ಎಷ್ಟು ಜನರ ಮೇಲೆ ಇದು ಸ್ಟಡಿ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ, and ಎಲ್ಲಿ ಮಾಡಿದ್ದಾರೆ ಅನ್ನೋದು ನನಗೆ ನೆನಪಿಲ್ಲ. But people have discovered microplastics in blood, human blood, and breast milk also. So dissolution or microplastics have actually already entered our food chain. It is not something in the future, it is happening now. ಅದು ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಸರ್. ಬಟ್ ಸಿ, ಮೆರ್ಕ್ಯುರಿ ಇಸ್ ಬೈ ಇಟ್ ಸೆಲ್ಫ್, ಮೆರ್ಕ್ಯುರಿ ಆಸ್ ಎನ್ ಎಲಿಮೆಂಟ್, ಫಾರ್ ಎಕ್ಸಾಂಪಲ್ ಎಷ್ಟೇ ದೊಡ್ಡದು ಮರ ಇರಲಿ, you put a drop of mercury, it will die. Same way, it is highly toxic for the human body. Mercury as an amalgam was used. You will see some medications also in which mercury was used. Indian medications, in Nati Vaidya ಅದರಲ್ಲಿ ಇತ್ತು. ಒಂದು ಎಕ್ಸ್ಪ್ಲನೇಷನ್ ಏನು ಹೇಳ್ತಾರೆ ಅಂದ್ರೆ, ಇಟ್ ವಿಲ್ ಹ್ಯಾವ್ ಸಮ್, ಅಂಡ್ ಐ ಆಮ್ ನಾಟ್ ಜಸ್ಟ್ ಟಾಕಿಂಗ್ ಅಬೌಟ್ ಟೂತ್ ಫೀಲಿಂಗ್, ಐ ಆಮ್ ಟಾಕಿಂಗ್ ಅಬೌಟ್ ದೆಮ್ ಕನ್ಸ್ಯೂಮಿಂಗ್ ಇಟ್ ಆಸ್ ಎ ಮೆಡಿಸಿನ್. So mercury forming some sort of nanoparticle concoction which is not harmful ಅನ್ನೋದು ಒಂದು ಕಡೆ ಹೇಳ್ತಾರೆ. Similarly gold ಒಂದು ಕತೆ ಹೇಳ್ತಾರೆ. I am not sure about the correctness. I have a very simple explanation for that, because whenever a new element was discovered, a new substance was discovered, it has been used as a medicine throughout the history of human civilization. Yeah. Whether it is lithium, whether it is beryllium, calcium, ಯಾವುದೇ ಒಂದು ಹೊಸ ಎಲಿಮೆಂಟ್ ಬಂದು ಕೂಡಲೇ ಅದನ್ನು ಉಪಯೋಗಿಸಿದ್ದೇವೆ. ಅದೇ ರೀತಿಯಲ್ಲಿ because gold was known to us, it was used from the beginning. Mercury and even lead, sometime it was used. So throughout ಹಾಗೆ ಮಾಡ್ಕೊಂಡು ಬಂದಿದೆ. ಬಟ್ ಯಾವುದೇ ವಸ್ತು ಬಂದ್ರು ಇದು ನಿಮಗೆ ಔಷಧ ಅಂತ ಕೊಡೋದು ನಮ್ಮ ಡಾಕ್ಟರ್ಗಳ ಒಂದು ಗುಣ ಅಂತ ನಾನು ಅನ್ಕೊಂಡ್ಬಿಟ್ಟೆ. On a lighter note, sir. On a lighter note, seriously also, that's the on a lighter note, but on the seriously, ಈ ಒಂದು ಹ್ಯಾಬಿಟ್ ಏನಾಗಿದೆ, ಆಮೇಲೆ when we learn that that is not good for health, then we have stopped doing it. So this has happened, and probably even in Indian medicine or other native medicines also this was there. So we didn't go to that extent to study their bad effects or anything else. Probably that is one of the reasons we are still retaining. We don't know. But use of mercury in Ayurvedic medicines are there. And even in Chyawanprash, there are some heavy metals which are used and which is banned in many countries. So Ayurveda ಕೆಲವೊಂದು ಟ್ರೀಟ್ಮೆಂಟ್ಸ್ ಗೆ ಟ್ಯಾಬ್ಲೆಟ್ಸ್ ಅಲ್ಲೆಲ್ಲ ಹೆವಿ ಮೆಟಲ್ಸ್ ಇದೆ ಅಂತ ಬರ್ತಿರ್ತಾರೆ. ಸೊ ಬಾಡಿ ಹೆಲ್ಪ್ಫುಲ್. ಸೊ ಅದೇನೆ ಸರ್, ಈಗ ಸರ್ ಹೇಳ್ದಂಗೆ ಅಗೇನ್ ನಾವು
ಚಾಲೆಂಜ್ ವಿತ್ ಆಯುರ್ವೇದಿಕ್ ಪ್ರಿಪರೇಷನ್ಸ್ ಇಸ್ ದೇರ್ ಇಸ್ ನೋ ಸ್ಟ್ಯಾಂಡರ್ಡೈಸೇಷನ್. ಅಂದ್ರೆ ಈಗ ನಿಮಗೆ ಒಂದು ಬಿಸ್ಕೆಟ್ ತಗೊಂಡ್ರೆ ಅದು 100 ಗ್ರಾಮ್ ಅಲ್ಲಿ ಏನೇನು ಇರುತ್ತೆ ಅಂತ ದ ವೇ ಯು ಬ್ರೇಕ್ ಇಟ್ ಡೌನ್, ವಿ ಆರ್ ನಾಟ್ ಏಬಲ್ ಟು ಡೂ ಇಟ್ ಫಾರ್ ದ ಆಯುರ್ವೇದಿಕ್ ಮೆಡಿಕೇಶನ್. ಅಟ್ ದ ಸೇಮ್ ಟೈಮ್ ಈಗ ನಿಮಗೆ ಒಂದು ಆಯುರ್ವೇದಿಕ್ ಮೆಡಿಸಿನ್ ಅಲ್ಲಿ which molecule is having the therapeutic properties or which molecule is the reason for certain cure ಅನ್ನೋ ಅಸೋಸಿಯೇಟ್ ಮಾಡಕ್ ಆಗ್ತೀವಿ. ಫಾರ್ ಎಕ್ಸಾಂಪಲ್, ನೀವು ತಲೆನೋವು ಬಂದಿದೆ, ಜ್ವರ ಬಂದಿದೆ, ನೀವು ಪ್ಯಾರಾಸೆಟಮಾಲ್ ತಗೋತೀರ, ವಿಚ್ ಮೀನ್ಸ್ ಪ್ಯಾರಾಸೆಟಮಾಲ್ ಇಸ್ ಒನ್ ಮಾಲಿಕ್ಯೂಲ್. ಇದು ನನ್ನ ಬಾಡಿ ಟೆಂಪರೇಚರ್ ಕಮ್ಮಿ ಮಾಡುತ್ತೆ, ತಲೆನೋವು ಕಮ್ಮಿ ಮಾಡುತ್ತೆ ಅಂತ ನಿಮಗೆ ಯು ನೋ ದಟ್ ಒನ್ ಮಾಲಿಕ್ಯೂಲ್. ಆಯುರ್ವೇದಿಕ್ ಮೆಡಿಸಿನ್ಸ್ ಅಲ್ಲಿ ತಕ್ಷಣ ಐ ಮೀನ್ ಸದ್ಯಕ್ಕೆ ಎವಿಡೆನ್ಸ್ ಇಲ್ಲ ಅದಕ್ಕೆ. a lot of efforts are actually happening today, but we have not been able to sort of isolate that in all the cases. There is definite progress today from where it was 20-30 years ago. Can I fluoride test for the hyper? Yes. Among the Indian alchemists, Yes. Canada belongs to 6th century BC. Yes. And Nagarjuna belongs to the 3rd century AD. Yes. And Devana sometime around the time of Sarvati. When they separated, when they did this one, did they not document or separate the elements? Yes, sir. So Indian alchemy, or let me say Indian chemistry, was we were known to be very successful in two things. One is the study of alloys. So metals na mix ಮಾಡಿ alloys na create ಮಾಡೋದು for specialized purposes was something which was seen as a strength of India. Now, which kingdom did it? And India is not one territory as we see it today, but ಎಲ್ಲಿ ಅದು ಆಗಿತ್ತು, who was a pioneer in that? There is very little documented evidence there. The second area where I think Indian chemistry also did very well was, like I said, on the pharmacy. Again, even there, it is not associated to one person, or there isn't much documentation about who did or what was the contribution of the particular chemist. Idunuve, even when I say the study of alloys, ಆ ಸ್ಟಡಿ ಆಫ್ ಅಲಾಯ್ಸ್ ಅಲ್ಲಿ ನಾವು ಪಯನಿಯರ್ಸ್ ಅಂತ ಹೇಳೋದು ನಮ್ಗೆ ಯಾವ್ದು ದಾಖಲೆಗಳಿದೆ ಅನ್ನೋದಕ್ಕಿಂತ ದ ಆರ್ನಮೆಂಟ್ಸ್ ವಿಚ್ ಆರ್ ಎಕ್ಸ್ಕವೇಟೆಡ್, the monuments which have been built at that time, which are standing even today, those have become evidence for the knowledge, the superior levels of knowledge that we had earlier. But there is very little documented evidence that is available. For the materials which are in short supply, like lithium, etc., are there any synthetic production which is in the annual in various countries because to reduce dependence on China? Presently very difficult, sir. ಅಂದ್ರೆ ಒಂದು actually synthetic materials ಮೇಲೆ ಕೆಲಸ ನಡೀತಾ ಇದೆ, but the energy density which they can achieve with lithium, ಅಂದ್ರೆ ಈಗ ನಮ್ಮ ಫೋನ್ ಅಲ್ಲಿ ಯೂಸ್ ಮಾಡೋ ಸಣ್ಣ ಬ್ಯಾಟರಿಯಲ್ಲಿ you can have enough power to run for a day or two. You replace it with just imagine you run it with a lead acid battery, the old lead acid battery. It will be like your backpack. So ಆ ಎನರ್ಜಿ ಡೆನ್ಸಿಟಿನ ಅಚೀವ್ ಮಾಡಕ್ಕೆ ಮಾಡರ್ನ್ ದೇ ಆರ್ ಯೂಸಿಂಗ್ ಲಾಟ್ ಆಫ್ ಆರ್ಗ್ಯಾನಿಕ್ ಪಾಲಿಮರ್ಸ್. Experiments are happening on that. The other materials which are being tried is other polymer hydrides, where the hydrogen ion. I'm not talking about other materials using lithium synthetic. Synthetically, see the challenge is no material can be produced synthetically so that it can be used immediately. ನಾವು ಏನೇ ನ್ಯೂಕ್ಲಿಯರ್ ರಿಯಾಕ್ಷನ್ ಮಾಡಿ ಪ್ರೊಡ್ಯೂಸ್ ಮಾಡ್ತೀವಿ ಅಂದ್ರೂ, ಇನ್ಫ್ಯಾಕ್ಟ್ ಈಗ ಯುರೇನಿಯಂ ಫಾರ್ ಎಕ್ಸಾಂಪಲ್, ಯುರೇನಿಯಂ ರಿಯಾಕ್ಟರ್ಸ್ ಎಲ್ಲ ಇದೆ, ನಾವು ಯುರೇನಿಯಂ ಪ್ರೊಡ್ಯೂಸ್ ಮಾಡಿದ್ರೆ ಬಳಸ್ಕೋಬೋದಲ್ವಾ? ಅಥವಾ ಗೋಲ್ಡ್ಗೆ ಇಷ್ಟು ಬೆಲೆ ಇದೆ, ಗೋಲ್ಡ್ನ ಸಿಂಥೆಟಿಕ್ಲಿ ನಾವು ಪ್ರೊಡ್ಯೂಸ್ ಮಾಡ್ಬೋದಲ್ವಾ? ನಾವು ಮಾಡಿದ್ರೆ ಒಂದೇನಾಗುತ್ತೆ ಅಂದ್ರೆ ಇಟ್ ವಿಲ್ ಬಿ ಹ್ಯಾವಿಂಗ್ ರೇಡಿಯೋ ಆಕ್ಟಿವ್ ಪ್ರಾಪರ್ಟೀಸ್, ಅಂದ್ರೆ ಅದೇನೋ ಬದಲಾವಣೆ ಆಗುತ್ತೆ ಅಂತಲ್ಲ, ಬಟ್ ಎನಿ ನ್ಯೂಕ್ಲಿಯರ್ ರಿಯಾಕ್ಷನ್ ಇಸ್ ಹೈಲಿ ಎನರ್ಜೆಟಿಕ್ and ಸಾವಿರಾರು ವರ್ಷಗಳವರೆಗೆ it gives out radiation. Now that radiation is not used something which can be sustained by humans. The second part of this answer, the advantage is lithium is a very light material, light element. So adana nuclear fusion mukanತರ
ಪ್ರಯೋಗ ಮಾಡಬಹುದು to create lithium. However, a controlled nuclear fusion reaction on Earth has not been demonstrated so far. ಸೊ ಇದರಲ್ಲಿ ಒಂದು ಪ್ರಯೋಗ ನಡೀತಾ ಇದೆ ಫ್ರಾನ್ಸ್ ಅಲ್ಲಿ ಐಟರ್ ಅಂತ ಕ್ಯಾಟ್ರಶೆ ಅಂತ ಒಂದು ಜಾಗದಲ್ಲಿ. ಇಂಡಿಯಾ ಇಸ್ ಆಲ್ಸೋ ಪಾರ್ಟ್ ಆಫ್ ದಟ್, ವೇರ್ ಹೈಡ್ರೋಜನ್ ನ ಯೂಸ್ ಮಾಡಿ ಫ್ಯೂಸ್ ಮಾಡಿ ಹೀಲಿಯಂ ಪ್ರೊಡ್ಯೂಸ್ ಮಾಡಿ ಎನರ್ಜಿ ನೆಟ್ ಸರ್ಪ್ಲಸ್ ಎನರ್ಜಿ ಪ್ರೊಡ್ಯೂಸ್ ಮಾಡಬಹುದಾ ಅಂತ ಒಂದು ಪ್ರಯೋಗ ನಡೀತಾ ಇದೆ. ದ ಟೆಸ್ಟ್ ರಿಯಾಕ್ಟರ್ ಇಸ್ ಸಪೋಸ್ ಟು ಗೋ ಲೈವ್ ಇನ್ 2030, 7-8 years from now. If that happens, adu madak sadhya agidre, which means we would have successfully demonstrated nuclear fusion nu bhoomi mele madabohudu. If that works, maybe lithium can be produced, because nuclear fusion is not radioactive. My question is related to whatever we have on Earth is sustainable. If we want to create the same thing, we need more energy, we need more this one, so it is not sustainable. Exactly. ಇನ್ನೊಂದು ಏನಂದ್ರೆ, see, all the materials that we are living on today, they are now star dust ಅಂತ ಹೇಳ್ತೀವಲ್ಲ, that is basically a lot of decay has happened. We survive today because the natural radioactivity levels have come down to a level where life can survive. So had it been an immediate result of a supernova, the radioactivity levels would have been much higher that we can no longer survive. Yes. My question is e-waste. Yes. The present estimate is of e-waste is around, you can build China wall to that extent the e-waste is generated. The prediction is after 50 or 75 years, minimum of around 50 to 75, 30 to 60 elements will wipe off from the periodic table. What is the reaction? ಸರ್, ಒಂದು ವೈಪ್ ಆಫ್ ಫ್ರಮ್ ದ ಪೀರಿಯಾಡಿಕ್ ಟೇಬಲ್ ಅನ್ನೋದು ನಿಜ ಅಲ್ಲ. ಬಿಕಾಸ್ ನಾವು ಏನೇ ಎಲಿಮೆಂಟ್ ಕನ್ಸ್ಯೂಮ್ ಮಾಡಿದ್ರು Recycling is only 20% of the total. ಎಕ್ಸಾಕ್ಟ್ಲಿ. ಸೊ ಅದು ವಾಟ್ ಇಟ್ ಮೀನ್ಸ್ ಇಸ್, ಫಾರ್ ಎಕ್ಸಾಂಪಲ್, ಈಗ ನಾವು ಐರನ್ ಯೂಸ್ ಮಾಡ್ತೀವಿ, ಬಿಲ್ಡಿಂಗ್ ಕಟ್ಟಕ್ಕೆ ಸ್ಟೀಲ್ ಯೂಸ್ ಮಾಡ್ತೀವಿ. ಸ್ಟೀಲ್ ಇಸ್ ನಥಿಂಗ್ ಬಟ್ ಐರನ್. ಸೊ ಒಂದು 30 ವರ್ಷದ ನಂತರ ಒಂದು ಬಿಲ್ಡಿಂಗ್ ನ ವಿ ವಿಲ್ ಡೆಮಾಲಿಷ್. ಅದರಲ್ಲಿರೋ ಸ್ಟೀಲ್ ನ ನಾವು ಮತ್ತೆ ಯೂಸ್ ಮಾಡಲ್ಲ. ಬಟ್ ಭೂಮಿಯಿಂದ ಆಚೆಗೆ ಎಲ್ಲಿಗಾದ್ರೂ ಹೋಗ್ತಾ ಇದೆಯಾ? It will still be on Earth. However, recycling is the problem. Yeah. So, however, the challenge is, for example, if you take a material like, let's say silicon. I'll take the example of silicon. Silicon ಅಂದ್ರೆ ಏನು? ಮಾಮೂಲಿ ನಮ್ಮ ಮರಳು, ರೈಟ್? ಸಿಲಿಕಾ ಇಂದ ನಾವು ಸಿಲಿಕಾನ್ ತಗೋಬಹುದು. ನಮ್ಮ ಫೋನ್ ಅಲ್ಲಿ ಯೂಸ್ ಮಾಡೋ ಚಿಪ್ಸ್ ಸಿಲಿಕಾನ್ ದೇ. But why are the chips so costly? It is because extracting high grade silicon from naturally available raw materials is extremely costly. So ನಮ್ಮ extraction methods ಬದಲಾವಣೆ ಆಗಿಲ್ಲ ಅಂದ್ರೆ it is very difficult to extract or recycle also. ಈಗ I'll give you one example. ಒಂದು PCB ಇದೆ ಅನ್ಕೊಳ್ಳಿ, ಒಂದು ಎಲೆಕ್ಟ್ರಾನಿಕ್ಸ್ ಇ ವೇಸ್ಟ್ ನಾವು ಹೇಳಿದ ತಕ್ಷಣ ಒಂದು PCB ಇದೆ, ಆರ್ ಒಂದು ಫೋಟೋವೋಲ್ಟೈಕ್ ಸೆಲ್ ನಾವು ತಗೊಳ್ಳೋಣ. ಮಲ್ಟಿಪಲ್ ಎಲಿಮೆಂಟ್ಸ್ ಗೋ ಇಂಟು ದಟ್. ಗ್ಲಾಸ್ ಇಂದ ಹಿಡಿದು ಕಾರ್ಬನ್ ವರೆಗೆ ಮೆನಿ ಹೆವಿ ಮೆಟಲ್ಸ್ ಆಲ್ಸೋ ಗೋ ಇಂಟು ದಟ್, ಅಂಡ್ ದೇ ಆರ್ ಪ್ರೆಸೆಂಟ್ ಇನ್ ಎಕ್ಸ್ಟ್ರೀಮ್ಲಿ ಸ್ಮಾಲ್ ಕ್ವಾಂಟಿಟೀಸ್. Today, the amount of energy that gets spent on extracting a particular metal is several times higher cost than buying a new item itself. So it is like we get used to this use and throw, right? Ink pen yaake balsalla, because you find it very clumsy to fill the ink every day. On the other hand, you get a 5 rupee pen which you can throw it away. We prefer that because the cost of or the burden of carrying an ink bottle and filling this ink pen every day is not worth it. So at some point the cost of materials may go up, the technology of extraction may improve. Anta paristhitiyalli maybe it will become economical for recycling. Innondu enandre sir, lot of materials ge ನಮ್ಮ ಹತ್ರ alternatives ಇಲ್ಲ. So we will also reach a point where recycling ಬಿಟ್ಟು ಬೇರೆ ವಿಧಿನೇ ಇಲ್ಲ. We are touching the limits of how much gold we can extract. It's almost sort of saturating.
ಈಗ how much more gold can we produce? So in fact Japan ಅಲ್ಲಿ ಈ ಲಾಸ್ಟ್ ಇಯರ್ ಒಲಿಂಪಿಕ್ಸ್ ನಡೆದಿತ್ತು. ಒಲಿಂಪಿಕ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ಕೊಟ್ಟಿದ್ರು ಎಲ್ಲರೂ. ಎರಡು ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಹ್ಯಾಪನ್. ಒಂದು, ದ ಅಮೌಂಟ್ ಆಫ್ ಗೋಲ್ಡ್ ಇನ್ ದ ಗೋಲ್ಡ್ ಮೆಡಲ್ ವಾಸ್ ಹೆವಿ as every time. The amount of gold in that gold medal was the lowest ever in history ಅಂತ. ಅಂದ್ರೆ ಉಳಿದಿರೋವೆಲ್ಲ ಸೇರಿಸಿ ಗೋಲ್ಡ್ ಕಲರ್ ಬಂದಿತ್ತದು, ಬಟ್ ದ ಅಮೌಂಟ್ ಆಫ್ ಗೋಲ್ಡ್ ಇಸ್ ದಟ್ ಇಸ್ ದ ಲೋಯೆಸ್ಟ್. ಎರಡನೇದು, all the gold that was used was recycled from electronic waste. ಸೊ ಈ ತರದ್ದು ಒಂದಷ್ಟು ಇಟ್ ಮೈಟ್ ಬಿ ಫಾರ್ PR ಪರ್ಪಸ್, ಬಟ್ ಒಂದಷ್ಟು ಕೆಲಸಗಳು ನಡೀತಾ ಇದೆ ಆ ದಿಕ್ಕಲ್ಲಿ. ಸೊ ಇಟ್ ಮೈಟ್ ವಿ ಮೈಟ್ ಬಿ ಎವೆಂಚುಲಿ ಬಿ ಏಬಲ್ ಟು ರೀಸೈಕಲ್ ಲಾಟ್ ಆಫ್ ಸ್ಟಫ್. The lithium price has gone up 500 times in 2022. Yes, sir. So what is the fate of platinum? Silver is likely to be vanished, they say, in 50 years. Sir, silver, I am not very worried. Lithium, we are building a green future based on lithium. So, if we don't have enough lithium on Earth, maybe that's a cause of concern. We don't have enough gold and silver for ornament, it's still okay. Yes. Korea. Yeah. ನಾವು ತಿನ್ನೋ ಆಹಾರದಲ್ಲಿ ಯಾವ್ದು ಜಾಸ್ತಿ ಮಾಡ್ತೀವಿ? ಸರ್, ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಬಟ್ ಮೆರ್ಕರಿ ಇಟ್ ಈಸ್ ನಾಟ್ ದೇರ್ ಇನ್ ನ್ಯಾಚುರಲಿ ಗ್ರೋನ್ ಫುಡ್ ಮೆಟೀರಿಯಲ್ಸ್. ಇಟ್ ಈಸ್ ಯೂಶಲಿ ಅನ್ ಅಡಲ್ಟ್ರೇಷನ್. ನಾವೇನೋ ಪ್ರಾಸೆಸಿಂಗ್ ಮಾಡಬೇಕಾದ್ರೆ ಮಿಕ್ಸ್ ಆಗಿರ್ಬೋದು, ಎಲ್ಲೋ ಎಫ್ಲುಯೆಂಟ್ ಮಿಕ್ಸ್ ಆಗಿರ್ಬೋದು, ಆ ರೀತಿಯಲ್ಲಿ ಮೆರ್ಕರಿ ನಮ್ಮ ಫುಡ್ ಚೈನ್ ಎಂಟರ್ ಆಗುತ್ತೆ. ಐ ಆಮ್ ನಾಟ್ ಶೋರ್ ಸರ್, ನನಗೆ ಗೊತ್ತಿದ್ದಂಗೆ ಇಲ್ಲ. ಕೊನೆ ಪ್ರಶ್ನೆ. While saying about acetylene, you said about 116 mg is there. It will also be decaying. Yeah. How will we come to know that much amount is there in the? ಸೊ ಅದು ಏನಾಗುತ್ತೆ ಅಂದ್ರೆ acetylene is produced natural radioactive processes. ಸೊ ಅದಕ್ಕಿಂತ ಹೆವಿ ಎಲಿಮೆಂಟ್, ಫಾರ್ ಎಕ್ಸಾಂಪಲ್ ಯುರೇನಿಯಂ ಇದೆ ಅನ್ಕೊಳ್ಳಿ. ಯುರೇನಿಯಂ ಡಿಕೆ ಆಗ್ತಾ 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 ಅದ್ರ ಕೆಳಗಡೆ ಇರೋ ಎಲಿಮೆಂಟ್ಗೆ ಬರ್ತಾ ಇರುತ್ತೆ. ಸೊ ಒಂದ್ ಕಡೆ acetylene ಕಮ್ಮಿ ಆಗ್ತಾ ಇರುತ್ತೆ, ಇನ್ನೊಂದ್ ಕಡೆ ಕಂಟಿನ್ಯೂಸ್ ಆಗಿ ಒಂದಷ್ಟು acetylene ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಬಟ್ ನೀವು ಕೇಳಿದ ಪ್ರಶ್ನೆ ಒಂದು ಏನಂದ್ರೆ, ಹೆವಿ ಮೆಟಲ್ಸ್ ಯಾವಾಗ್ಲೂ ದೇ ಆರ್ ಆಲ್ವೇಸ್ ಆನ್ ದ ಡಿಕ್ಲೈನ್. ಯಾಕಂದ್ರೆ ಡಿಕೆ ಆಗ್ತಾ ಇದ್ದಾಗ ವೆನ್ ದ ಸ್ಟಾರ್ ಅದು ಸೂಪರ್ನೋವಾ ಆದಾಗ ಪ್ರೊಡ್ಯೂಸ್ ಆಗಿರೋ ಕ್ವಾಂಟಿಟಿಗೆ ಹೋಲಿಸಿದ್ರೆ ಇವತ್ತಿರೋ ಹೆವಿ ಮೆಟಲ್ಸ್ ಕಮ್ಮಿ, ಯಾಕಂದ್ರೆ ರೇಡಿಯೋ ಆಕ್ಟಿವ್ಲಿ ಡಿಕೆ ಆಗ್ತಾ ಬಂದಿದೆ. ಬಟ್ ಕಾನ್ಸ್ಟೆಂಟ್ಲಿ, ಈಗ ಫಾರ್ ಎಕ್ಸಾಂಪಲ್ ಹೀಲಿಯಂ ಆಲ್ಸೋ, ಹೀಲಿಯಂ ಆಸ್ ಎ ಗ್ಯಾಸ್ ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿ ಇರಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಭೂಮಿಯ ಗುರುತ್ವಾಕರ್ಷ ಈ ಹೀಲಿಯಂ ಮತ್ತೆ ಹೈಡ್ರೋಜನ್ ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಇಲ್ವೇ ಇಲ್ಲ. ಬಟ್ ಭೂಮಿ ಮೇಲೇನೂ ಹೀಲಿಯಂ ಇದೆ, ಯಾಕೆಂದ್ರೆ ಈ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ನಡೀತಾ ಇದ್ದಾಗ ಕಂಟಿನ್ಯೂಸ್ ಆಗಿ ಹೀಲಿಯಂ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಅದನ್ನ ನಾವು ಭೂಮಿ ಮೇಲೆ ಅಬ್ಸರ್ವ್ ಮಾಡಿ. ಸರ್, ಇದು ಪ್ರಶ್ನೆ ಅಲ್ಲ, ಜಾಣದಲ್ಲಿ ಹೋದಾಗ ಧಾತುಪಟ್ಟಿಗಳ ಬಗ್ಗೆ ಅವರು ತುಂಬಾ ಅದ್ಭುತವಾಗಿ ನಿಜವಾಗ್ಲೂ ತುಂಬಾ ಎಲಿಮೆಂಟ್ಸ್ ಬಗ್ಗೆ ಮತ್ತೆ ಅದು ಜಾಣಧ್ವನಿ ಮತ್ತೆ ಪ್ರಚಾರಕ್ಕೆ ಬರಲಿ. ಹೌದು ಸರ್, ನಂದು ಅದೇ ಬೇಡಿಕೆ ಮಾಡಿ ಸರ್, ಶುರು ಮಾಡಿ ಸರ್. ಇದನ್ನ ಅದ್ಭುತವಾಗಿ ಅವರು ಚರ್ಚೆ ಮಾಡ್ಕೊತಿದ್ರು. ಎವ್ರಿ ಎಲಿಮೆಂಟ್ ಹ್ಯಾಸ್ ಬೀನ್ ಟೋಲ್ಡ್ ಸ್ಟೋರಿ. ಆ 8 ಅಥವಾ 12 ನಿಮಿಷಗಳಲ್ಲಿ ಎವ್ರಿ ಎಲಿಮೆಂಟ್ ಹ್ಯಾಸ್ ಬೀನ್ ಟೋಲ್ಡ್. ಐ ಎಕ್ಸ್ಪೆಕ್ಟ್ ಶರ್ಮಾ ಟು ಕಂಟಿನ್ಯೂ ಮುಂದುವರಿಸಲಿ. ಅವ್ರಿಗಿರೋ ಮೂಡಲ್ಲಿ ಸರ್, ನಾಳೆ ಬೇಕಾದ್ರೆ ನಿಮ್ಮಿಂದ ಶುರು ಮಾಡಿಸ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದು ಇಂಗ್ಲಿಷ್ ಭಾಷಣ ಕೊಡ್ತೀನಿ. ಥ್ಯಾಂಕ್ ಯು ಪ್ರವೀಣ್ ಸರ್, ತುಂಬಾ ಅದ್ಭುತವಾದ ವಿಷಯ ಮತ್ತು ಡಿಸ್ಕಷನ್. ಥ್ಯಾಂಕ್ ಯು ಸೋ ಮಚ್. ಕಲಾಸುರುಚಿ ಮತ್ತು ಕುತೂಹಲಿಯಿಂದ ಒಂದು ಸಣ್ಣ ಕಾಣಿಕೆ ಸರ್, ದಯವಿಟ್ಟು. ಸರ್, ಹಾಗೆ ನೀನು ಕೊಡಮ್ಮ. ಎಸ್, ಕೊಡು ಪುಟ್ಟ, ನೀನು ಕೊಡು. ಒಂದು ನಿಮಿಷ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.